ಬೋನ್ ವೀಕ್ನೆಸ್ ಎಂದರೆ ಮೂಳೆಗಳ ಬಲ ಸಾಂದ್ರತೆ ಬೋನ್ ಡೆನ್ಸಿಟಿ ಅಥವಾ ಗುಣಮಟ್ಟ ಕಡಿಮೆಯಾಗುವುದರಿಂದ ಮೂಳೆಗಳು ದುರ್ಬಲವಾಗಿ ಸುಲಭವಾಗಿ ಮುರಿಯುವ ಅಥವಾ ನೋವು ಉಂಟಾಗುವ ಸ್ಥಿತಿ. ಏನು ತಿಳ್ಕೊಂಡ್ವಿ ಅಂದರೆ ಬೋನ್ ವೀಕ್ನೆಸ್ ಅಂದರೆ ಮೂಳೆಗಳ ಬಲ ಅಂದರೆ ಶಕ್ತಿ, ಅದರ ಡೆನ್ಸಿಟಿ ಅಥವಾ ಅದರ ಗುಣಮಟ್ಟ ಕಡಿಮೆಯಾಗೋದ್ರಿಂದ ಮೂಳೆಗಳು ದುರ್ಬಲವಾಗ್ತವೆ. ಏನಾದರೂ ಬಡಿದ್ರೆ ಮೂಳೆ ಫ್ರ್ಯಾಕ್ಚರ್ ಆಗ್ಬೋದು. ಏನಾದರೂ ಒಂದು ಸ್ವಲ್ಪ ಎತ್ತಿದ್ರೆ ನಿಮ್ಮ ಬೋನು ಪ್ರಾಬ್ಲಮ್ ಆಗ್ಬೋದು. ಯಾವಾಗ ಆ ಥರ ಆಗುತ್ತಂದರೆ ಅಲ್ಲಿ ನಿಮ್ಮ ಮೂಳೆಗಳಲ್ಲಿ ಬಲ ಇಲ್ಲ, ಡೆನ್ಸಿಟಿ ಇಲ್ಲ, ಗುಣಮಟ್ಟ ಇಲ್ಲ ಅಂದಾಗ ಅದು ಆಗುತ್ತೆ. ಎಕ್ಸಾಂಪಲ್ ಏನಂದರೆ, ನಾವು ಒಂದು ಪಿಲ್ಲರಿಗೆ ಕಾಂಕ್ರೀಟನ್ನು ಹಾಕ್ತೀವಿ. ಕಾಂಕ್ರೀಟ್ ಹಾಕಬೇಕಾದ್ರೆ ಆ ಮೇಸ್ತ್ರಿಗೆ ಏನಂತ ಹೇಳ್ತೀವಿ ಗೊತ್ತಾ? ನೋಡಪ್ಪ, ಪಿಲ್ಲರು ಮೇನ್ ಇರ್ತಕ್ಕಂಥ ಪಿಲ್ಲರು ಮನೆ ಎಲ್ಲ 2-3 ಫ್ಲೋರು ಅದರ ಮೇಲೆ ನಿಲ್ಲುತ್ತೆ. ಹಾಗಾಗಿ TMT ಬಾರ್ ಎಂಥ ಒಳ್ಳೆ ಕ್ವಾಲಿಟಿನಾರ ಇರಲಿ ಅದನ್ನು ತೆಗೆದುಕೊಂಡು ಬಲ 12 mm ಹಾಕು, 14 mm ಹಾಕು, 16 mm ಹಾಕು, ಒಟ್ಟಿನಲ್ಲಿ ಅದು 100 ವರ್ಷಗಳ ಕಾಲ ಗಟ್ಟಿ ಮುಟ್ಟಾಗಿರಬೇಕು. ಒಳ್ಳೆ ಸಿಮೆಂಟ್ ಹಾಕು, 1-2 ಚೀಲ ಸಿಮೆಂಟ್ ಜಾಸ್ತಿ ಆದ್ರೆ ಹಾಕು, ನಡೀತದೆ. ಆದರೆ ಪಿಲ್ಲರಿಗೆ ಏನಾಗಬಾರ್ದು. ಇದು ಕಾಳಜಿ ತೋರಿಸ್ತಕ್ಕಂಥದ್ದು. ಅದು ನಾವು ಪಿಲ್ಲರಿಗೆ ಆ ಪಿಲ್ಲರ್ನ ನಿಮ್ಮ ಕಿಡ್ನಿ ಚೆನ್ನಾಗಿ ಇಟ್ಕೊಂಡ್ರೆ ಅಂಥ 100 ಪಿಲ್ಲರ್ನ ನೀವು ಎಬ್ಬಿಸ್ಬೋದು. ಅಂಥ 100 ಪಿಲ್ಲರ್ನ ನೀವು ಎಬ್ಬಿಸ್ಬೋದು. ಯಾಕಂದರೆ ಕಿಡ್ನಿ ಚೆನ್ನಾಗಿರುತ್ತೆ, ಆರ್ಗನ್ಸ್ಗಳು ಚೆನ್ನಾಗಿರ್ತವೆ, ಮತ್ತೆ ಚೆನ್ನಾಗಿ ದುಡಿತೀರಿ, ಮತ್ತೆ ಹಣ ಸಂಪಾದನೆ ಮಾಡ್ತೀರಿ. ಹಾಗಾದಾಗ ನೀವು ನಿಮ್ಮ ಪಿಲ್ಲರನ್ನು ಸ್ಟ್ರೆಂಥನ್ ಮಾಡೋದಕ್ಕಿಂತ ನೀವು ಮಾಡಬೇಕು. ಅದನ್ನು ಮಾಡಬಾರ್ದು ಅಂತ ಅಲ್ಲ, ಬಟ್ ಅದಕ್ಕೆ ಎಷ್ಟು ಕಾಳಜಿ ಕೊಡ್ತಾ ಇದ್ದೀರಲ್ಲ ಅಷ್ಟು ಕಾಳಜಿಯನ್ನು ನಿಮ್ಮ ಕಿಡ್ನಿ ಮೇಲೆ ಕೊಡಿ. ಏನಾದರೂ ಒಂದು ಖರೀದಿ ಮಾಡಬೇಕಾದ್ರೆ 10 ಸಲ ವಿಚಾರ ಮಾಡ್ತೀವಿ. ಒಂದು 10 ರೂಪಾಯಿದ್ದು ಒಂದು ಸೋಪ್ ತೊಗೋಬೇಕಾದ್ರೆ, ಇಲ್ಲಾಂದರೆ ಒಂದು 50 ರೂಪಾಯಿದು ಹಣ್ಣು ತೊಗೋಬೇಕಾದ್ರೆ, ಒಂದು ತರಕಾರಿ ತೊಗೋಬೇಕಾದ್ರೆ, ಇದು ನಾಳೆಗೆ ಬರುತ್ತಾ, ಇನ್ನೂ ನಾಡಿದ್ದು ಬರುತ್ತಾ, ಚೆನ್ನಾಗಿದೆನಾ, ಹುಳ ಇದೆನಾ ಇಲ್ಲೋ ಅಂತ ಒಂದು 100 ಸಲ ವಿಚಾರ ಮಾಡ್ತೀವಿ. ಬಟ್ ನಮ್ಮ ಕಿಡ್ನಿ ಎನರ್ಜಿಯಾಗಿಡೋದಕ್ಕೆ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಯಾವ ಥರ ಲೈಫ್ ಸ್ಟೈಲ್ ಇರಬೇಕು, ಯಾವ ಥರ ಟೆನ್ಷನ್ ತೊಗೋಬೇಕು, ಅದನ್ನು ಯೋಚನೆ ಮಾಡೋದಿಲ್ಲ. ಒಂದು 50 ರೂಪಾಯಿಗೆ ಬೆಲೆ ಕೊಡುವಂಥ ನಾವು ನಮ್ಮ 100 ವರ್ಷಗಳ ಕಾಲ ಕಿಡ್ನಿ ಬಾಳಿಕೆ ಬರುತ್ತೆ, ಅದನ್ನು ನೀಟಾಗಿ ಇಟ್ಕೊಳಕ್ಕಾಗಲ್ಲ ಅಂದರೆ ಆವಾಗ ಅದು ಎಲ್ಲಿರುತ್ತೆ? ಕ್ವಾಲಿಟಿನೂ ಇರಲ್ಲ, ಡೆನ್ಸಿಟಿನೂ ಇರಲ್ಲ, ಬಲನೂ ಇರಲ್ಲ. ಹಾಗಾಗಿ ನೀವು ಇನ್ನು ಮೇಲೆ ನಿಮ್ಮ ಬೋನ್ಸನ್ನು, ನಾನು ಏನೇ ವೇಟ್ ಎತ್ತಕ್ಕೆ ಹೋದರೂ ನನಗೆ ನಡ ಅಂದರೆ ಸೊಂಟ ಹಿಡ್ಕೋಬಾರ್ದು ಸರ್, ನಾನು ಏನೇ ಎತ್ಕೊಳಕ್ಕೆ ಹೋದಾಗ ನನಗೆ ಅಲ್ಲಿ ಸ್ಟಿಫ್ನೆಸ್ ಆಗಬಾರ್ದು ಸರ್, ನಾನು ಏನೇ ಒಂದು ಬಡಿದಾಗ ನನಗೆ ಬೋನ್ ಫ್ರ್ಯಾಕ್ಚರ್ಸ್ ಆಗಬಾರ್ದು ಸರ್ ಅಂದರೆ ನಿಮ್ಮ ಕಿಡ್ನಿಯನ್ನು ಬಲಪಡಿಸ್ಕೋಬೇಕು. ಯಾಕೆ ಕಿಡ್ನಿಲೇ ಇಷ್ಟೆಲ್ಲ ಪ್ಯಾಟರ್ನ್ಸ್ ತೊಗೊಂಬಂದಿದ್ದೀನಿ? ಯಾಕೆ 4 ದಿವಸ ಸೋಮವಾರಿಗೆ ಏನಾದ್ರು ಹುಚ್ಚಿಡಿದು ಬಿಟ್ಟಿತ್ತ? ಏನೇನು ಪ್ರಾಬ್ಲಮ್ ಬರ್ತವೆ, ಎಷ್ಟೆಲ್ಲ ಪ್ರಾಬ್ಲಮ್ ಬರ್ತವೆ ಎಲ್ಲ ತಿಳಿಸ್ಕೊಡೋಕ್ಕೆ ಅವ್ರಿಗೆ ಹುಚ್ಚಿಡ್ದಿರಲಿಲ್ಲ. ಬಟ್ ಕಿಡ್ನಿ ರೂಟ್ ಆಫ್ ಲೈಫ್ ಅಂತ ಏನು ಕರಿತೀವಿ, ಜೀವನದ ಮೂಲಾಧಾರ ಅದು. ನಾವೊಂದು ವಂಶೋದ್ಧಾರಕನ್ನು ಹುಟ್ಟಿಸ್ಬೇಕಂದ್ರೆ ಕಿಡ್ನಿ ಬೇಕು, ನಮ್ಮ ಬೋನ್ಸ್ ಸ್ಟ್ರೆಂಥನ್ ಆಗಬೇಕಾದ್ರೆ ಕಿಡ್ನಿ ಬೇಕು, ನಮ್ಮ ಹಾರ್ಟು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಕಿಡ್ನಿ ಬೇಕು, ನಮ್ಮ ರಕ್ತ ಶುದ್ಧವಾಗಿರ್ಬೇಕಂದ್ರೆ ಕಿಡ್ನಿ ಬೇಕು. ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಬರ್ತದೆ ಅಂದರೆ ಅವರು ಬ್ಲಡ್ಡನ್ನು ಚೆಕ್ ಮಾಡಿದಾಗ ಅಲ್ಲಿ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಕಿಡ್ನಿ ಪ್ಯೂರಿಫೈ ಸರಿ ಮಾಡಲ್ಲ. ನೀವು ಬೋರ್ ನೀರನ್ನು ನಿಮ್ಮ ಫಿಲ್ಟ್ರಿಗೆ ಹಾಕಿದಾಗ TDS 150 120 130 ಬಂತಂದರೆ ಕುಡಿಯಲು ಯೋಗ್ಯ ಅದು ನೀರು. ನಾನು ಹೇಳ್ತಾ ಇರೋದು 700-800 TDS ಇರ್ತಕ್ಕಂಥ ನೀರನ್ನು, ಮತ್ತು ಹೊಳೆ ನೀರಲ್ಲ. ಮತ್ತು ಹೊಳೆ ನೀರನ್ನು ನೀವು ಫಿಲ್ಟರ್ ಮಾಡಿದರೆ ಅದು ಡೆಡ್ ವಾಟರ್. ಓಕೆ, TDS ಇರ್ತಕ್ಕಂಥ ನೀರನ್ನು 125 130 ಇದ್ದರೆ ಅದು ಕುಡಿಯೋದಕ್ಕೆ ಯೋಗ್ಯ.
ನೀವು ಅದನ್ನು ದಾಟಿ ಹೋದರೆ ಅದು ಕುಡಿಯೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಫಿಲ್ಟ್ರೇಷನ್, ನಮ್ಮ ಕಿಡ್ನಿ ಫಿಲ್ಟ್ರೇಷನ್ ಸರಿಯಾಗಿ ಮಾಡದೇ ಇದ್ದರೆ ಹಾಗೆ ಅರ್ಧ ಹೋಗ್ಬಿಡುತ್ತೆ. ಆವಾಗ ಅಲ್ಲಿ ವಿಷ ಪದಾರ್ಥಗಳು ಇದ್ಬಿಟ್ಟು ಅರ್ಟಿಕೇರಿಯಾ ಟೈಪು ಬೇರೆ ಬೇರೆ ಥರದ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ದಿನನಿತ್ಯ ಕಾರ್ಯಗಳಲ್ಲಿ, ಊಟದಲ್ಲಿ, ಲೈಫ್ ಸ್ಟೈಲ್ನಲ್ಲಿ, ನಿದ್ದೆಯಲ್ಲಿ, ಮಾನಸಿಕ ಒತ್ತಡದಲ್ಲಿ, ಭಾವನಾತ್ಮಕವಾಗಿ, ಎಮೋಷ್ನಲ್ ಆಗಿ ಎಲ್ಲವನ್ನೂ ಹೆಂಗೆ ನೀವು ಕಂಟ್ರೋಲ್ ಮಾಡ್ತೀರಂತ ಈ ಕಿಡ್ನಿ ಕ್ಲಾಸ್ ಆದಮೇಲೆ ನೀವು ಅದನ್ನು ತಿಳಿಸ್ಕೊಡ್ಬೇಕು. ಓಕೆ, ಇಲ್ಲಿ ಪ್ಯಾಟ್ರನ್ ಏನಿದೆ, ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ. ನೋಡಿ, ಎಸೆನ್ಸ್ ಎಷ್ಟು ಕಡೆ ಹೊಡೆತ ಕೊಡುತ್ತೆ, ಅದರ ಬೆಲೆ ಗೊತ್ತಾಗೋದಿಲ್ಲ ನಮಗೆ. ಬಟ್ ಇದನ್ನು ಕಲ್ತಾಗಂತೂ ನಮಗೆ ಸಿಕ್ಕಾಪಟ್ಟೆ ಅರ್ಥ ಆಗಿಬಿಟ್ಟಿದೆ. ಎಸೆನ್ಸನ್ನು ನಾವು ಎಷ್ಟು ಜೋಪಾನವಾಗಿ, ಅಕೌಂಟ್ ಬ್ಯಾಲೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಎಸೆನ್ಸನ್ನು ನಾವು ಸ್ಟ್ರಾಂಗಾಗಿ ಇಡಬೇಕು. ಬರೀ ಒಂದರಲ್ಲೇ ಅಲ್ಲ, ನೀವು ನೋಡೋದರಲ್ಲಿ ಇರೋದು. ಎಲ್ಲಾದರೂ ಏನಾದರೂ ಟಿ ವಿ ನೋಡಬೇಕಾದ್ರೆ ಕಣ್ಣು ತೆಗೆದು ಅಲ್ಲೇ ಹತ್ತಿರದಲ್ಲಿ ನೋಡ್ತೀವಿ. ಅದರಲ್ಲಿ ಬೇರೆ ನಮ್ಮ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ 10 ಫೂಟ್ ಹಾಲಿರುತ್ತೆ ಅವ್ರದ್ದು. 10 ಫೂಟ್ ವಾಲಿಗೆ 65 ಇಂಚ್ ಟಿ ವಿ ಹಾಕಿರ್ತಾರೆ ಅವರು. 10 ಫೂಟ್ ಡಿಸ್ಟೆನ್ಸ್ನಲ್ಲಿ 65 ಇಂಚದು ಟಿ ವಿ ಹಾಕಿರ್ತಾರೆ. ಯಾವ ಥರ ನೋಡಿ, ಕಣ್ಣಿನ ಎನರ್ಜಿ ಎಷ್ಟು ಖರ್ಚಾಗುತ್ತಂತ, ಕಣ್ಣನ್ನು ಎಷ್ಟು ಹಾಳು ಮಾಡ್ಕೊತಾ ಇದೀವಿ ಅಂತ. ಅವಾಗೆಲ್ಲ ಡೂಮ್ ಟಿ ವಿಗಳು ಬರ್ತಾಯಿದ್ವು. ಹೆಂಗೆ ಅಂದರೆ ಅಲ್ಲಿ ದೂರ ಇರ್ತಿತ್ತು, ಸಣ್ಣದಿರ್ತಿತ್ತು, 17 ಇಂಚು 14 ಇಂಚು ಬರ್ತಿತ್ತು. ಈಗೆಲ್ಲ ದೊಡ್ಡದು. 65 ಇಂಚು ಟಿ ವಿ ನಾವು 200-300 ಜನ ಸೇರತಕ್ಕಂಥ ಹಾಲಿಗೆ ಹಾಕ್ಬೋದು. ಅದನ್ನು ಇವ್ರು 4 ಜನ ಗಂಡ ಹೆಂಡತಿ 2 ಮಕ್ಕಳು, ಅಲ್ಲಿ 65 ಇಂಚಿನ ಹಾಕಿರ್ತಾರೆ. ನಾವು ಸಣ್ಣ ಸಣ್ಣ ತಪ್ಪುಗಳು ಮಾಡೋದನ್ನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅದಕ್ಕೆ ಪ್ರತಿಫಲ ವಾಪಸ್ ಸಿಗುತ್ತೆ. ನೀವು ಎಷ್ಟು ಎಸೆನ್ಸನ್ನು ಹಾಳು ಮಾಡ್ಕೊತೀರಲ್ಲ, ಬರೇ ನೋಡಿ, ಇದನ್ನು ಯಾವುದೇ ಕಾರಣಕ್ಕೂ ಇಂಟರ್ಕೋರ್ಸ್ ಮುಖಾಂತರ ನಮ್ದು ಎಸೆನ್ಸ್ ಹಾಳಾಗುತ್ತೆ ಅನ್ನೋದು ತಪ್ಪು. ನಾವು ಮಾಡ್ತಕ್ಕಂಥ ಕೆಲಸ ಆಗಲಿ, ನಾವು ನಿದ್ದೆ ಮಾಡೋದಾಗಲಿ, ನೋಡೋದಾಗಲಿ, ಪದೇ ಪದೇ ನಾವು ರೀಲ್ಸ್ನ ನೋಡ್ಕೊತ ಹೋಗೋದಾಗಲಿ, ಎಷ್ಟು ಟೈಮ್ ಸಿಕ್ಕತ್ರ ಕಣ್ಣು ಮುಚ್ಕೊಳ್ಳಿ. ಈಗ ಬಸ್ನಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಕಣ್ಣು ತಕ್ಕೊಂಡು ಎಲ್ಲ ನೋಡ್ಕೊತ ಹೋಗ್ತಿರ್ತೀವಿ, ಅದ್ರ ಬದಲು ಕಣ್ಣು ಮುಚ್ಕೊಳ್ಳಿ. ಆ ನೋಡೋದು ತಪ್ಪೋದ್ರಿಂದ ಏನಾಗುತ್ತೆ, ನಮ್ಮದು ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಕನ್ಸ್ಯೂಮ್ ಆಗಲ್ಲ. ಅಕೌಂಟ್ನಿಂದ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ. ಅಲ್ಲಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲೇ ಇರ್ತದೆ. ಏನೋ ಒಂದು ಮಾಡ್ತಿರ್ತೀರಿ, ಓಕೆ, ಕಣ್ಣು ಮುಚ್ಕೊಂಡು. ಅಂದರೆ ನೋಡೋದ್ರಿಂದ ಅದು ಯೂಸ್ ಇಲ್ಲ, ಅಂದ್ರೆ ಯೂಸ್ ಇದ್ದರೂ ನೋಡ್ತಾ ಇರ್ತೀವಿ. ನಮ್ದು 2 ಹಂತದಲ್ಲಿ ಜಾಸ್ತಿ ಎಸೆನ್ಸ್ ಖರ್ಚಾಗೋದು, ಒಂದು ಇಂಟರ್ಕೋರ್ಸು ಮತ್ತು ನಮ್ಮದು ನೋಡೋದ್ರಿಂದ, ಕಣ್ಣುಗಳಿಂದ ಎನರ್ಜಿ ಹಾಳಾಗುತ್ತೆ. ಓಕೆ, ನೆಕ್ಸ್ಟ್ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಇರುತ್ತೆ. ಇಲ್ಲಿ 6 ಕೀದಲ್ಲಿ ಏನು ಮಾಡ್ಬೋದು ಅಂದರೆ, ಯಾಂಗ್ ಡಿಫಿಷಿಯನ್ಸಿ ಇರ್ತಂದರೆ ನೀವು ಗ್ರೀನ್, ರೆಡ್, ಆರೆಂಜ್. ಇನ್ ಡಿಫಿಷಿಯನ್ಸಿ ಇತ್ತಂದರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ. ಓಕೆ, ನೆಕ್ಸ್ಟ್ ನೀವೆಲ್ಲ ಇದ್ರ ಬಗ್ಗೆ ನಾಲೆಡ್ಜ್ ತೊಗೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಜಗತ್ತಿನಲ್ಲಿ ಒಂದು ಬಹುದೊಡ್ಡ ಒಂದು ಸಮಸ್ಯೆ ಕಾಡ್ತಾ ಇರೋದಂದರೆ ಹೇರ್ ಫಾಲ್, ಕೂದಲು ಉದುರುವಿಕೆ. ಸಣ್ಣರಿಂದ ಹಿಡಿದು ದೊಡ್ಡವರ ತನಕ ಎಲ್ಲ ಈಗ ಸಮಸ್ಯೆ ಇರೋದು ಕೂದಲು ಉದುರೋದು. ಒಂದು ಹೆಚ್ಚು ಕಡಿಮೆ ನಮಗೆ ಫೋನ್ ಬರ್ತಾವೆ, ಇಲ್ಲಾಂದರೆ ಯಾರಾದರೂ ಎನ್ಕ್ವೈರಿ ಇದ್ದಾರೆ ಅಂದರೆ, ಸರ್ ನನ್ನ ಹೇರ್ ಫಾಲ್ ಆಗ್ತಾಯಿದೆ ಸರ್, ಹೇರ್ ಫಾಲಿಗೆ ಏನು ಸೊಲ್ಯೂಷನ್ ಸರ್ ಒಂದು ಕಲರ್ ಕೊಟ್ಬಿಡಿ ಅಂತಾರೆ ಅವರು. ಈಸಿಯಾಗಿ ಹೇಳ್ಬಿಡ್ತಾರೆ, ಸರ್ ಒಂದು ಕಲರ್ ಕೊಟ್ಬಿಟ್ರೆ ಹೇರ್ ಫಾಲ್ ಆಗೋದೇ ನಿಂತು ಹೋಗ್ಬಿಡ್ಬೇಕು ಸರ್. ಅದನ್ನು ಕಿಡ್ನಿಯನ್ನು ಸ್ಟ್ರೆಂಥನ್ ಮಾಡಬೇಕು, ಕಿಡ್ನಿಗೆ ಬೇಕಾಗಂಥ ರೆಸ್ಟನ್ನು ಕೊಡಬೇಕು, ಕಿಡ್ನಿಗೆ ಸ್ಟ್ರೆಂಥನ್ ಆಗಿರ್ತಕ್ಕಂಥ ಫುಡ್ ತಿನ್ಬೇಕಂತ ಕೇಳಲ್ಲ. ಒಂದು ಕಲರ್ ಕೊಟ್ಬಿಡಿ ಸರ್, ಒಂದು ಪ್ಯಾಂಟ್ ಕೊಟ್ಬಿಡಿ, ಹೇರ್ ಫಾಲ್ ಆಗಲೇಬಾರ್ದು. ಅದನ್ನೆಲ್ಲ ಕೊಟ್ಟ ಮೇಲೆ ಯಾರ್ದಾರ ಜೊತೆಗೆ ಜಗಳ ಆಡೋದು, ಸಿಟ್ ಮಾಡ್ಕೊಳೋದು, ರಾತ್ರಿ 12 ಗಂಟೆ ತನಕ ಮೊಬೈಲ್ ನೋಡೋದು, ಧಾರಾವಾಹಿಗಳು ನೋಡೋದು, ಇಲ್ಲಾಂದರೆ ಪಕ್ಕದ ಮನೆಯವ್ರ ವಿಚಾರಗಳು ಮಾತಾಡೋದು, ಇವನು ಮಾಡಿದರೆ ನಾವು ಕೊಟ್ಟಿರ್ತಕ್ಕಂಥ ಪಾಯಿಂಟು ಹೊಳೆಯಲ್ಲಿ ಹುಣಸೆಯನ್ನು ತೊಳೆದಂಗೆ. ಯಾರಿಗೆ ಪಾಯಿಂಟ್ ಕೊಡಬೇಕಾದ್ರೆ, ನೀವೇ ಪಾಯಿಂಟ್ ಹಾಕ್ಕೋಬೇಕಾದ್ರೆ, ಲಿವರ್ ವಿಂಡ್ ಕಡಿಮೆ ಆಗಿತ್ತು, ನಾನು ಜಾಸ್ತಿ ಮಾಡಿದ್ದೀನಿ, ಇದನ್ನು ಯಾವ ಥರ ಇನ್ಮೇಲೆ ಬ್ಯಾಲೆನ್ಸ್ ಮಾಡಬೇಕು,
ಏನೇನು ಕೊಟ್ಟಿದ್ರು, ಯಾವ ಫುಡ್ ಕೊಟ್ಟಿದ್ರು, ಯಾವ ಫುಡ್ ತಿನ್ನಬೇಕು, ಏನು ಲೈಫ್ ಸ್ಟೈಲ್ ಮಾಡಬೇಕು, ಯಾವ ಥರ ಇರಬೇಕು, ಯಾವನ್ ಹಾಳಾಕೊಂಡು ಹೋಗ್ಲಿಪ್ಪ ನಾನು ನೆಮ್ಮದಿಯಿಂದ ಇರ್ತೀನಿ, ಬೈಯರ ಬೈಸ್ಕೊ ಬೈ ಸಾಕು. ಅವ್ರಿಗೆ ಎದುರು ಉತ್ತರ ಕೊಡ್ಬಾರ್ದು. ಅವರೇ ಲಾಸ್ಟಿಗೆ ಅನ್ಬೇಕು, 2-3 ಸಲ ಜಗಳ ಆಡ್ಬೇಕು ಬರ್ತಿದ್ಲಲ್ಲ ನನ್ನ ಹೆಂಡ್ತಿ ಇಲ್ಲ ನನ್ನ ಗಂಡ, ಈಗ ಯಾಕೆ ಇನ್ಮೇಲೆ ಅವ್ರು ಯಾರ್ದೋ ಸೋಮವಾರ ಕ್ಲಾಸ್ ನೋಡಿಬಿಟ್ಟು ಏನು ತನಗಾಗ್ಬಿಟ್ಟಿದ್ದಾನೆ ಸನ್ಯಾಸಿಗಿನೇಸಿ ಅದನ್ನಂತ ಕೇಳಬೇಕು. ಬಟ್ ನಾವು ಅದೇ ಥರ ಇದ್ದೀವಿ ಲೈಫ್ ಸ್ಟೈಲಲ್ಲಿ. ಈಗ ನನ್ನ ಲೈಫ್ ಸ್ಟೈಲನ್ನೇ ನೀವು ನೋಡಿಬಿಟ್ರೆ ಯಾರು ಏನಂದ್ರು ಓಕೆ ಸರಿ ಸರಿ ಆಯಿತು, ಈ ಥರ ವಿಚಾರದಲ್ಲಿದ್ದರೆ ಎಲ್ಲ ಆರಾಮಾಗಿರುತ್ತೆ. ಹಾಗಾಗಿ ಹೇರ್ ಫಾಲ್ ಎಂದರೆ ಸಾಮಾನ್ಯ ಪ್ರಮಾಣಕ್ಕಿಂತ ಹೆಚ್ಚು ಕೂದಲು ಉದುರಿ ಕೂದಲಿನ ಸಾಂದ್ರತೆ ಕಡಿಮೆಯಾಗುವ ಸ್ಥಿತಿ. ಒಂದು ಕೂದಲ ಉದುರ್ಲಿಲ್ದಂಗೆ ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇರ್ ಫಾಲ್ ಆಗುತ್ತೆ ಅಂದರೆ ಮೊದಲು ಆಗ್ತಿತ್ತು, ಈಗೂ ಆಗ್ತಾಯಿತ್ತು, ಬಟ್ ಈಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಷ್ಟೆ. ಅದರಲ್ಲಿ ಬೇರೆ ಈಗ ಹೆಣ್ಮಕ್ಳು ಕೂದಲಿಗಂತೂ ಫುಲ್ಲು ಡಿಮ್ಯಾಂಡ್ ಇದೆ. ಅವನು ಹಳ್ಳಿ ಸೈಡ್ ಬರ್ತಾರೆ, ಅವನು ಕೂದಲು ಮಾರೋನು ಏನೇನೆಲ್ಲ ಫ್ರೀ ಕೊಡ್ತಾನೋ ಅವ್ನು ದೇವರವಲ್ಲ. ಅವರೆಲ್ಲ ಹೆಣ್ಮಕ್ಳು ಕಾಯ್ದಿರ್ತಾರೆ ಯಾವಾಗ ಬರ್ತಾರೆ ಇವ್ರಂತ, ಕೆ ಜಿಗೆ ಎಷ್ಟೋ ದುಡ್ಡಿದೆ ಅಂತ. ಅವರು ಬೆಡ್ಕೊತಾರೆ ಯಾರು ಕೂದಲು ಉದುರ್ಲಿಪ್ಪ ಬೇಗ ಅಂತ. ಕೂದಲು ಕೊಡೋರು ಬೇಗ ಕೂದಲು ಉದುರಬಾರ್ದಂತ ಬಿಡ್ಕೊತಾರೆ. ನೋಡಿ, ಒಬ್ಬೊಬ್ಬರು ಒಂದೊಂದು ಥರ ಬಿಡ್ಕೊತಾರೆ. ಒಬ್ಬನೋಗಿ ತಿರುಪತಿ ತಿನ್ನೋದ್ ಬಗ್ಗೆ ಸರ್ ನಮ್ಮ ಬಾರಿಗೆ ಬೆಳಿಗ್ಗೆ ಎದ್ದು ಕುಡಿಯೋ ಜನ ಜಾಸ್ತಿ ಬರಲಿ ಅಂತ ಬಿಡ್ಕೊತಾರೆ. ಇನ್ನೊಬ್ರು ಹೋಗಿ ನಮ್ಮ ಗಂಡ ಕುಡಿಬಾರ್ದು ಅಂತ ಬಿಡ್ಕೊತಾರೆ. ಅವ್ರವ್ರಿಗೆ ಅನುಕೂಲ ತಕ್ಕಂತೆ ಅವ್ರು ಬಿಡ್ಕೊತಾರೆ. ಬಟ್ ಅದನ್ನು ಅನುಕೂಲವನ್ನು ಅನಾನುಕೂಲವಾಗಿ ಮಾಡೋದು ನಿಮ್ಮ ಕಡೆ. ಅವ್ನು ಬೇಡ್ಕೊಂಡ್ರೆ ಬೇಡ್ಕೊಳ್ಳಿ, ನಾವು ಹೋಗ್ಲಿಲ್ಲ ಅಂದರೆ ತಪ್ಪಿತ್ತಲ್ಲ. ಅವನು ಏನಾರ ಕೂದಲ ಮಾರೋರು ತೊಗೊಳೋರು ಇದ್ದೇ ಇರ್ತಾರೆ. ಬಟ್ ನಾವು ಅದನ್ನು ಲಿಮಿಟೇಷನ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ವಲ್ಲ. ಅದೇ ಥರ ಇಲ್ಲಿ ಏನು ಕಾರಣ ಇರುತ್ತೆ ಅಂದರೆ ಕಿಡ್ನಿಯಲ್ಲಿ ಎಸೆನ್ಸ್ ಡಿಫಿಷಿಯನ್ಸಿ ಇರುತ್ತೆ. ಆ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಇರೋದನ್ನು ನೀವು ಸ್ಟ್ರಾಂಗ್ ಮಾಡಬೇಕು. ಅದು ಎದರಲ್ಲಿ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ಏನು ಫುಡ್ ತಿನ್ನಬೇಕು, ಯಾವ ಥರ ಲೈಫ್ ಸ್ಟೈಲ್ ಇರಬೇಕು, ಯಾವ ಥರ ನೀವಿರಬೇಕು, ಹೇಗೆಲ್ಲ ಆಹಾರಗಳನ್ನ ತಗೋಬೇಕು ಅನ್ನೋದು ಕೊಟ್ಟಿದ್ದೀನಿ. 6 ಕೀದಲ್ಲಿ ಯಾಂಗ್ ಕೊರತೆ ಇದ್ದರೆ ಗ್ರೀನ್, ರೆಡ್, ಆರೆಂಜನ್ನು ಯೂಸ್ ಮಾಡಬೇಕು. ಇನ್ ಕೊರತೆ ಇದ್ದರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಟಿನಿಟಸ್ ಬಂದ್ಬಿಟ್ಟು ಎಂಟಿ ಹೀಟ್ ಇದ್ದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಆರೆಂಜ್ ಕಲರ್ನ ಯೂಸ್ ಮಾಡಿ. ಎಂಟಿ ಹೀಟ್ ಇತ್ತಂದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಬೇಕು. ಡಾರ್ಕ್ ಬ್ಲೂನ ಆರೆಂಜ್ ಕಡೆ ಯೂಸ್ ಮಾಡ್ಬೋದು. ಓಕೆ, ನೀವು ಮತ್ತೆ ಡಾರ್ಕ್ ಬ್ಲೂಗೂ ಹಾಕ್ಬೋದು. 2 ಆಪ್ಷನ್ಸ್ ಇರುತ್ತೆ, ಡಿಪೆಂಡ್ ಅಪಾನ್ ನಿಮ್ಮ ಕಡೆ. ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಆರೆಂಜ್ ಕಲರ್ನ ಡಾರ್ಕ್ ಬ್ಲೂ ಇರತಕ್ಕಂಥ ಜಾಗಕ್ಕೆ ಹಾಕ್ಬೋದು, ಆರೆಂಜ್ ಇರ್ತಕ್ಕಂಥ ಜಾಗಕ್ಕೂ ಹಾಕ್ಬೋದು. ಓಕೆ, ನೆಕ್ಸ್ಟ್ ಹಿಯರಿಂಗ್ ಲಾಸ್ ಅಂದರೆ ಕಿವಿ ಕೇಳದೇ ಇರುವುದು. ಇಲ್ಲಿ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ. ಯಾಂಗ್ ಪ್ಯಾಟರ್ನ್ ಇದ್ದರೆ ಗ್ರೀನ್, ರೆಡ್, ಆರೆಂಜ್. ಇನ್ ಪ್ಯಾಟರ್ನ್ ಇತ್ತಂದರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ. ಲೋವರ್ ಬ್ಯಾಕ್ ಪೇನ್ ಇದ್ದರೆ ಕೋಲ್ಡ್ ಪ್ಯಾಟರ್ನ್ ಇದ್ದರೆ ಆರೆಂಜ್ ಯೂಸ್ ಮಾಡಿ. ಚೀಸ್ ಸ್ಟ್ಯಾಗ್ನೇಷನ್ ಇದ್ದರೆ ಇಲ್ಲಿ ಗ್ರೀನನ್ನು ಯೂಸ್ ಮಾಡಿ. ಚೀಸ್ ಸ್ಟ್ಯಾಗ್ನೇಷನ್ ಇದ್ದರೆ ಗ್ರೀನನ್ನು ಯೆಲ್ಲೋ ಡಾಟ್ ಕಡೆ ಹಾಕಿ ಮತ್ತು ಗ್ರೀನನ್ನು ಹಾಕ್ಬೋದು. ಓಕೆ, ಹೀಟ್ ಪ್ಯಾಟರ್ನ್ ಇತ್ತಂದರೆ ಬ್ರೌನ್ ಯೂಸ್ ಮಾಡಿ. ಹೀಲ್ ಪೇನ್ ಜಗತ್ತಿನಲ್ಲಿ ಅತಿ ದೊಡ್ಡ ಈಗ ಕಳೆದ ಒಂದು 20ರಿಂದ 15 ವರ್ಷದಿಂದ ಜಾಸ್ತಿ ಆಗ್ತಿರ್ತಕ್ಕಂಥ ಒಂದು ಲೇಡೀಸಿಗೆ ಬರ್ತಕ್ಕಂಥ ಪೇನ್ ಅಂದರೆ ಹೀಲ್ ಪೇನ್. ಯಾಕಂದರೆ ಜಾಸ್ತಿ ಗ್ಯಾಸ್ ಕಟ್ಟಿ ಎತ್ತರ ಮಾಡಿಸ್ಕೊಂಡು ನಿಂತ್ಕೊಂಡು ಚಪಾತಿ ಉದ್ದೋದು, ರೊಟ್ಟಿ ತಟ್ಟೋದು, ಅನ್ನ ಮಾಡೋದು, ಪ್ರತಿಯೊಂದನ್ನು ಹೆಚ್ಚು ಕಡಿಮೆ 1 ಗಂಟೆ 2 ಗಂಟೆ ಆಗುತ್ತೆ. 2 ಗಂಟೆ ಕಾಲ ನಿಮ್ಮ ಬಾಡಿ ವೇಟನ್ನು ಆ ಹೀಲನ್ನು ಇಟ್ಕೊಂಡಾಗ ಒಂದೇ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಒಂದು ದಿವಸದ ಕಥೆ ಅಲ್ಲ, ಪ್ರತಿದಿನ ಇದನ್ನೇ ಮಾಡಬೇಕು. ಹಾಗಾಗಿ ನಿಮ್ಮಲ್ಲಿ ಹೀಲ್ ಪೇನ್ ಇದೆ ಅಂದರೆ ನೀವು ಮೊದಲು ಕುಳಿತುಕೊಂಡು ಮಾಡುವಂಥ ಕೆಲಸವನ್ನು ಜಾಸ್ತಿ ಮಾಡಿ, ನಿಂತು ಮಾಡುವಂಥ ಕೆಲಸವನ್ನು ಕಡಿಮೆ ಮಾಡಿ. ಓಕೆ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಆರೆಂಜ್ ಹಾಕಿ, ಅದರ ಜೊತೆಗೆ ಯಾಂಗನ್ನು ಟೋನಿಫಿಕೇಶನ್ ಮಾಡೋದಕ್ಕೆ ಗ್ರೀನ್, ರೆಡ್, ಆರೆಂಜ್. ಓಕೆ, ನೆಕ್ಸ್ಟ್ ಫಿಯರ್ ಆ್ಯಂಡ್ ಆಂಗ್ಸೈಟಿ, ಕಿಡ್ನಿ ಎಮೋಷನ್. ಫಿಯರ್ ಆ್ಯಂಡ್ ಆಂಗ್ಸೈಟಿ, ಕಿಡ್ನಿ ಎಮೋಷನ್. ಎಂಟಿ ಹಿಟ್ಟಿದ್ರೆ ಡಾರ್ಕ್ ಬ್ಲೂ ಕಲರ್ನ ಆರೆಂಜಿಗೆ ಹಾಕಿ.
ವಿಂಡ್ ಇತ್ತಂದರೆ ಎಮೋಷನಲ್ ಚೀಸ್ ಸ್ಟಾಗ್ನೇಷನ್ ಇತ್ತಂದರೆ ಇಲ್ಲಿ ಗ್ರೀನ್ ಹಾಕಿ. ಓಕೆ, ಇಲ್ಲಿ ಯಾಂಗ್ ಡಿಫಿಷಿಯನ್ಸಿ ಇತ್ತಂದರೆ ಗ್ರೀನ್, ರೆಡ್, ಆರೆಂಜ್ ಕಲರ್ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಕಿಡ್ನಿ 6 ಕೀ ಕ್ವಿಕ್ ಕ್ಲಿನಿಕಲ್ ಪ್ರೋಟೋಕಾಲ್ ಟೇಬಲ್. CKD ಹ್ಯುಮಿಡಿಟಿ ಗ್ರೀನನ್ನು ಹಾಕಿ, ಕ್ರಿಯಾಟಿನ್ ಹ್ಯುಮಿಡಿಟಿ ಗ್ರೀನನ್ನು ಹಾಕಿ. ಕಿಡ್ನಿ ಸ್ಟೋನ್ ಪ್ಯಾಟರ್ನ್ ವಿಂಡ್ ಇದೆ, ಯೆಲ್ಲೋ ಜಾಗದಲ್ಲಿ ಗ್ರೀನ್ ಹಾಕಿ. ಕಿಡ್ನಿ ಸ್ಟೋನ್ ಬರ್ನಿಂಗ್ ಹೀಟ್ ಇದೆ, ಬ್ರೌನ್ ಕಲರ್ನ ಹಾಕಿ. ಕಿಡ್ನಿ ಸ್ಟೋನ್ ಕೋಲ್ಡ್ ಇದ್ದರೆ ಆರೆಂಜ್ ಕಲರ್ನ ಹಾಕಿ. ಫ್ರೀಕ್ವೆಂಟ್ ಯೂರಿನೇಷನ್ ಕೋಲ್ಡ್ ಇದ್ದರೆ ಆರೆಂಜ್ ಕಲರ್ನ ಹಾಕಿ. ನೈಟ್ ಯೂರಿನೇಷನ್ ಕೋಲ್ಡ್ನೆಸ್ ಇದ್ದರೆ ಆರೆಂಜನ್ನು ಹಾಕಿ. ಬರ್ನಿಂಗ್ ಯೂರಿನೇಷನ್ ಹೀಟ್ ಇದ್ದರೆ ಬ್ರೌನ್ ಹಾಕಿ. UTI ಹೀಟ್ ಇದ್ದರೆ ಬ್ರೌನ್ ಹಾಕಿ. ಎದೆಮಾ ಇತ್ತಂದರೆ ಹ್ಯೂಮಿಡಿಟಿ ಗ್ರೀನ್ ಹಾಕಿ. ಫ್ರೋಟೆನೂರಿಯಾ ಇತ್ತಂದರೆ ಹ್ಯೂಮಿಡಿಟಿ ಗ್ರೀನ್ ಹಾಕಿ. ಫಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದ್ದರೆ ಕೋಲ್ಡ್ನೆಸ್ ಆರೆಂಜ್ ಹಾಕಿ. ಯೂರಿನರಿ ರಿಟೆನ್ಷನ್ ವಿಂಡ್ ಇದೆ, ಇಲ್ಲಿ ವಿಂಡ್ ಇದ್ದರೆ ಎಲ್ಲೋ ಹಾಕ್ಬೋದು. ಓಕೆ, ನೆಕ್ಸ್ಟ್ ಸಮಸ್ಯೆ ಮತ್ತು ಪ್ರಮುಖ ಪ್ಯಾಟರ್ನ್ ಚಿಕಿತ್ಸೆಯ ಬಣ್ಣ. ಯೂರಿನರಿ ಇನ್ಕಂಟಿನ್ಯೂನ್ಸ್ ಇತ್ತಂದರೆ ಅದು ಕೋಲ್ಡ್ನೆಸ್ ಪ್ಯಾಟರ್ನು ಆರೆಂಜ್ ಕಲರ್ನ ಹಾಕಿ. ಲೋ ಲಿಬಿಡೋ ಇತ್ತಂದರೆ ಅದು ಕೋಲ್ಡ್ನೆಸ್ಸು ಆರೆಂಜ್ ಕಲರ್ನ ಹಾಕಿ. ಎರ್ಟಿಕ್ಯುಲರ್ ಡೈಸ್ಫಂಕ್ಷನ್ ಇತ್ತಂದರೆ ಕೋಲ್ಡ್ನೆಸ್ ಇರುತ್ತೆ, ಆರೆಂಜ್ ಕಲರ್ನ ಹಾಕಿ. ಮೆನೋಪಾಸ್ ಇದ್ದರೆ ಹಾಟ್ನೆಸ್ ಇರುತ್ತೆ, ನೀವು ಡಾರ್ಕ್ ಬ್ಲೂ ಕಲರ್ನ ಹಾಕಿ. ಬೋನ್ ವೀಕ್ನೆಸ್ ಇದ್ದರೆ ಯಾಂಗ್ ಇನ್ ಡಿಫಿಷಿಯನ್ಸಿ ಇದ್ದರೆ, ಯಾಂಗ್ ಇತ್ತಂದರೆ ನೀವು ಇಲ್ಲಿ 2 ಕಲರ್ ಕೊಟ್ಟಿದ್ದೀನಿ. ಯಾಂಗ್ ಇತ್ತಂದರೆ ಇದನ್ನು ಹಾಕಿ, ಇನ್ನಿದ್ರೆ ಇದನ್ನು ಹಾಕಿ ಅಂತ 2 ಕಲರ್ ಕೊಟ್ಟಿದ್ದೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹೇರ್ ಫಾಲ್ ಇತ್ತಂದರೆ ಎಸೆನ್ಸ್ ಡಿಫಿಷಿಯನ್ಸಿ ಪ್ಯಾಟರ್ನ್ ಆಧಾರಿತ ಅಂದರೆ ಅದು ಇನ್ನಿಂದ ಇದೆನಾ ಯಾಂಗ್ನಿಂದ ಇದೆನಾ ನೋಡ್ಕೊಳ್ಳಿ. ಮತ್ತು ಟಿನಿಟಸ್ ಹಾಟ್ನೆಸ್ಸಾ ಕೋಲ್ಡ್ನೆಸ್, ಹಾಟ್ನೆಸ್ ಆದರೆ ಡಾರ್ಕ್ ಬ್ಲೂ, ಕೋಲ್ಡ್ನೆಸ್ ಆದರೆ ಆರೆಂಜ್. ಲೋವರ್ ಬ್ಯಾಕ್ ಪೇನ್ ಪ್ಯಾಟರ್ನ್ ಆಧಾರಿತ ಅಂದರೆ ಪ್ಯಾಟರ್ನ್ ಆಧಾರಿತ ಅಂದರೆ ಇನ್ ಆಗಿದ್ದೇನಾ ಯಾಂಗ್ ಆಗಿದ್ದೇನಾ ಅಂತ ನೋಡಿಬಿಟ್ಟು ಹಾಕೋಬೇಕು. ಹೀಲ್ ಪೇನ್ ಕೋಲ್ಡ್ನೆಸ್ ಇದ್ದರೆ ಆರೆಂಜ್ ಹಾಕಿ. ಫಿಯರ್ ಆ್ಯಂಡ್ ಆಂಗ್ಸೈಟಿ ವಿಂಡ್, ಹಾಟ್ನೆಸ್, ಯೆಲ್ಲೋ, ಡಾರ್ಕ್ ಬ್ಲೂ. ಓಕೆ, ನೆಕ್ಸ್ಟ್ ರೋಗದ ಹೆಸರನ್ನು ನೋಡಿ ಬಣ್ಣ ಆಯ್ಕೆ ಮಾಡಬೇಡಿ. ಮೊದಲು ಎನರ್ಜಿ ಪ್ಯಾಟರ್ನ್ ಗುರುತಿಸಿ ನಂತರ ನೀವು ಬಣ್ಣವನ್ನು ಆಯ್ಕೆ ಮಾಡಬೇಕು. ವಿಂಡ್ ಇದ್ದರೆ ಯೆಲ್ಲೋ, ಹೀಟ್ ಇದ್ದರೆ ಬ್ರೌನ್, ಹಾಟ್ನೆಸ್ ಇದ್ದರೆ ಡಾರ್ಕ್ ಬ್ಲೂ, ಹ್ಯೂಮಿಡಿಟಿ ಇದ್ದರೆ ಗ್ರೀನ್, ಡ್ರೈನೆಸ್ ಇದ್ದರೆ ಬ್ರೌನ್, ಕೋಲ್ಡ್ನೆಸ್ ಇದ್ದರೆ ಆರೆಂಜ್. ಇದನ್ನು ನೀವು ಈ ಥರ ಮಾಡಬೇಕು. ಯಾಂಗ್ ಟೋನಿಫಿಕೇಷನನ್ನು ಗ್ರೀನ್, ರೆಡ್, ಆರೆಂಜ್ ಈ ನಂಬರ್ನಲ್ಲೇ ಮಾಡಬೇಕು. ಇನ್ ಟೋನಿಫಿಕೇಷನ್ ಮಾಡಬೇಕಂದ್ರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂನಲ್ಲೇ ಮಾಡಬೇಕು. ಅತ್ಯಂತ ಮುಖ್ಯ ಏನಂದರೆ ಉದಾಹರಣೆಗೆ ಕಿಡ್ನಿ ಸ್ಟೋನ್ ಎಂಬ ಒಂದೇ ರೋಗದಲ್ಲಿ ವಿಂಡು, ಹೀಟು, ಹ್ಯುಮಿಡಿಟಿ ಅಥವಾ ಕೋಲ್ಡ್ನೆಸ್ ಯಾವ ಪ್ಯಾಟರ್ನ್ ಇದೆ ಎಂಬುದರ ಆಧಾರದ ಮೇಲೆ 6 ಕೀ ಬಣ್ಣ ಬದಲಾಗುತ್ತದೆ. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಿಡ್ನಿ ಮೆರಿಡಿಯನ್ ಕ್ಲಿನಿಕಲ್ ಕೇಸ್ ಸ್ಟಡೀಸ್. ಓಕೆ, ಈ ಅಧ್ಯಾಯದಲ್ಲಿ TM, TCM, VIP ಟಂಗ್ ಡಯಾಗ್ನೋಸಿಸ್, ಪಲ್ಸ್ ಡಯಾಗ್ನೋಸಿಸ್, 6 ಕೀ. ಓಕೆ, ಆರಿಕ್ಯುಲರ್ ಥೆರಪಿ, ಸೀಡ್ ಥೆರಪಿ, ಮುದ್ರಾ, ಮರ್ಮ ಹಾಗೂ ಫುಡ್ ಥೆರಪಿಗಳನ್ನು ಸಂಯೋಜಿಸಿ ಪ್ರಾಯೋಗಿಕ ಕ್ಲಿನಿಕಲ್ ವಿಶ್ಲೇಷಣೆಯನ್ನು ಕಲಿಯಲಾಗುತ್ತದೆ. ಗಮನಿಸಿ, ಪ್ರತಿಯೊಂದು ಪ್ರಕರಣದಲ್ಲೂ ಮೊದಲು ಎನರ್ಜಿ ಪ್ಯಾಟರ್ನನ್ನು ಗುರುತಿಸಿ ನಂತರ 6 ಕೀ ಬಣ್ಣವನ್ನು ಆಯ್ಕೆ ಮಾಡಬೇಕು. ಓಕೆ, ಇಲ್ಲಿ ಕ್ಲಿನಿಕಲ್ ಕೇಸ್ ನಂಬರ್ 1 ಇದೆ. ಮುಖ್ಯ ತೊಂದರೆ ಏನಿದೆ ಅವ್ರಿಗೆ ಅಂದರೆ CKD ಸ್ಟೇಜ್ ನಂಬರ್ 3 ಇದೆ. ಕ್ರಿಯಾಟಿನ್ 2.6 mg/dl ಅಂತ ಇದೆ. ಆಯಾಸ, ಕಾಲುಗಳಲ್ಲಿ ಊತ, ನೈಟ್ ಯೂರಿನೇಷನ್. ಟಂಗ್ ಅನಾಲಿಸಿಸ್ ಏನಿದೆ, ತಿಳಿ ಗುಲಾಬಿ ನಾಲಿಗೆ ಇದೆ, ದಪ್ಪ ಬಿಳಿ ಲೇಪನ ಇದೆ, ಸ್ವಲ್ಪ ಊದಿಕೊಂಡ ನಾಲಿಗೆ ಇದೆ. ಇಲ್ಲಿ ಪಲ್ಸ್ ಯಾವ ಥರ ಇದೆ ಅಂದರೆ ಡೀಪ್ ಇದೆ, ವೀಕ್ ಇದೆ, ಸ್ಲಿಪ್ರಿ ಇದೆ. ಓಕೆ, ಇಲ್ಲಿ ಪ್ಯಾಟರ್ನ್ ಯಾವುದಿದೆ, ಕಿಡ್ನಿ C ಡಿಫಿಷಿಯನ್ಸಿ ಇದೆ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ, ಹ್ಯೂಮಿಡಿಟಿ ಎಕ್ಸಸ್ ಇದೆ. ಕಿಡ್ನಿ Cಗೆ ಗ್ರೀನ್ ಹಾಕಿದ್ದೀವಿ, ಕೋಲ್ಡ್ನೆಸ್ಗೆ ಆರೆಂಜ್ ಹಾಕಿದ್ದೀವಿ. ಓಕೆ, ಇಲ್ಲಿ ಪಾಯಿಂಟ್ಸ್ಗಳನ್ನು ಯಾವುದಾದ್ರು ಕೊಡ್ಬೋದು ಅಂದರೆ KI3, K7, BL23, ST36, CV4, CV6 ಪಾಯಿಂಟನ್ನು ನಾವು ಆಕ್ಯುಪ್ರೆಷರ್ ಪಾಯಿಂಟ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆರಿಕ್ಯುಲರ್ ಥೆರಪಿಯಲ್ಲಿ ಏನು ಮಾಡ್ಬೋದು ಅಂದರೆ ಕಿಡ್ನಿಗೆ ನಾವು ಪ್ರೆಷರ್ ಕೊಡ್ಬೋದು, ಬ್ಲ್ಯಾಡರಿಗೆ ಪ್ರೆಷರ್ ಕೊಡ್ಬೋದು, ಅಡ್ರನಲಿಗೆ ಪ್ರೆಷರ್ ಕೊಡ್ಬೋದು, ಸಿಂಪೆಥೆಟಿಕ್ಗೆ ಒಂದು ಪ್ರೆಷರ್ ಕೊಡ್ಬೋದು. ಓಕೆ, ಸೀಡನ್ನು ಅಂದರೆ ನಾವು ಕಪ್ಪು ಎಳ್ಳಂದರೆ ಇದಕ್ಕೆ ಕಿಡ್ನಿ ರಿಫ್ಲೆಕ್ಸಿಗೆ ಹಾಕ್ಬೋದು, ಇಲ್ಲಾಂದರೆ ರಾಜ್ಮಾ ಹಾಕಿ ಹೆಸರು ಕಾಳನ್ನು ಯೂಸ್ ಮಾಡ್ಬೋದು. ಮುದ್ರಾ ಯಾವ್ದು ಮಾಡ್ಬೋದು ಅಂದರೆ ಪ್ರಾಣ ಮುದ್ರೆ ಮತ್ತು ಸೂರ್ಯ ಮುದ್ರೆ ಮಾಡ್ಬೋದು. ಏನಾದರೂ ಇದರಲ್ಲಿ ಕನ್ಫ್ಯೂಸ್ ಇದ್ದರೆ ವಾಣಿ ಮೇಡಮ್ ಅಬ್ಸರ್ವ್ ಮಾಡ್ತಿರ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಆಮೇಲೆ ಕ್ಲಾರಿಫೈ ಮಾಡ್ಕೊಳ್ಳಿ ಮೇಡಮ್. ಪ್ರಾಣ ಮುದ್ರೆ ಹೇಳಿದ್ದೀನಿ, ಸೂರ್ಯ ಮುದ್ರೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಮರ್ಮ.
ಮರ್ಮ ಅಂದರೆ ಕಟಿ ಮರ್ಮ, ಬಸ್ತಿ ಮರ್ಮ ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಬಟ್ ಅದು ಯೂಸ್ ಮಾಡೋದು ಮೆಥಡ್ ಇದ್ದರೆ ಯೂಸ್ ಮಾಡಿ. ನಿಮಗೆ ಯಾವ್ದು ಮೆಥಡ್ ಚೆನ್ನಾಗಿದೆ ಅಂದರೆ ಮಾಡ್ಬೋದು. ಓಕೆ, ಫುಡ್ ಥೆರಪಿ ಏನಿದೆ, ಶುಂಠಿ, ಸಜ್ಜೆ, ಹುರುಳಿ, ಉಗುರು ಬೆಚ್ಚಿನ ನೀರು. ಓಕೆ, ಇದನ್ನೆಲ್ಲ ನೀವು ತಗೋಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 2. ಮುಖ್ಯ ತೊಂದರೆ ಏನಿದೆ ಅಂದರೆ ಬರ್ನಿಂಗ್ ಯೂರಿನೇಷನ್ ಇದೆ, UTI, ಜ್ವರ. ಪ್ಯಾಟರ್ನ್ ಏನಿದೆ, ಕಿಡ್ನಿ ಹೀಟ್, ಬ್ಲ್ಯಾಡರ್ ಹೀಟ್ ಇದೆ. 6 ಕೀದಲ್ಲಿ ಏನು ಮಾಡ್ಬೋದು ಅಂದರೆ ಬ್ರೌನ್ ಕಲರ್ನ ಯೂಸ್ ಮಾಡ್ಬೋದು. ಇಲ್ಲಿ ಪಾಯಿಂಟ್ಸ್ ಆಕ್ಯುಪ್ರೆಷರ್ ಪಾಯಿಂಟ್ K10 ಯೂಸ್ ಮಾಡ್ಬೋದು, SP9, CV3, LI11. ಈ ಪ್ಯಾಟರ್ನಲ್ಲಿ ನೀವು ಆಕ್ಯುಪ್ರೆಷರ್ ಪಾಯಿಂಟ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 3. ಇವರಿಗೆ ಮುಖ್ಯ ತೊಂದರೆ ಏನಿದೆ ಅಂದರೆ ಕಿಡ್ನಿ ಸ್ಟೋನ್ ಇದೆ, ಸರ್ವರ್ ಪೇನ್ ಇದೆ, ವಿಂಡು ಮತ್ತು ಚಿ ಸ್ಟ್ಯಾಗ್ನೇಷನ್. ಅಂದರೆ ವಿಂಡ್ ಪ್ಲಸ್ ಚಿ ಸ್ಟ್ಯಾಗ್ನೇಷನ್ ಆಗಿದೆ. ವಿಂಡ್ ಜಾಸ್ತಿ ಆಗಿದ್ದಕ್ಕೆ ನೀವು ಎಲ್ಲೋ ಕೊಡ್ಬೋದು. ಓಕೆ, ಇಲ್ಲಿ ಒಂದನ್ನು ಕಂಟ್ರೋಲ್ ಮಾಡಿದ್ಮೇಲೆ ಮತ್ತೆ ಚಿ ಸ್ಟ್ಯಾಗ್ನೇಷನ್ ಇದೆಪ್ಪ ಅಂದರೆ ಆಮೇಲೆ ನೀವು ಕ್ಲಿಯರ್ ಮಾಡ್ಬೋದು. ಇಲ್ಲಿ ವಿಂಡನ್ನು ಪೇನ್ ಇದೆ ಅಂದರೆ ವಿಂಡ್ ಜಾಸ್ತಿ ಆಗಿರ್ತದೆ, ಅದನ್ನು ಕಂಟ್ರೋಲ್ ಮಾಡಿದ್ಮೇಲೆ ಸ್ಟ್ಯಾಗ್ನೇಷನನ್ನು ರಿಮೂವ್ ಮಾಡ್ಬೋದು. ಕ್ಲಿನಿಕಲ್ ಕೇಸ್ ನಂಬರ್ 4. ಇವರಿಗೆ ಮುಖ್ಯ ತೊಂದರೆ ಏನಂದರೆ ಕಿಡ್ನಿ ಸ್ಟೋನ್ ಇದೆ, ಬರ್ನಿಂಗ್ ಇದೆ, ಹೆಮೆಟೋರಿಯಾ ಅಂತ ಇದೆ. ಓಕೆ, ಇಲ್ಲಿ ಪ್ಯಾಟರ್ನ್ ಏನಿದೆ, ಹೀಟ್ ಎಕ್ಸಸ್ ಇದೆ. ಅವಾಗ ಏನು ಮಾಡ್ಬೇಕು, ನೀವು ಕಲರ್ನ ಬ್ರೌನ್ ಹಾಕಬೇಕು. ಬ್ರೌನು ಇರೋ ಜಾಗದಲ್ಲಿ ಬ್ರೌನ್ ಹಾಕಿ, ರೆಡ್ ಇರೋ ಜಾಗದಲ್ಲಿ ರೆಡ್ ಹಾಕಿ. 2 ಆಪ್ಷನ್ಸ್ ಇದೆ. ನೀವು ಇಲ್ಲ ಸರ್ ನಾವು ಇರೋ ಕಡೆ ಒಂದು ರೆಡ್ ಕಡೆ ಬ್ರೌನ್ ಮಾತ್ರ ಹಾಕ್ತೀನಿ ಅಂದರೆ ಆ್ಯಸ್ ಯುವರ್ ಇಂಟ್ರೆಸ್ಟ್. ಓಕೆ, ಕ್ಲಿನಿಕಲ್ ಕೇಸ್ ನಂಬರ್ 5. ಮುಖ್ಯ ತೊಂದರೆ ಏನಿದೆ ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್, ಕೋಲ್ಡ್ ಫೀಟ್, ನೈಟ್ ಯೂರಿನೇಷನ್. ಇಲ್ಲಿ ಪ್ಯಾಟರ್ನ್ ಏನಿದೆ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ. ಇಲ್ಲಿ 6 ಕೀಯನ್ನು ಏನು ಮಾಡಬೇಕಂದ್ರೆ ಆರೆಂಜ್ ಕಲರ್ನ ಯೂಸ್ ಮಾಡಬೇಕು. ಅದು ಸರಿ ಆಗಲಿಲ್ಲ ಅಂದರೆ ಯಾಂಗ್ ಟೋನಿಫಿಕೇಷನನ್ನು ನಿಧಾನಕ್ಕೆ ನೀವು ರೇಸ್ ಮಾಡ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 6. ಇಲ್ಲಿ ಮುಖ್ಯ ತೊಂದರೆ ಏನಿದೆ ಅಂದರೆ ಮೆನೋಪಾಸ್ ಇದೆ, ನೈಟ್ ಸ್ವೆಟ್ಟಿಂಗ್ ಇದೆ, ಹಾಟ್ ಫ್ಲಶ್ ಇದೆ. ಪ್ಯಾಟರ್ನ್ ಏನಿದೆ, ಹೀಟ್ ಇನ್ಡಿಫಿಷಿಯನ್ಸಿ ಇದೆ, ಹಾಟ್ನೆಸ್ ಎಕ್ಸಸ್ ಇದೆ. ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ಬೋದು. ಇನ್ ಟೋನಿಫಿಕೇಷನನ್ನು ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ ಮುಖಾಂತರ ಮಾಡ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 7. ಮುಖ್ಯ ತೊಂದರೆ ಏನಿದೆ, ಹೇರ್ ಫಾಲ್, ಟಿನಿಟಸ್, ಮೆಮೊರಿ ಲಾಸ್. ಪ್ಯಾಟರ್ನ್ ಏನಿದೆ, ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ. ಇಲ್ಲಿ ಪ್ಯಾಟರ್ನ್ ಆಧಾರಿತ ಯಾಂಗ್ ಪ್ಯಾಟರ್ನ್ ಇದ್ದರೆ ಗ್ರೀನ್, ರೆಡ್, ಆರೆಂಜ್. ಇನ್ ಪ್ಯಾಟರ್ನ್ ಇದ್ದರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ. ಈ ಪ್ಯಾಟರ್ನ್ ನೋಡಿಬಿಟ್ಟು ನೀವು ಕಲರ್ಸನ್ನು ಯೂಸ್ ಮಾಡಬೇಕು. ಕ್ಲಿನಿಕಲ್ ಕೇಸ್ ನಂಬರ್ 8. ಮುಖ್ಯ ತೊಂದರೆ ಏನಿದೆ, ಫೋಸ್ಟರ್ ಎನ್ಲಾರ್ಜ್ಮೆಂಟ್ ಇದೆ, ವೀಕ್ ಯೂರಿನ್ ಫ್ಲೋ ಇದೆ. ಪ್ಯಾಟರ್ನ್ ಏನಿದೆ, ಕೋಲ್ಡ್ನೆಸ್ ಇದೆ. ಅದನ್ನು ನೀವು ಆರೆಂಜನ್ನು ಕೋಲ್ಡ್ನೆಸ್ ಜಾಗದಲ್ಲಿ ಹಾಕ್ಬೋದು ಮತ್ತು ಆರೆಂಜ್ ಜಾಗದಲ್ಲಿ ಕೂಡ ಹಾಕ್ಬೋದು. ಓಕೆ, ಕ್ಲಿನಿಕಲ್ ಕೇಸ್ ನಂಬರ್ 9. ಮುಖ್ಯ ತೊಂದರೆ ಏನಿದೆ ಅಂದರೆ ಪ್ರೋಟೀನೂರಿಯಾ ಮತ್ತು ಲೆಗ್ ಎದಿಮಾ ಇದೆ. ಇಲ್ಲಿ ಪ್ಯಾಟರ್ನ್ ಏನಿದೆ, ಹ್ಯುಮಿಡಿಟಿ ಇದೆ. ಅಲ್ಲಿ ಏನು ಯೂಸ್ ಮಾಡಿದ್ದೀವಿ ಅಂದರೆ ಗ್ರೀನ್ ಕಲರ್ ವಿಂಡನ್ನು ರೇಸ್ ಮಾಡಿದ್ದೀವಿ. ಗ್ರೀನ್ ಕಲರ್ ಇರೋ ಜಾಗದಲ್ಲಿ ಗ್ರೀನ್ ಹಾಕ್ಬೋದು, ಹ್ಯುಮಿಡಿಟಿ ಜಾಗದಲ್ಲಿ ಗ್ರೀನ್ ಹಾಕಿದಾಗ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 10. ಮುಖ್ಯ ತೊಂದರೆ ಏನಿದೆ, ಹೈಪೋಥೈರಾಯ್ಡಿಸಮ್ ಇದೆ, ಕೋಲ್ಡ್ ಹ್ಯಾಂಡ್ಸ್ ಇದೆ, ಲೋ ಮೆಟಾಬಲಿಸಮ್ ಇದೆ. ಇಲ್ಲಿ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ. ಮೊದಲು ಆರೆಂಜ್ ಹಾಕಿ, ಓಕೆನಾ? ಸರಿ, ಇಲ್ಲಾಂದರೆ ಗ್ರೀನ್, ರೆಡ್, ಆರೆಂಜ್ ಇದನ್ನು ನೀವು ಫಾಲೋಅಪ್ ಮಾಡ್ಬೋದು. ಕ್ಲಿನಿಕಲ್ ಕೇಸ್ ನಂಬರ್ 11. ಮುಖ್ಯ ತೊಂದರೆ ಏನಿದೆ, ಲೋವರ್ ಬ್ಯಾಕ್ ಪೇನ್, ಕೋಲ್ಡ್ ಪ್ಯಾಟರ್ನ್. ಇಲ್ಲಿ ಕೋಲ್ಡ್ನೆಸ್ ಇರೋದ್ರಿಂದ ಆರೆಂಜ್ ಕಲರ್ನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 12. ಮುಖ್ಯ ತೊಂದರೆ ಏನಿದೆ, ಲೋವರ್ ಬ್ಯಾಕ್ ಪೇನ್, ಬರ್ನಿಂಗ್ ಪೇನ್ ಇದೆ. ಪ್ಯಾಟರ್ನ್ ಏನಿದೆ, ಹೀಟ್ ಇದೆ. ಕಲರ್ ಯಾವ್ದು ಯೂಸ್ ಮಾಡಬೇಕು, ಬ್ರೌನನ್ನು ರೆಡ್ಡಿಗೆ ಹಾಕಿ, ಬ್ರೌನನ್ನು ಬ್ರೌನಿಗೂ ಹಾಕ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 13. ಮುಖ್ಯ ತೊಂದರೆ ಏನಿದೆ, ಇನ್ಫರ್ಟಿಲಿಟಿ, ಲೋ ಲಿಬಿಡೋ, ಕಿಡ್ನಿ ಜಿಂಕ್ ಡಿಫಿಷಿಯನ್ಸಿ. ಇಲ್ಲಿ ಕೂಡ ನೀವು ಪ್ಯಾಟರ್ನ್ ಇನ್ನಿದೆನಾ ಯಾಂಗ್ ಇದೆನಾ ನೋಡಿಬಿಟ್ಟು ಅದನ್ನು ಸರಿ ಮಾಡ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 14. ಮುಖ್ಯ ತೊಂದರೆ ಏನಿದೆ, ಯೂರಿನರಿ ಕಂಟಿನ್ಯೂನ್ಸ್ ಇದೆ. ಅಂದರೆ ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ. ಪ್ಯಾಟರ್ನ್ ಏನಿದೆ, ಕಿಡ್ನಿ ಚಿನಾಟ್ ಫಾರ್ಮ್. ಓಕೆ, ಇಲ್ಲಿ ಆರೆಂಜ್ ಕಲರ್ನ ನೀವು ಬಳಸ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 15. ಮುಖ್ಯ ತೊಂದರೆ ಏನಿದೆ, ಫಿಯರ್, ಆಂಗ್ಸೈಟಿ, ಲೋ ಕಾನ್ಫಿಡೆನ್ಸ್. ಪ್ಯಾಟರ್ನ್ ಏನಿದೆ, ಕಿಡ್ನಿ ಚಿ ಡಿಫಿಷಿಯನ್ಸಿ, ವಿಂಡ್ ಡಿಸ್ಟರ್ಬೆನ್ಸ್. ಇಲ್ಲಿ ಯೆಲ್ಲೋ ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಗ್ರೀನ್, ರೆಡ್, ಆರೆಂಜನ್ನು ಹಾಕ್ಬೋದು. ಓಕೆ, ನೆಕ್ಸ್ಟ್ ಟಂಗ್ ಅನಾಲಿಸಿಸ್ ಕ್ವಿಕ್ ಚಾರ್ಟ್. ಪೇಲ್ ಇತ್ತಂದರೆ ಯಾಂಗ್ ಡಿಫಿಷಿಯನ್ಸಿ, ರೆಡ್ ಇತ್ತಂದರೆ ಹೀಟು, ಡ್ರೈ ಇತ್ತಂದರೆ ಇನ್ಡಿಫಿಷಿಯನ್ಸಿ, ಥಿಕ್ ವೈಟ್ ಕೋಟ್ ಇತ್ತಂದರೆ ಹ್ಯುಮಿಡಿಟಿ, ಕ್ರ್ಯಾಕ್ ಇತ್ತಂದರೆ ಕಿಡ್ನಿ ಇನ್ನು, ಸ್ವೆಲನ್ ಇತ್ತಂದರೆ ಚಿ ಡಿಫಿಷಿಯನ್ಸಿ. ಓಕೆ, ಇಲ್ಲಿ ಟಂಗ್ ನೋಡಿ ನಾವು ತಿಳ್ಕೊಂಡ್ವಿ. ಪಲ್ಸ್ ಅನಾಲಿಸಿಸ್ ಕ್ವಿಕ್ ಚಾರ್ಟ್ ಏನಿದೆ, ಡೀಪ್ ಕಿಡ್ನಿ,
ಸ್ಲೋ ಕೋಲ್ಡ್, ರ್ಯಾಪಿಡ್ ಹೀಟ್, ಥಿನ್ indeficiency, slippery dampness, weak C deficiency. Okay. Next, color selection. ಕಲರ್ ಸೆಲೆಕ್ಷನ್ ಏನಿದೆ, ವಿಂಡ್ ಎಕ್ಸಸ್ ಇದ್ರೆ ಯೆಲ್ಲೋ, ಹೀಟ್ ಎಕ್ಸಸ್ ಇದ್ರೆ ಬ್ರೌನ್, ಹಾಟ್ನೆಸ್ ಎಕ್ಸಸ್ ಇದ್ರೆ ಡಾರ್ಕ್ ಬ್ಲೂ, ಹ್ಯೂಮಿಡಿಟಿ ಎಕ್ಸಸ್ ಇದ್ರೆ ಗ್ರೀನ್, ಡ್ರೈನೆಸ್ ಎಕ್ಸಸ್ ಇದ್ರೆ ಬ್ರೌನ್, ಕೋಲ್ಡ್ನೆಸ್ ಎಕ್ಸಸ್ ಇದ್ರೆ ಆರೆಂಜ್. ಓಕೆ, ಈ ಥರ ನೀವು ಮಾಡ್ಬೋದು. ಇಲ್ಲಿ ನಮ್ಮದು ವಿಶ್ವಶಕ್ತಿ ಅಕ್ಯುಪ್ರೆಷರ್ ಥೆರಪಿ ಅಂತ ಕ್ಲಿನಿಕಲ್ ಫ್ಲೋ ಚಾರ್ಟ್ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ? ರೋಗಿಯ ಇತಿಹಾಸ, ಟಂಗ್ ಡಯಾಗ್ನಿಸಿಸ್, ಪಲ್ಸ್ ಡಯಾಗ್ನಿಸಿಸ್, TM-TCM ಪ್ಯಾಟ್ರನ್, ಎನರ್ಜಿ ಪ್ಯಾಟ್ರನ್, ಮತ್ತು 6 ಕೀ ಅನಾಲಿಸಿಸ್, ಮತ್ತು VAPT ಪಾಯಿಂಟ್ಸ್, ಅರಿಕ್ಯುಲರ್ ಥೆರಪಿ, ಸೀಡ್ ಥೆರಪಿ, ಮುದ್ರಾ, ಮರ್ಮ, ಫುಡ್ಡು, ಇವನ್ನೆಲ್ಲ ಫಾಲೋಅಪ್ ಮಾಡಬೇಕು. ಅಂದರೆ ಒಂದು ಎಕ್ಸಲೆಂಟ್ ರಿಸಲ್ಟ್ ಬರಬೇಕಂದ್ರೆ, ಒಂದು ಬೆಸ್ಟ್ ರಿಸಲ್ಟ್ ಬರಬೇಕಂದ್ರೆ ಇವೆಲ್ಲ ಮಾಡಿದಾಗ ಕೆಲವೊಂದು ಕ್ರಾನಿಕ್ ಡಿಸೀಸಸನ್ನು ನಾವು ತಗೋಬೋದು. ಈಗ ಸಣ್ಣ ಪುಟ್ಟ ಡಿಸೀಸಸ್ ಓಕೆ, ನೀವು 6 ಕೀದಲ್ಲಿ ಮಾಡ್ತೀರಿ ಓಕೆ, ಬಟ್ ಇದು ರೋಗಿಯ ಇತಿಹಾಸ ತಿಳ್ಕೊಂಡು ಟಂಗ್ ನೋಡಿ, ಪಲ್ಸ್ ನೋಡಿ, ಆಮೇಲೆ ಪ್ಯಾಟ್ರನ್ನ ಗುರುತಿಸ್ಬಿಟ್ಟು ಎನರ್ಜಿ ಪ್ಯಾಟ್ರನ್ ಯಾವುದಿದೆ ಅದರನ್ನು 6 ಕೀನ ಚಾಯ್ಸ್ ಮಾಡಿ, ಮತ್ತು ಅಕ್ಯುಪ್ರೆಷರ್ ಪಾಯಿಂಟನ್ನು ಚಾಯ್ಸ್ ಮಾಡಿ, ಅರಿಕ್ಯುಲರ್ನ ಯೂಸ್ ಮಾಡಿ, ಸೀಡ್ ಥೆರಪಿ ಯೂಸ್ ಮಾಡಿ, ಮುದ್ರಾ ಮಾಡಿದಾಗ ಇವೆಲ್ಲ ಕ್ವಿಕ್ ರಿಸಲ್ಟ್ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ಡಿಫ್ರೆನ್ಸಿಯೇಷನ್ ಡಯಾಗ್ನೋಸಿಸ್ ಟೇಬಲ್. ಓಕೆ, ಪ್ಯಾಟರ್ನ್ ಕಿಡ್ನಿ ಹೀಟ್, ಬರ್ನಿಂಗ್ ಯೂರಿನೇಷನ್, ಅದಕ್ಕೆ ಬ್ರೌನ್ ಹಾಕಿದ್ದೀವಿ. ಕಿಡ್ನಿ ಕೋಲ್ಡ್, ಕೋಲ್ಡ್ ಹ್ಯಾಂಡ್ಸ್, ಆರೆಂಜ್ ಹಾಕಿದ್ದೀವಿ. ಕಿಡ್ನಿ ಡ್ರೈನೆಸ್, ಡ್ರೈ ಮೌತ್, ರೆಡ್, ಇಲ್ಲಿ ಬ್ರೌನ್ ಹಾಕಿದ್ದೀವಿ. ಕಿಡ್ನಿ ಡ್ಯಾಂಪ್ನೆಸ್, ಎದೆಮಾ, ಗ್ರೀನ್ ಹಾಕಿದ್ದೀವಿ. ಕಿಡ್ನಿ ವಿಂಡ್, ಸ್ಟೋನ್ ಪೇನ್, ಯೆಲ್ಲೋ ಹಾಕಿದ್ದೀವಿ. ಓಕೆ, ಕಿಡ್ನಿ ಹಾಟ್ನೆಸ್, ನೈಟ್ ಸ್ವೆಟ್ಟಿಂಗ್, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀವಿ. ಓಕೆ, ಕಿಡ್ನಿ ಪ್ಯಾಟರ್ನ್ ಕಂಪ್ಯಾರಿಸನ್, ಕಿಡ್ನಿ ಇನ್ಡಿಫಿಷಿಯನ್ಸಿ, ಡ್ರೈನೆಸ್ ಪ್ಲಸ್ ಎಂಟಿ ಹೀಟ್. ಕಿಡ್ನಿ ಇನ್ಡಿಫಿಷಿಯನ್ಸಿ, ಡ್ರೈನೆಸ್ ಪ್ಲಸ್ ಎಂಟಿ ಹೀಟ್. ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಕೋಲ್ಡ್ ಪ್ಲಸ್ ಫ್ಯಾಟಿಗೋ. ಕಿಡ್ನಿ ಚಿ ಡಿಫಿಷಿಯನ್ಸಿ, ವೀಕ್ನೆಸ್ ಪ್ಲಸ್ ಫ್ರೀಕ್ವೆಂಟ್ ಯೂರಿನೇಷನ್. ಕಿಡ್ನಿ ಜಿಂಕ್ ಡಿಫಿಷಿಯನ್ಸಿ, ಏಜಿಂಗ್ ಪ್ಲಸ್ ಇನ್ಫರ್ಟಿಲಿಟಿ. ಓಕೆ, ಕಿಡ್ನಿ ಡ್ಯಾಂಪ್ನೆಸ್, ಎದೆಮಾ. ಕಿಡ್ನಿ ಹೀಟ್, ಬರ್ನಿಂಗ್. ಕಿಡ್ನಿ ಕೋಲ್ಡ್, ಕೋಲ್ಡ್ನೆಸ್. ನೆಕ್ಸ್ಟ್, ಕಿಡ್ನಿ ಇನ್ ವರ್ಸಸ್ ಕಿಡ್ನಿ ಯಾಂಗ್. ಕಿಡ್ನಿ ಇನ್ ವರ್ಸಸ್ ಕಿಡ್ನಿ ಯಾಂಗಿಗೆ ಹೇಗೆ ಮಾಡಬೇಕು? ಕೂಲ್ ಕಿಡ್ನಿ ಇತ್ತಂದರೆ ಕೂಲ್ ಇರುತ್ತೆ. ನಾವು ಕೆಲವೊಂದು ಸ್ಕೂಲಲ್ಲಿ ಅಪೋಸಿಟ್ ವರ್ಡ್ಸ್ನ ಹೇಳ್ತಿದ್ವಿ, ಗೊತ್ತಾ? ಸತ್ಯ, ಸುಳ್ಳು, ಈ ಥರ, ನಿತ್ಯ ಮಿಥ್ಯ, ಈ ಥರ ಒಂದೇನು ಹೇಳ್ತಿದ್ವಲ್ಲ ಅದೇ ಥರ ಇಲ್ಲಿ. ಕಿಡ್ನಿ ಇನ್, ಕಿಡ್ನಿ ಯಾಂಗ್. ಕೂಲಿಂಗ್ ಇದ್ದರೆ ಇದು ವಾರ್ಮಿಂಗ್ ಇರುತ್ತೆ, ಇದು ಮಾಯ್ಶ್ಚರ್ ಇದ್ದರೆ ಇದು ಹೀಟ್ ಇರುತ್ತೆ, ನೈಟ್ ಸ್ವೆಟ್ಟಿಂಗ್ ಇದ್ದರೆ ಕೋಲ್ಡ್ ಹ್ಯಾಂಡ್ಸ್ ಇರುತ್ತೆ, ಡ್ರೈನೆಸ್ ಇದ್ದರೆ ಎದ್ಮಾ ಇರುತ್ತೆ, ಟಿನಿಟಸ್ ಇದ್ದರೆ ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ. ಓಕೆ, ಈ ಥರ ಡಾರ್ಕ್ ಬ್ಲೂ ಆರ್ ರೆಡ್ ಪ್ಯಾಟರ್ನ್, ಆರೆಂಜ್ ಪ್ಯಾಟರ್ನ್. ಓಕೆ, ಇಲ್ಲಿ ಕಿಡ್ನಿ ಇನ್ಗೆ ಡಾರ್ಕ್ ಬ್ಲೂ ಮಾಡ್ತೀವಿ, ಇಲ್ಲಿ ರೆಡ್ ಪ್ಯಾಟರ್ನ್, ಇಲ್ಲಿ ಬ್ರೌನ್ ಪ್ಯಾಟರ್ನ್ ಯೂಸ್ ಮಾಡಿ, ಇಲ್ಲಿ ಆರೆಂಜ್ ಪ್ಯಾಟರ್ನ್. ಕಿಡ್ನಿ ಯಾಂಗಿಗೆ ಆರೆಂಜನ್ನು ಯೂಸ್ ಮಾಡ್ತೀವಿ. ಓಕೆ, ಕಿಡ್ನಿ ಚಿ ವರ್ಸಸ್ ಕಿಡ್ನಿ ಜಿಂಗ್. ಕಿಡ್ನಿ ಚಿ ಫಂಕ್ಷನಲ್ ಎನರ್ಜಿ, ಕಿಡ್ನಿ ಜಿಂಗ್ ಎಸೆನ್ಸ್, ಯೂರಿನೇಷನ್, ಗ್ರೌತ್, ಫ್ಯಾಟಿಗೋ, ಏಜಿಂಗ್, ವೀಕ್ ಪಲ್ಸ್, ಡೆವಲಪ್ಮೆಂಟ್. ಓಕೆ, ಜಿಂಗಿಗೂ ಚೀಗೂ ಏನು ಡಿಫ್ರೆನ್ಸ್ ಅಂತ ಕೊಟ್ಟಿದ್ದೀವಿ. ಕಿಡ್ನಿ ಹೀಟ್ ವರ್ಸಸ್ ಕಿಡ್ನಿ ಕೋಲ್ಡ್. ಕಿಡ್ನಿ ಹೀಟ್, ಕಿಡ್ನಿ ಕೋಲ್ಡ್, ಬರ್ನಿಂಗ್, ಕೋಲ್ಡ್ನೆಸ್, ಬ್ರೌನ್, ಆರೆಂಜ್, ರೆಡ್ ಟಂಗ್, ಪೇಲ್ ಟಂಗ್, ರ್ಯಾಪಿಡ್ ಪ್ಲಸ್, ಪಲ್ಸ್, ಸ್ಲೋ ಪಲ್ಸ್. ಓಕೆ, ನೆಕ್ಸ್ಟ್ ಕಿಡ್ನಿ ಡಿಫಿಷಿಯನ್ಸಿ ವರ್ಸಸ್ ಎಕ್ಸಸ್. ಚಿ ಡಿಫಿಷಿಯನ್ಸಿ, ಡ್ಯಾಂಪ್ನೆಸ್, ಯಾಂಗ್ ಡಿಫಿಷಿಯನ್ಸಿ, ಹೀಟ್, ಇನ್ಡಿಫಿಷಿಯನ್ಸಿ, ವಿಂಡ್, ಜಿಂಕ್ ಡಿಫಿಷಿಯನ್ಸಿ, ಹ್ಯೂಮಿಡಿಟಿ. ಓಕೆ, ಇಲ್ಲಿ ನೋಡಿ ಚಾರ್ಟ್ ಹೆಂಗೆ ಕೊಟ್ಟಿದೆ ಅಂದರೆ, ಸ್ಟೆಪ್ 1 ಟಂಗ್ ನೋಡಿ, ಸ್ಟೆಪ್ 2 ಪಲ್ಸ್ ನೋಡಿ, ಸ್ಟೆಪ್ 3 ಪ್ಯಾಟರ್ನ್ ಗುರುತಿಸಿ, ಸ್ಟೆಪ್ 4 ಎನರ್ಜಿ ಗುರುತಿಸಿ. ಚಾಪ್ಟರ್ 5ನಲ್ಲಿ 77 ಅಂದರೆ ಇದು ನನ್ನ TMನಲ್ಲಿ ಇರ್ತಕ್ಕಂಥದ್ದನ್ನು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೀನಿ. ಸ್ಟೆಪ್ 5 ಅನ್ನೋದ್ರೆ ರೂಲ್ ಅನ್ವಯ, ಯಾವ ರೂಲ್ ಅನ್ವಯ ಆಗುತ್ತಂತ. ಓಕೆ, ಇಲ್ಲಿ ಅದಾದಮೇಲೆ 6ನೇ ಪ್ಯಾಟರ್ನ್ ಏನಂದರೆ 6 ಕೀ ಕಲರನ್ನು ಆಯ್ಕೆ ಮಾಡಿ. ಇದು ಒಂದು ಕಲರ್ ಆಯ್ಕೆ ಮಾಡೋದಕ್ಕೆ ಎಷ್ಟು ಸ್ಟೆಪ್ಪನ್ನು ನೋಡಬೇಕಂತ ನಿಮಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಟಂಗ್, ಪಲ್ಸ್, ಪ್ಯಾಟ್ರನ್, ಎನರ್ಜಿ ಮತ್ತು ರೂಲ್ಸ್, ಮತ್ತು ಅದಾದಮೇಲೆ ಕಲರ್ಸ್. ಸ್ಟೆಪ್ 7 ವಿಶ್ವಶಕ್ತಿ ಅಕ್ಯುಪ್ರೆಷರ್ ಥೆರಪಿ, ಅರಿಕ್ಯುಲರ್, ಸೀಡ್, ಮುದ್ರಾ, ಮರ್ಮ, ಫುಡ್ ಥೆರಪಿ, ಇವನ್ನೆಲ್ಲ ಕೊಡ್ಬೋದು.
ಓಕೆ, ಇಲ್ಲಿ ಗೋಲ್ಡನ್ ರೂಲ್ಸ್ ಕೊಟ್ಟಿದ್ದೀವಿ. ರೋಗದ ಹೆಸರನ್ನು ನೋಡಿ ಚಿಕಿತ್ಸೆ ಕೊಡಬೇಡಿ. ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ನಮ್ಮದೊಂದು ವೇದವಾಕ್ಯ ಟೈಪ್ ಆಗಿಬಿಟ್ಟಿದೆ. ಪ್ರತಿ ಇದರಲ್ಲಿ ಕೊಟ್ಕೊತಾ ಇದ್ದೀವಿ. ರೋಗದ ಹೆಸರನ್ನು ನೋಡಿ ಚಿಕಿತ್ಸೆ ಕೊಡಬೇಡಿ. ಮೊದಲು ಪ್ಯಾಟರ್ನ್ ಗುರುತಿಸಿ, ನಂತರ ಎನರ್ಜಿ ಗುರುತಿಸಿ, ಕೊನೆಯಲ್ಲಿ 6 ಕೀಯನ್ನು ಆಯ್ಕೆ ಮಾಡಿ. ಒಂದೇ ರೋಗಕ್ಕೆ ವಿಭಿನ್ನ ಎನರ್ಜಿ ಪ್ಯಾಟರ್ನ್ ಇರ್ಬೋದು. ಪ್ಯಾಟರ್ನ್ ಬದಲಾದರೆ 6 ಕೀ ಕಲರ್ ಕೂಡ ಬದಲಾಗುತ್ತದೆ. ಓಕೆ, ಈ ಥರ ಇರುತ್ತೆ. ಕಿಡ್ನಿ ಸ್ಟೋನ್ ಇರುವ ಎಲ್ಲ ರೋಗಿಗಳಿಗೆ ಒಂದೇ ಬಣ್ಣ ಅನ್ವಯಿಸುವುದಿಲ್ಲ. ಬರ್ನಿಂಗ್ ಇದ್ದರೆ ಹೀಟ್ ಪ್ಯಾಟರ್ನ್ ಬ್ರೌನ್ ಆಯ್ಕೆ, ತೀವ್ರ ನೋವು ಅಥವಾ ಚೀಸ್ ಸ್ಟಾಗ್ನೇಷನ್ ಇದ್ದರೆ ವಿಡ್ ಪ್ಯಾಟರ್ನ್ ಯೆಲ್ಲೋ ಆಯ್ಕೆ, ಎದ್ಮಾ ಇದ್ದರೆ ಹ್ಯುಮಿಡಿಟಿ ಪ್ಯಾಟರ್ನ್ ಗ್ರೀನ್ ಆಯ್ಕೆ, ನೈಟ್ ಸ್ವೆಟ್ಟಿಂಗ್ ಇದ್ದರೆ ಹಾಟ್ನೆಸ್ ಪ್ಯಾಟರ್ನ್ ಡಾರ್ಕ್ ಬ್ಲೂ ಆಯ್ಕೆ, ಕೋಲ್ಡ್ ಹ್ಯಾಂಡ್ಸ್ ಇದ್ದರೆ ಫಿಟ್ ಇದ್ದರೆ ಕೋಲ್ಡ್ನೆಸ್ ಪ್ಯಾಟರ್ನ್ ಆರೆಂಜ್ ಆಯ್ಕೆ, ಡ್ರೈ ಮೌತ್ ಇದ್ದರೆ ಡ್ರೈನೆಸ್ ಪ್ಯಾಟರ್ನ್ ಬ್ರೌನ್ ಆಯ್ಕೆ, ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಗ್ರೀನ್ ರೆಡ್ ಆರೆಂಜ್ ಕ್ರಮ, ಇನ್ ಡಿಫಿಷಿಯನ್ಸಿ ಇದ್ದರೆ ಯೆಲ್ಲೋ ಬ್ರೌನ್ ಡಾರ್ಕ್ ಬ್ಲೂ ಕ್ರಮ. ನೋಡಿ, ಇದು ನಿಮಗೆ ಪ್ರಶ್ನೆಗಳನ್ನು ಕೂಡ ರೆಡಿ ಮಾಡಿದ್ದೀವಿ. ಹೆಂಗೆ ಅಂದರೆ ಕಿಡ್ನಿ ಮೆರಿಡಿಯನ್ ಯಾವ 5 ಎಲಿಮೆಂಟಿಗೆ ಸೇರಿದೆ, ಇದನ್ನು ನಿಮಗೆ ನೀವೇ ಪ್ರಶ್ನೆ ಹಾಕೋಬೇಕು. ಇಲ್ಲಿ ನಾನು ಕಿಡ್ನಿ ಬಗ್ಗೆ ಮಾಡಿದ್ದೀನಿ. ಪ್ರತಿಯೊಂದು ನೀವೇ ರೆಡಿ ಮಾಡ್ಕೊಳೋದು, ನೀವೇ ನೋಡೋದು. ಕಿಡ್ನಿ ಮೆರಿಡಿಯನ್ ಇನ್ ಅಥವಾ ಯಾಂಗ್. ಕಿಡ್ನಿ ಮೆರಿಡಿಯನ್ನಲ್ಲಿ ಒಟ್ಟು ಎಷ್ಟು ಪಾಯಿಂಟ್ಗಳಿವೆ? ಕಿಡ್ನಿ ಜಿಂಗ್ ಅಂದರೆ ಏನು? ಕಿಡ್ನಿ ಚಿ ಮತ್ತು ಕಿಡ್ನಿ ಜಿಂಗ್ ನಡುವಿನ ವ್ಯತ್ಯಾಸ ಏನು? ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿಯ 10 ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಕಿಡ್ನಿ ಇನ್ ಡಿಫಿಷಿಯನ್ಸಿಯಲ್ಲಿ 4 ಲಕ್ಷಣಗಳನ್ನು ವಿವರಿಸಿ. ಕೋಲ್ಡ್ನೆಸ್ ಎಕ್ಸಸ್ ಇದ್ದಾಗ ಯಾವ ಬಣ್ಣವನ್ನು ಯೂಸ್ ಮಾಡ್ತೀವಿ? ಫ್ರೀಕ್ವೆಂಟ್ ಯೂರಿನೇಷನ್ನಲ್ಲಿದ್ದಾಗ 6 ಕೀ ಬಣ್ಣ ಯಾವುದು? ಬರ್ನಿಂಗ್ ಯೂರಿನೇಷನ್ನಲ್ಲಿ 6 ಕೀ ಬಣ್ಣ ಯಾವುದು? ಕಿಡ್ನಿ ಸ್ಟೋನ್ನಲ್ಲಿ ವಿಂಡ್ ಪ್ಯಾಟರ್ನ್ ಇದ್ದರೆ ಯಾವ ಬಣ್ಣ ಹಾಕಬೇಕು? ಎದಮೆ ಇದ್ದರೆ 6 ಕೀ ಬಣ್ಣ ಯಾವುದು? ಈ ಥರ ಎಲ್ಲದನ್ನು ಹಾಕಿದ್ದೀನಿ. ಅಂದರೆ ನೀವು ಅದನ್ನು ಕ್ವಶನ್ ಯಾವ ಥರ ಮಾಡ್ಕೊಂಡು ಯಾವ ಥರ ಕಲಿಬೇಕನ್ನೋ ಒಂದು ಕಾನ್ಸೆಪ್ಟ್. ಓಕೆ, ನಾನು ಕ್ವಶನ್ ಕೇಳಲ್ಲ, ಮತ್ತು ಇವರೇನಪ್ಪ ಎಕ್ಸಾಮ್ ಮಾಡ್ತಾರಂತ ಭಯ ಪಡಬೇಡಿ, ನಾನು ಮಾಡಲ್ಲ. ಓಕೆ, ನೆಕ್ಸ್ಟ್ ಕಿಡ್ನಿ ಮತ್ತು ಎಂಡ್ರೋಕ್ರೈನ್ ಸಿಸ್ಟಮನ್ನು ನಾವು ಬ್ರೇಕ್ ಆದಮೇಲೆ ನೋಡಿದರೆ ಚೆಂದ ಇರುತ್ತೆ. ಯಾಕಂದರೆ ಭಾಳ ನಾವು ಹೊಡೆದಾಡಿ ಮಾತಾಡಿ ಏನಾಗ್ಬಿಡುತ್ತೆ, ಸ್ವಲ್ಪ ನಾಲಿಗೆ ಒಣಗಿಬಿಡುತ್ತೆ. ನಾವು ಅದನ್ನು ನೋಡೋಣ ಅದಾದಮೇಲೆ. ಓಕೆ, ಯಾರಿಗಾದರೂ ಏನಾದರೂ ಡೌಟ್ ಇತ್ತರ ಹೆಂಗಿತ್ತು? ಸರ್, ಒಂದು ಡೌಟ್ ಇತ್ತು. ಹೇಳಿ ಸರ್. ನನಗೆ ಕಿಡ್ನಿದು ಸ್ವಲ್ಪ ಲಾಸ್ಟ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಸರ್. ಜಿಂಗ್ ಅನ್ನೋದಕ್ಕೆ ಸ್ವಲ್ಪ ಒಂಚೂರು ಏನಾದರೂ ಹೇಳ್ತಿದ್ದೀರಾ ಸರ್? ಜಿಂಗ್ ಅಂತ ಹೇಳಿ. ಜಿಂಗ್ ಅಂದರೆ ಅದು ಎಸೆನ್ಸಿಗೂ ಜಿಂಗ್ ಅಂದರೆ ಒಂದು ಶಕ್ತಿ, ಅದು ಎನರ್ಜಿ ಅಂತೀವಲ್ಲ, ಎನರ್ಜಿ ಪ್ಯಾಟರ್ನ್ಸ್. ಎಸ್ ಸರ್. ಓಕೆ, ಅದನ್ನು ನೀವು ವಿಡಿಯೋಸ್ ನಾ ಹಾಕಿದ್ದೀನಲ್ಲ ನೋಡ್ಕೊಂಡು. ಅದೇ ನೋಡ್ಲಿಲ್ಲ ಸರ್, ಅದಕ್ಕೆ ಜಸ್ಟ್ ಒಂದ್ಸರಿ ನೋಡ್ತೀನಿ ಸರ್. ಎಸೆನ್ಸಿಗೂ ಜಿಂಗ್ ಅಂತ ಇರ್ತೀವಲ್ಲ, ಅದು ಒಂದು ರೂಟ್ ಆಫ್ ಎನರ್ಜಿ ಅದು. ಓಕೆ, ರೈಟ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಎನಿ ಕ್ವಶನ್ಸ್? ಇದ್ರದ್ದು ಹೇಳಿದ್ರಲ್ಲ, ಆಪೋಸಿಟ್ ವರ್ಡ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ವಾಯ್ಸ್ ಕರೆಕ್ಟಾಗಿ ಬರ್ತಿಲ್ಲ ಮೇಡಮ್. ಆಪೋಸಿಟ್ ವರ್ಡ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸರ್, ಸತ್ಯ ಸುಳ್ಳು ಅಂತೆಲ್ಲ ಹೇಳಿದ್ರಲ್ವಾ, ಅದ್ರದ್ದು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಸರ್. ನೀವು ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡಿ, ಏನು ಕೇಳ್ತಾ ಇಲ್ಲ ನನಗೆ. ಅದು ಸ್ಪೀಕರ್ ಹಾಕೊಂಡಿದ್ದೀನಿ. ಯಾವ್ದು ಬೇಕು ಮೇಡಮ್ ನಿಮಗೆ? ಸೋಮು ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಜಿಂಕ್ ಚಿ ಬಗ್ಗೆ ಒಂಚೂರು ಹೇಳ್ಬೋದಾ ನಾನು? ಹಾ, ಹೇಳಿ ಮೇಡಮ್, ಹೇಳಿ, ತೊಂದರೆ ಇಲ್ಲ. ಅದು ಆಕ್ಚುಲಿ TCM ಅಲ್ಲಿ ಬರುತ್ತೆ, ಜಿಂಕ್ ಚಿ ಅಂತ ಅನ್ನೋದು. ಅದು ಪ್ರೀನಾಟಲ್ ಎನರ್ಜಿಯಿಂದ ಬರೋದು, ಅಂದ್ರೆ ಪೇರೆಂಟಲ್ ಎನರ್ಜಿಯಿಂದ ಬರುತ್ತಲ್ಲ, ಆ ಎಸೆನ್ಸ್ ಚಿ. ಮತ್ತೆ ನಾವು ಫುಡ್ ಇಂದ ತಗೋತೀವಲ್ಲ, ಸ್ಪ್ಲೀನ್ ಸ್ಟಮಕ್ ಇಂದ, ಆ ಚಿ. ಮತ್ತೆ ಒಂದು ಪೇರೆಂಟಲ್ ಎನರ್ಜಿಯಿಂದ ಬರುವಂತದ್ದು, ಇನ್ನೊಂದು ಫುಡ್ ಇಂದ ಬರುವಂತದ್ದು, ಇನ್ನೊಂದು ಲಂಗ್ಸ್ ಇಂದ ಬರುವಂತ ಎನರ್ಜಿ. ಈ 3 ಚೀನ ಸೇರಿಸ್ಕೊಂಡು ನಾವು ಝ್ಯಾಂಗ್ ಚಿ ಅಂತೀವಿ. ಅದನ್ನ TCM ವರ್ಡ್ ಬರತ್ತೆ, ಅದು ನಿಮ್ಗೆ ಹಂಗಾಗಿ ಅರ್ಥ ಆಗಿಲ್ಲ ಅಷ್ಟೇನೆ. ಬಟ್ ಇದನ್ನೆಲ್ಲ ಸೇರ್ಕೊಂಡು ನಾವು ಟ್ರೂ ಚಿ ಅಂತ ಹೇಳ್ತೀವಿ. ಫೈನಲ್ ಆಗಿ 3 ಸೇರಿ ಬರುವಂತ ಎನರ್ಜಿನ ನಾವು ಟ್ರೂ ಚಿ ಅಂತ ಹೇಳ್ತೀವಿ. ಟ್ರೂ ಚಿನಲ್ಲಿ ಮತ್ತೆ 2 ಎನರ್ಜಿಯಾಗಿ ಬೈಫರ್ಕೇಟ್ ಮಾಡ್ತೀವಿ. ಒಂದು ನ್ಯೂಟ್ರಿಟಿವ್ ಚಿ ಅಂತ, ಇನ್ನೊಂದು ಡಿಫೆನ್ಸಿವ್ ಚಿ ಅಂತ.
ನ್ಯೂಟ್ರಿಟಿಸಿ ಅಂತಂದ್ರೆ ನಮ್ಮ ದೇಹದ ಪೋಷಣೆ. ಇನ್ನ ಡಿಫೆನ್ಸಿಸಿ ಅಂತಂದ್ರೆ ಈ ಇಮ್ಯುನಿಟಿ ಪವರ್ ಇಂದ ಬರುತ್ತಲ್ಲ ಹೊರಗಡೆ, ಇಮ್ಯುನಿಟಿ ಪವರ್ ಇಂದ ಬರುವಂತದ್ದು. ಅಂದ್ರೆ ಈ ರೋಗ ನಿರೋಧಕ ಶಕ್ತಿಯನ್ನ ಫೇಸ್ ಮಾಡಕ್ಕೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದೇ ನಾವು ಡಿಫೆನ್ಸಿವ್ ಚಿ ಅಂತ ಕರಿತೀವಿ. ಈ ಜಾನ್ಸಿ ಅನ್ನೋ ಮೀನಿಂಗು ಈ ಪೇರೆಂಟಲ್, ಫುಡ್ ಮತ್ತೆ ಲಂಗ್ಸ್ ಇಂದ, ಈ ಮೂರಿಂದ ಬರೋ ಎನರ್ಜಿ ನಾವು ಜಾನ್ಸಿ ಅಂತೀವಿ. ಅಲ್ಲ, ಮೂರು ಸೇರ್ಬೇಕು. ಎರ್ಚಿ ಅಂದ್ರೆ ಮೇನ್ ಈಗ ಮಗು ಹುಟ್ಟಿದಾಗ ಫಸ್ಟ್ ಅಳ್ಬೇಕು ಅನ್ನೋದು ಹೇಳೋದೇ ಅದ್ರಿಂದ. ಲಂಗ್ಸ್ ಇಂದಾನೆ ಮಗು ವಾಯ್ಸ್ ಹೊರಗ್ ಬಂದು ಅಳೋದು. ಅದಕ್ಕೆ ಹೇಳ್ತಾರೆ ಫಸ್ಟ್ ಹುಟ್ಟಿದಾಗ ಮಗು ಅಳ್ಬೇಕು ಅಂತ, ಅಳ್ಳಿಲ್ಲ ಅಂದ್ರೆ ಅಳುತ್ತಾರೆ. ಒಟ್ಟು ಈ ಮೂರು ಎನರ್ಜಿ ಸೇರ್ಕೊಂಡೆ ಜಾನ್ಸಿ ಅಂತ ಅಂತಾರೆ. ಓಕೆ ಓಕೆ ಸರ್, ಸರ್ ಅದೇ ಆಪೋಸಿಟ್ ವರ್ಡ್ ಹೇಳಿದ್ರಲ್ಲ ಸರ್ ಎನರ್ಜಿ ಪ್ಯಾಟರ್ನ್ ಅಲ್ಲಿ. ಮತ್ತೆ ವಿಡಿಯೋ ಸಿಗುತ್ತಲ್ಲ ಮೇಡಮ್, ಮತ್ತೆ ಏನ್ ಸರ್ ವಿಡಿಯೋ ಸಿಗುತ್ತಲ್ಲ, ಮತ್ತೆ ನೋಡಬಹುದಲ್ಲ. ಅಲ್ಲಲ್ಲ, ಅದು ಇದೆ ಸರಿ. ನೀವು ಈಗ ಅಂದ್ರೆ ಈಗ ಎನರ್ಜಿ ಪ್ಯಾಟರ್ನ್ ಅಂದ್ರೆ ವಿಂಡ್, ಹಾಟ್ನೆಸ್, ಕೋಲ್ಡ್ನೆಸ್ ಇದೆಲ್ಲ ಇದೆಯಲ್ಲ, ಅದು ಬೇಸ್ಡ್ ಆನ್ ದ ಪೇಷಂಟ್ ಹೇಳೋ ಇದ್ರ ಮೇಲೆ ನಾವು ಫೈಂಡ್ ಔಟ್ ಮಾಡ್ಬೇಕಾ, ಹೆಂಗೆ ಅದು? ನೀವು ಪೇಷಂಟ್ ಹೇಳೋದು ಕೇಳಿದ್ರೆ ಅದು ನೀವು ಹೀಲರ್ ಆಗಲ್ಲ. ಅವಾಗ ನೀವು ನೋಡ್ಬೇಕು, ಟಂಗನ್ನ ನೋಡ್ಬೇಕು, ಪಲ್ಸ್ ಅನ್ನ ನೋಡ್ಬೇಕು. ಅವಾಗ ಲಕ್ಷಣಕ್ಕೆ ನೀವು ಮ್ಯಾಚ್ ಮಾಡ್ಬೇಕು. ಅವ್ರು ಹೇಳೋದಕ್ಕೂ ಮ್ಯಾಚ್ ಮಾಡ್ಬೇಕು. ಓಕೆ ಸರ್, ಇದು ಟಿನಿಟಸ್ ನಮ್ಗೆ ಕೋಲ್ಡ್ ಅಂತ ಹೇಗ್ ಗೊತ್ತಾಗುತ್ತೆ? ಟಂಗ್ ನೋಡ್ಬೇಕು, ನಿಮ್ಮ ಸಿಂಪ್ಟಮ್ಸ್ ಎಲ್ಲ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ. ಇಷ್ಟೆಲ್ಲ ಸಿಂಪ್ಟಮ್ಸ್ ಹೇಳಿದ್ವಲ್ಲ ಮೇಡಮ್. ಈಗ ಕೋಲ್ಡ್ ನಿಂದ ಎಷ್ಟು ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದೀವಿ, ಹೀಟ್ ನಿಂದ ಎಷ್ಟು ಬರುತ್ತೆ ಅಂತ ಹೇಳಿದೀವಿ. ಹೈ ಪಿಚ್ ಇರುತ್ತೆ ಅಂತ ನೀವ್ ಹೇಳೋದು, ಲೋ ಪಿಚ್ ಇರುತ್ತೆ ಅಂತ ಕಿಡ್ನಿದಾದ್ರೆ. ಅಲ್ಲ, ಈಗ ನಾವು ಸಿಂಪ್ಟಮ್ಸ್ ನಲ್ಲಿ ಎಷ್ಟು ಒಂದು 25ಕ್ಕಿಂತ ಹೆಚ್ಚಿಂದ ಹೇಳಿದೀವ. ಅಲ್ಲ, ಗೊತ್ತು. ಲಿವರ್ಗೂ ಟಿನಿಟಸ್ ಅಂತಾರಲ್ಲ, ಅದಕ್ಕೆ ಕೇಳ್ದೆ. ನೀವು ಪ್ಯಾಟರ್ನ್ ನೋಡ್ಬಿಟ್ಟು ಲಿವರ್ ನ ವಿಂಡ್ ಹೆಚ್ಚಿಗೆ ಆದ್ರೂ ಬರ್ಬೋದು, ಇಲ್ಲ ಅಂತಲ್ಲ. ಬಟ್ ಯಾವಾಗ ನಿಮ್ಗೆ ಇಲ್ಲಿಂದ ಪಾಸ್ ಆಗಲ್ವ ಎನರ್ಜಿ, ಇಲ್ಲಿ ಮದರ್ ಸನ್ ನೀವು ಕೊರಿಲೇಟ್ ಮಾಡ್ಲೇಬೇಕಲ್ಲ. ನೀವು 5 ಎಲಿಮೆಂಟ್ ಕಾನ್ಸೆಪ್ಟ್ ತಗೊಳ್ಳೇಬೇಕು. ನೀವು 5 ಎಲಿಮೆಂಟ್ ಕಾನ್ಸೆಪ್ಟ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ನೀವು ಅದರಿಂದ ಬರುತ್ತೆ ಇದರಿಂದ ಬರುತ್ತೆ ಅಂದ್ರೆ ಮತ್ತೆ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ. ನೀವು 5 ಎಲಿಮೆಂಟ್ ಲಿವರ್ ವಿಂಡಿಂದನೂ ಬರುತ್ತೆ, ಕಿಡ್ನಿಯಿಂದನೂ ಬರುತ್ತೆ, ಬರುತ್ತೆ. ಬಟ್ ಎಲ್ಲ ಸಾಮಾನ್ಯ ಹೇಳೋದು ಕಿಡ್ನಿ ಕಿಡ್ನಿಗ್ ತಗೊಳ್ತಾರಲ್ಲ, ಅದಕ್ಕೆ ಮೇಡಮ್ ಅದ್ರಿಂದನೂ ಕಿಡ್ನಿಯಿಂದನೂ ಬರುತ್ತೆ. ಮತ್ತೆ ಎಕ್ಸೆಸ್ ಲಿವರ್ ಯಾಂಗ್ ರೈಸ್ ಆಯ್ತು ಅಂದ್ರೆ ಅದ್ರಿಂದನೂ ಬರುತ್ತೆ. ಸಿವಿಯರ್ ಸಡನ್ ಅಟ್ಯಾಕ್ ಆಗೋದೆಲ್ಲ ಯಾಂಗಿಂದ ಬರುತ್ತೆ. ಹೌದೌದು. ಈ ಕೋಲ್ಡ್ ಇಂದ ಅಂತಂದ್ರೆ ವೆದರ್ ವೇರಿಯೇಷನ್ ಆದಾಗೆಲ್ಲ ಕೋಲ್ಡ್ ಇಂದು ಮೈಲ್ಡ್ ಆಗಿ ಬರುತ್ತೆ. ಬಟ್ ಸಿವಿಯರ್ ಇರೋದಂತದ್ದೆಲ್ಲ ಯಾಂಗ್ ಇಂದ ಬರುತ್ತೆ. ಬಟ್ ಅದೇ ತಗೊಂಡ್ ನೀವ್ ಅವಾಗ ನೋಡ್ಕೋಬೇಕು, ಲಿವರ್ ಇಂದನ ಕಿಡ್ನಿಯಿಂದನ ಅನ್ನೋದು. ಕಿಡ್ನಿಯಿಂದನ. ಆಮೇಲೆ ಸರ್, ಇದು ಕಿಡ್ನಿ ಎಸೆನ್ಸಿಗೆ ಇದ್ರಲ್ಲಿ 6 ಕೀಲ್ ಏನ್ ಹಾಕೋಬಹುದು? ಎಸೆನ್ಸಿಗೆ ನೀವು ಹೇಳಿದ್ವಲ್ಲ, ನೀವು ಇದ್ದಪ್ಪ ಅಂದ್ರೆ ಅದನ್ನ ಹಾಕ್ರಿ, ಯಾಂಗ್ ಇತ್ತಂದ್ರೆ ಅದನ್ನೆಲ್ಲ ಹೇಳಿದ್ವಲ್ಲ, ಕೇಳಿಲ್ಲ ಅನ್ಸುತ್ತೆ ಹಂಗಾರೆ. ಅದೇ ಓಕೆ. ಹೇಳಿ ಸರ್. ಒಂದು ಕ್ವಶನ್ ಇದೆ ಸರ್. ಕಿಡ್ನಿ ಮೆರಿಡಿಯನ್ ಬಗ್ಗೆ ಮಾತಾಡಿದ್ರಲ್ವಾ, ಅವರು ಹೇಳಿದ್ರು ನಾಗೇಂದ್ರ ಸರ್ ಏನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿದ್ದಾರೆ ಅಂತ. ಶಿಲ್ಪಾ ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ನಾನು ರಿಪೀಟ್ ಮಾಡ್ತೀನಿ. ಬೇಗ ಮಲಗ್ತಾ ಇದ್ರು, ಕತ್ಲೆಯಲ್ಲಿ ಇರ್ತಾ ಇದ್ರು ಅಂತ. ನಾನು ನೋಡಿದೀನಿ. ನಾನು ಚಿಕ್ಕ ವಯಸ್ಸಿಂದ ನನಗೆ ಒಂದು 4-5 ವರ್ಷದಿಂದನೂ ನೆನಪಿದೆ. ನನ್ಗೆ 4-5 ವಯಸ್ಸು ಏಜಿಂದನೂ ಚೆನ್ನಾಗಿ ನೆನಪಿದೆ. ನನಗೆ 8 ಗಂಟೆ ಮೇಲೆ ಕರೆಂಟ್ ಇರ್ತಾ ಇರ್ಲಿಲ್ಲ. ಗೊತ್ತಿಲ್ಲ 8 ಗಂಟೆ ಮೇಲೆ ಕರೆಂಟ್ ಇರ್ತಾ ಇರ್ಲಿಲ್ಲ. ನೀವು ಅಂಧಾಕಾರದಲ್ಲಿ ಗಾಢವಾದ ಅಂದ್ರೆ ಕಟ್ಟೆಯಲ್ಲಿದ್ರೆ ನಿಮ್ಮ ಕಿಡ್ನಿ ಎನರ್ಜಿ ಎಷ್ಟೊಂದು ಬಿಲ್ಡ್ ಆಗುತ್ತೆ ಅಂತ. ನಾನು ಅದಕ್ಕೆ ಅವ್ರನ್ನ ಕೇಳಿದೆ, ಎಷ್ಟು ಗಂಟೆ ಮನಸ್ಸಿರಕ್ಕ ನೀವು ಅಂತ. ಮತ್ತೆ ಏಜ್ ಕೂಡ ಕೇಳಿದೆ. ಡಿಪೆಂಡ್ ಅಪಾನ್ ಏಜ್ ಮೇಲೆ ಎಲ್ಲ ಎನರ್ಜಿನೂ ಕೂಡ ದೇಹದಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ನಂದೊಂದು ಇದು. ಮತ್ತೆ ನೀವು ಏಜ್ ಮೇಲೆ ಫಿಟ್ನೆಸ್ ಅಂದ್ರೆ ಏನು ಫಿಸಿಕಲ್ ಆಕ್ಟಿವಿಟೀಸ್, ಒಳ್ಳೆ ಫುಡ್, ಒಳ್ಳೆ ಒಂದು ದಿನಚರಿನ ಅಳವಡಿಸ್ಕೊಂಡಿದ್ರೆ ನಿಮ್ಗೆ ಎಲ್ಲ ಎನರ್ಜಿನೂ ಇರುತ್ತೆ ಅನ್ನೋದು ನಮ್ದೊಂದು ಅಭಿಪ್ರಾಯ. ಅದನ್ನ ಕೇಳ್ಕೊಂಡೆ ಅವ್ರನ್ನ, ಎಷ್ಟು ಗಂಟೆಗೆ ಮನಸ್ಸಿರ ನೀವು ಮಲಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಲ್ಡ್ ಎನರ್ಜಿ ಯಾವಾಗ ಸಿಗುತ್ತೆ? ದಿನದಲ್ಲಿ ನಿದ್ದೆ ಮಾಡಿದಾಗ ಅಲ್ವಾ? ಚೆನ್ನಾಗಿ ನಿದ್ದೆಗೆ ಪ್ರಾಮುಖ್ಯತೆ ಕೊಟ್ಟು ಒಂದು 6 ತಾಸು 7 ತಾಸು 8 ತಾಸುವರೆಗೂ ನೀವು ಆಗಷ್ಟೇ ಹುಟ್ಟಿದ ಮಗು ನೋಡಿ ಜಾಸ್ತಿ ನಿದ್ದೆ ಮಾಡುತ್ತೆ. ಅದು ದೇಹಕ್ಕೆ ಪೋಷಣೆ, ದೇಹ ಬೆಳವಣಿಗೆ ಆಗ್ಬೇಕು. ಜಾಸ್ತಿ ನಿದ್ದೆ ಮಾಡುತ್ತೆ, ನೋಡಿರ್ತೀರಲ್ವಾ ಮಗು
ನಾವೇನ್ ಮಾಡ್ತಾ ಇದೀವಿ, ನಿದ್ದೆಗೆ ಪ್ರಾಮುಖ್ಯತೆನೆ ಕೊಡ್ತಾ ಇಲ್ಲ, ಜಾಸ್ತಿ ನಿದ್ದೆ ಮಾಡ್ತಾ ಇದ್ದೀವಿ ಅಲ್ವಾ? ನೀವು ನೋಡ್ತಿರುತ್ತೆ ನನ್ನ ಕ್ಲಾಸಲ್ಲಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾನು ವಿಡಿಯೋ ಆಫ್ ಮಾಡ್ಬಿಟ್ಟು ಹೊರಟುಬಿಟ್ಟಿರ್ತೀನಿ. ವಿಡಿಯೋದಲ್ಲಿ ಆಮೇಲೆ ನೋಡ್ಕೊಳ್ಳೋಣ ರೆಕಾರ್ಡಿಂಗ್ ಅಲ್ಲಿ. ಆ ರೀತಿ ನಿದ್ದೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ನಾನು 10 ಗಂಟೆ ಮೇಲೆ ಯಾರಿಗೂ ಸಿಗೋದಿಲ್ಲ, ಯಾರೋ ಫೋನ್ ಮಾಡಿದ್ರು ನಾನು ಫೋನು ಎತ್ತ. 10 ಗಂಟೆ 10:30 ಹಬ್ಬ ಅಂದ್ರೆ 10:30 ಒಳಗೆ ಮನೆ ಬಿಟ್ಟಿರ್ತೀನಿ ನಾನು. ಈಗ ನಾಗೇಂದ್ರ ಸರ್ ಹೇಳಿದ್ರು ನೋಡಿ, ಬೆಳಗ್ಗೆ 3 ಗಂಟೆ ಎದ್ದೇಳ್ತೀನಿ ಅಂತ. ನಾನು 4 ಗಂಟೆಗೆ ಎದ್ದೇಳಬೇಕು, ಕ್ಲಾಸ್ ಇದೆ ನನ್ಗೆ. ಹಾಗಾಗಿ ಬೇಗ ಎದ್ದೇಳೋದು, ಬೇಗ ಮಲಗೋದು ಕೂಡ ನಿಮ್ಮ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಈ ಸುಮಾರು ಜನಕ್ಕೆ ನಿದ್ದೆ ಬರಲ್ಲ ಅನ್ನೋದು ಈ TM ಸೇರಿದ ಮೇಲೆ ಎಷ್ಟೋ ಜನ ಕೇಳ್ತಾರೆ, ನಿದ್ದೆ ಬರಲ್ಲ ಇಷ್ಟು ಜನ ನಿದ್ದೆಯಿಂದ ಸಫರ್ ಆಗ್ತಾ ಇದಾರೆ ಅಂತ. ನಮ್ಗೆ ಅದು ಗೊತ್ತೇ ಇಲ್ಲ, ಯಾಕಂದ್ರೆ ನಾವು ತುಂಬಾ ವರ್ಷದಿಂದ ಇದನ್ನ ಮಾಡ್ಕೊಂಡ್ ಬಂದಿದೀವಿ. 10 ಗಂಟೆ ಲಾಸ್ಟ್ ನಾವು ಫಿಕ್ಸ್ ಮನೆ ಬಿಟ್ಟಿರ್ತೀವಿ. ಎಲ್ಲ ನಾಳೆ ಹೆಂಗೆ ಅಂದ್ರೆ ನಾಳೆ ನೋಡ್ಕೊಳ್ಳೋಣ ಬಿಡೋಣ ಅಂತ. ಅದರಿಂದ ಸುಮಾರು ತೊಂದರೆ ಕೂಡ ಆಗಿದೆ. ಯಾರೋ ಒಬ್ರು ಎದೆ ನೋವು ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನನಗ್ ಫೋನ್ ಮಾಡಿದ್ದಾರೆ. ನಾವು ಫೋನ್ ಎತ್ತಲ್ಲ ಮಾರಾಯ. ಆಮೇಲೆ ಅವ್ರು ನೈಟ್ ತೀರೋಗಿದ್ದಾರೆ. ಮಾರನೇ ದಿನ ಬಿಟ್ಟು ಮಾರನೇ ದಿನ ಬೆಳಗ್ಗೆ ನಾನು ಫೋನ್ ಮಾಡಿ ಕೇಳಿದೆ, ಏನೋ ಫೋನ್ ಮಾಡಿದ್ದೀರಾ ಅಷ್ಟೊತ್ತಲ್ಲಿ ಅಂತ. ನಮ್ಮ ತಂದೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಟೋ ಓಡಿಸೋದು ನಿಮ್ಗೆ ಗೊತ್ತಿದೆ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದೆ, ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕಾಗ್ತದೆ ಅಂತ. ನೀವು ಫೋನ್ ಎತ್ತಿಲ್ಲ, ಆಟೋದಲ್ಲಿ ಗಾಡಿಗೆ ಹೋಗ್ತೇನೆ ತೀರೋದ್ರು. ಈ ರೀತಿ ನೈಟ್ ಟೈಮ್ ಫೋನ್ ಎತ್ತಿ ಹೋದ್ರು ಕೆಲವೊಂದು ಅನಾಹುತಗಳು ಆಗ್ಬೋದು. ಬಟ್ ನಾವು ರೊಟೀನ್ ನಾವು ರೂಢಿ ಮಾಡ್ಕೊಂಡ್ ಬಂದಿರೋದು ಆ ತರ ಮಾಡ್ಕೊಂಡ್ ಬಂದಿದ್ದೀವಿ. 10 ಗಂಟೆ ಅಂದ್ರೆ 10 ಗಂಟೆಗೆ ನಾವು ಬಂದ್ಬಿಡ್ತೀವಿ. ನಿಮ್ಮ ಕಿಡ್ನಿ ಎಸೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ನಿದ್ದೆಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೇಳಬೇಕು. ನೀವು ನಿದ್ದೆಗೆ ಅಮಲ್ ಮಾಡಿ. ಫಸ್ಟ್ ನಿಮ್ಮನ್ನ ನೀವು ನಂಬಿ, ನಿಮ್ಮನ್ನ ನೀವೇ ನಂಬಿಲ್ಲ, ಊರ್ನವ್ರೆಲ್ಲ ನಂಬ್ಸಕ್ ಹೋಯ್ತಿರಲ್ಲ. ಹೌದು ಅವರು ನಮ್ಮನ್ನ ಬಿಟ್ಟು ಕೇಳಿದ್ದು. ಹೌದು ಖಂಡಿತ. ನಮಗೆ ನೀನ್ ನಂಬಿ. ಶಿಲ್ಪಾ ಮೇಡಮ್, ಹೇಳಿ. ಟಿನಿಟಸ್ ಅಂತ ಅಂತಾರಲ್ಲ, ಟಿನಿಟಸ್ ಅದ್ ಆಕ್ಚುಲಿ ಸ್ಪಿರಿಚುವಲ್ ಟರ್ಮ್ ಅಲ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಏನೋ ಕಿವಿನಲ್ಲಿ 10 ತರದ್ದು ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಇದು ಟಿನಿಟಸ್ಗೂ ಅದಕ್ಕೂ ಏನ್ ಡಿಫ್ರೆನ್ಸ್? ಇದು ಟಿನಿಟಸ್ ಅಂದ್ರೆ ಏನದು ಆಕ್ಚುಲಿ? ಮೇಡಮ್ ಹಲೋ, ಎಲ್ಲರೂ ಮ್ಯೂಟ್. ಅವ್ರ ನಾಗರತ್ನ ಅವರು ತುಂಬಾ ಸೌಂಡ್ ಆಗ್ತಾ ಇದೆ. ಮಡಿಕಂಠ ಸರ್, ನಾನ್ ಮ್ಯೂಟ್ ಮಾಡಿದ್ದೀನಿ. ಮಾತಾಡಿ ಸರ್, ಹೇಳಿ. ಏನಿಲ್ಲ, ಟಿನಿಟಸ್ ಅಂದ್ರೆ ಸದಾ ಕಾಲದಲ್ಲಿ ಕಿವಿಲಿ ಒಂಥರ ಗೊಯ್ ಅಂತ ಸತ್ತ ಇರ್ತದೆ. ಅದು ಹೆಂಗೆ ಅಂದ್ರೆ ಸುತ್ತಮುತ್ತ ಯಾರಿಗೂನು ಅದು ಕೇಳಿಸೋದಿಲ್ಲ, ಅವ್ರೊಬ್ರು ಮಾತ್ರ ಅದು ಕಂಟಿನ್ಯೂಸ್ ಆಗಿ ಸೌಂಡ್ ಇರುತ್ತೆ. ಕೆಲವೊಂದು ವೆದರ್ ಮೇಲೆ, ಕೆಲವೊಂದು ಸಂದರ್ಭದ ಮೇಲೆ, ಕೆಲವರಿಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕಾಣಿಸ್ಕೋಬಹುದು, ಕೆಲವರಿಗೆ ನೈಟ್ ಹೋಗಿ ನಿದ್ದೆ ಮಾಡಿದಾಗ್ಲೂ ಅದು ಕೇಳಿಸ್ತಾ ಇರ್ತದೆ, ಕಿವಿ ಅಂತ ಶಬ್ದ ಕೇಳಿಸ್ತಾ ಇರ್ತದೆ. ಅದು ಸುತ್ತಮುತ್ತ ಪಕ್ಕದಲ್ಲಿ ಇರೋರ್ಗೆ ಯಾರಿಗೂ ಕೇಳಿಸ್ತಾರಲ್ಲ, ಬಟ್ ಅವರು ಮಾತ್ರ ಕೇಳಿಸ್ತಾರೆ. ಅದನ್ನೇ ಟಿನಿಟಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಟಿನಿಟಸ್ ಅಂದ್ರೆ ಕಿವಿನಲ್ಲಿ ಸೌಂಡ್ ಬರುತ್ತೆ, ಅದು ಅವ್ರಿಗೆ ಮಾತ್ರ ಕೇಳುತ್ತೆ, ಬೇರೆ ಯಾರಿಗೂ ಕೇಳೋದಿಲ್ಲ. ನಾನ್ ಹೇಳ್ತಾ ಇರೋದು ಅದನ್ನ ಸ್ಪಿರಿಚುವಲ್ ಟರ್ಮ್ ಅಲ್ಲೂ ಅದ್ರ ಬಗ್ಗೆ, ಟಿನಿಟಸ್ ಬಗ್ಗೆ ಸ್ಪಿರಿಚುವಲ್ ಟರ್ಮ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಶುದ್ಧಿ ಚಕ್ರದವರೆಗೂ ಅವ್ರದ ಎನರ್ಜಿ ಪಾಸ್ ಆದಾಗ ಕಿವಿನಲ್ಲಿ ಒಂದು 10 ವೆರೈಟೀಸ್ ಆಫ್ ಸೌಂಡ್ಸ್ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೂ ಅದಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ ಕೇಳಿದ್ದು. ಮಟ್ಕಂಠ ಸರ್ ಗೊತ್ತಿರ್ಬೇಕು ಅನ್ಸುತ್ತೆ ಅದ್ರ ಬಗ್ಗೆ. ಅನಾಹತ ನಾದ ಅಂತಾರೆ. ಅನಾಹತ ನಾದ ಅಂತ ಹೇಳ್ತಾರೆ. ಅನಾಹತ ನಾದ 10 ದಶವಿಧ ನಾದಗಳು ಕೇಳ್ತವೆ. ಅಂದ್ರೆ 10 ವೆರೈಟೀಸ್. ಅದ್ರಲ್ಲಿ ಗೆಜ್ಜೆ ಸೌಂಡ್ ಇರುತ್ತೆ, ನೀರಿನ ಸೌಂಡ್ ಇರುತ್ತೆ, ಗಂಟೆ ಸೌಂಡ್ ಇರುತ್ತೆ, ಮೃದಂಗದ ಸೌಂಡ್ ಇರುತ್ತೆ, ಆ ತರದ್ದೆಲ್ಲ ಇರುತ್ತೆ. 10 ತರದ ವೆರೈಟೀಸ್ ಸೌಂಡ್ಸ್ ಇರುತ್ತೆ. ಹೌದು ಮೇಡಮ್, ನಾವು ಕೇಳಿದೀವಿ ಅದನ್ನ. 10 ತರ ಸೌಂಡ್ ಬರೋದು ಅಂತ ಕೇಳಿದೀವಿ. ಬಟ್ ನಾವು ಮಾತಾಡೋದು, ನಾವ್ ಏನ್ ಹೇಳ್ತಿದೀವಿ ಅಂದ್ರೆ ಡಿಸೀಸಸ್ ಬಗ್ಗೆ. ಎನರ್ಜಿ ಲೆವೆಲ್ ಅಲ್ಲಿ ವೇರಿಯೇಷನ್ ಆದ್ರೆ ಏನೇನ್ ಡಿಸೀಸಸ್ ಬರುತ್ತೆ ಅಂತ ನಾವ್ ಮಾತಾಡ್ತಿರೋದು. ಅದೇ ಗೊತ್ತಾಯ್ತು. ಟಿನಿಟಸ್ ಅಂದ್ರೆ ಯಾವ ತರ ಸೌಂಡ್ ಇರುತ್ತೆ ಅಂತ ನಾನ್ ನಿಮ್ಗೆ ಕೇಳ್ತಾರೆ. ಮೇಡಮ್, ಒಳಗಡೆ ಫುಲ್ ಗುಯ್ಯನ ಸೌಂಡ್ ಬರುತ್ತೆ, ಒಂಥರ ಟ್ಯಾಕ್ಟ್ರಿ ಓಡ್ದಂಗೆ, ಲಾರಿ ಸೌಂಡ್, ಆಮೇಲೆ ಆಟೋ ಓಡದಂಗ್ ಸೌಂಡ್, ಆತರ ಸೌಂಡ್. ಅದು ಡಿಸ್ಟರ್ಬ್ ಆಗ್ತಿರ್ತದೆ. ಬಟ್ ಅದು ಅವ್ರಿಗೆ ಮಾತ್ರ, ಯಾರಿಗಿರತ್ತೋ ಅವ್ರಿಗೆ ಮಾತ್ರ ಡಿಸ್ಟರ್ಬ್ ಮಾಡತ್ತದು. ಒಂಥರ ಈಗ ನೀವೇ ಅನ್ಕೊಳ್ರಿ, ಒಂದ್ ಕಡೆ ಆರನ್ ಸೌಂಡ್, ಇನ್ನೊಂದ್ ಕಡೆ ಮಕ್ಳು ಕೂಗೋ ಸೌಂಡ್, ಇದ್ರ ಎರಡು ಸೇರ್ಕೊಂಡ್ರೆ ಹೆಂಗಿರತ್ತಲ್ವಾ, ಆ ರೀತಿ ಫೀಲ್ ಆಗತ್ತದು. ಹೌದು, ಎರಡರಿಂದನೂ ಬರುತ್ತೆ ಮೇಡಮ್. ಬಟ್ ನಾವು ಕಿಡ್ನಿ ಶೇಪು ಮತ್ತೆ ಕಿವಿ ಶೇಪು ಎರಡು ಸೇಮ್ ಇರೋದ್ರಿಂದ ನಾವು ಪ್ರೊಜೆಕ್ಟಿವ್ ಆರ್ಗನ್ ಆಗಿ ನಾವು ಕಿವಿನೇ ತಗೊಳ್ತೀವಿ.
ಕಿಡ್ನಿನಲ್ಲಿ ಏನೇ ಒಂದು ಹೀಟು ಕೋಲ್ಡ್ ಆದ್ರೂನು ಅದ್ ನಮಗೆ ಸೆನ್ಸ್ ಆಗತ್ತೆ ಕಿವಿನಲ್ಲಿ. ಹೌದು ಕಿವಿನಲ್ಲಿ ವ್ಯಾಕ್ಸ್ ಬರುತ್ತೆ ನೋಡಿದೀರಾ? ಹೌದು ಕೋಲ್ಡ್ ಆದಾಗ ಒಂಥರ ಜೆಲ್ಲಿ ಟೈಪ್ ಬರುತ್ತೆ ನೋಡ್ರಿ. ಹೌದು ಅದೆಲ್ಲ ಸಿಂಪ್ಟಮ್ಸ್ ನಾವು ಏನೋ ಎನರ್ಜಿ ವೇರಿಯೇಷನ್ ಆಗಿದೆ, ಕೋಲ್ಡ್ ಆಗಿದೆ. ಅದು ಜಾಸ್ತಿ ಸಂಜೆ 5 o'clock ನಂತರದಲ್ಲಿ ಜಾಸ್ತಿ ಇರುತ್ತೆ. ಕೋಲ್ಡ್ ಇಂದ ಬಂದಿದ್ರೆ, ಹೀಟ್ ಇಂದ ಬಂದಿದ್ರೆ ಡೇ ಟೈಮ್ ಅಲ್ಲಿ ಜಾಸ್ತಿ ಇರುತ್ತೆ. ಕೆಲವರಿಗೆ ಸೀಸನ್ ವೈಸ್ ಬರುತ್ತೆ, ಫುಲ್ ಇಯರ್ ಫುಲ್ ಇರಲ್ಲ, ಸೀಸನ್ ವೈಸ್ ಇರುತ್ತೆ. ನೀವು ಅದ್ರ ಮೇಲೆ ನೀವು ನೋಡ್ಕೋಬೇಕು ಏನು ಆಯ್ತಾ ಅಂತ. ಆಕ್ಚುಲಿ ಕಿಡ್ನಿ ಬಗ್ಗೆ ಮಾತಾಡಕ್ಕೆ ತುಂಬಾ ಇದೆ ಟಾಪಿಕ್. ನಿಮಗೆ 1 ಕ್ಲಾಸ್ ಅಲ್ಲ 2 ಕ್ಲಾಸ್ ಅಲ್ಲ 3 ಕ್ಲಾಸ್ ಆದ್ರೂ ಸಾಕಾಗಲ್ಲ. ನಮ್ಮ ದೇಹದಲ್ಲಿ ಡೀಪೆಸ್ಟ್ ಆರ್ಗನ್ ಅಂತಂದ್ರೆ ಕಿಡ್ನಿ. ಅದು ಆಕ್ಚುಲಿ 125 ಇಯರ್ಸ್ಗೆ ಅದು ಮಾಡಿಫೈ ಆಗಿರೋದು. ಬಟ್ ಅದನ್ನ ನಾವು ಹಾಳು ಮಾಡ್ಕೋತಿದೀವಿ ಅಂತಂದ್ರೆ ನೀವೇ ಥಿಂಕ್ ಮಾಡಿ. ಅಂದ್ರೆ ನಾವುಗಳು ಹ್ಯೂಮನ್ ಬಾಡಿ ತುಂಬಾ ಡೀಪೆಸ್ಟ್ ಆರ್ಗನ್. ನೀವು ಅದನ್ನ ಹೆಂಗೆ ತಗೋಬೇಕು ಅಂದ್ರೆ ಮರದ ಬೇರ್ ಇರುತ್ತಲ್ಲ, ಅದು ಎಷ್ಟು ಡೀಪ್ ಆಗಿರುತ್ತೆ, ತಂಪಾಗಿರುತ್ತೆ, ಡಾರ್ಕ್ ಪ್ಲೇಸ್ ಅಲ್ಲಿ ಇರುತ್ತೆ. ಅದನ್ನ ನಾವ್ ಹಾಳ್ ಮಾಡ್ಕೋತಿದೀವಿ ಅಂದ್ರೆ ಎಲ್ಲಿಗೆ ಹೋಗ್ತಿದೆ ನಮ್ಮ ಲೈಫ್ ಸ್ಟೈಲ್ ಅಂತ ನಾವ್ ನೋಡ್ಕೋಬೇಕು. ಆಕ್ಚುಲಿ ಸೂರ್ಯನ್ ಫಾಲೋ ಮಾಡಿದ್ರೆ ಆಯ್ತು. ಸೂರ್ಯ ಹುಟ್ಟತಾನ ಹೇಳ್ಬೇಕು, ಸೂರ್ಯ ಮಲಗ್ತಾನ ಅಂತಂದ್ರೆ ಸೂರ್ಯ ಮುಳುಗಿದ್ಮೇಲೆ ಬೆಳಕಿಂದ ನಾವು ಕತ್ಲೆಗ್ ಬರ್ಬೇಕು ಅಂತ. ಜಗಮಗ ಲೈಟ್ಸ್ ಗಳೆಲ್ಲ ಹಾಕೊಂಡು 12 ಗಂಟೆ ತನಕ ಮೊಬೈಲ್ ಇಟ್ಕೊಂಡು ಟಿವಿ ಮುಂದೆ ಎಲ್ಲ ಕೂತ್ರೆ ಎಸೆನ್ಸ್ ಎಲ್ಲ ಅಲ್ಲಿ ಖರ್ಚಾಗ್ತಾ ಹೋಗುತ್ತೆ. ನಮ್ಮ ಬಾಡಿನಲ್ಲಿ ಕಿಡ್ನಿ ಎಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದೇ ನಾನು 2-3 ಕ್ಲಾಸ್ ಬೇಕು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ. ಆದಷ್ಟು ಎಸೆನ್ಸ್ ನ ಸೇವ್ ಮಾಡಕ್ ನೋಡ್ಬೇಕು. ಅದೇ ಟಿನಿಟಸ್ದು ನಾನು ಅದೇ ಇದ್ರ ಬಗ್ಗೆ ನಂಗೆ ಅಂದ್ರೆ ಸ್ಪಿರಿಚುವಲ್ ಟರ್ಮ್ ಅಲ್ಲೂ ಕೂಡ ಅದ್ರದ್ದೊಂದು ಇತ್ತಲ್ವಾ, ಅದಕ್ಕೂ ಏನಾದ್ರು ಅದೇ ನಾವು ಕೇಳಿದೀವಿ ನಾದಗಳು ಬರೋದು ಎಲ್ಲ ಕೇಳಿದೀವಿ. ಬಟ್ ನಾವ್ ಮಾತಾಡ್ತಿರೋದು ಎನರ್ಜಿ. ಗೊತ್ತಾಯ್ತು, ಅದು ಎನರ್ಜಿನೇ ಅಲ್ಲ ಮೇಡಮ್, ಅದು ಕೂಡ ಎನರ್ಜಿನೇ. ನಮ್ಮ ಇದು ಪ್ರಾಣಶಕ್ತಿ ಮೇಲೆ ಬಂದಾಗ, ಕಂಠದ ಬಳಿಗೆ ಬಂದಾಗ ಅದು ದಶವೈದ ನಾದಗಳು ಬರ್ತದೆ. ನೀವ್ ಹೇಳ್ತಿರೋದು ಪಾಸಿಟಿವ್ ಎನರ್ಜಿ. ಅಷ್ಟು ನಾದಗಳು ಕೇಳ್ಕೊಂತಿರೋದು ನೀವ್ ಹೇಳ್ತಿರೋದು ಪಾಸಿಟಿವ್ ಎನರ್ಜಿ. ಬಟ್ ಅದೊಂದು ಸುಮಾಗತ್ತೆ. ಬಟ್ ನಾವಿಲ್ಲಿ ಡಿಸೀಸಸ್ ಬಗ್ಗೆ ಮಾತಾಡ್ತಿದೀವಿ. ಆ ಸೌಂಡೇ ಬೇರೆ, ಈ ಸೌಂಡೇ ಬೇರೆ. ಮೇಡಮ್ ಅದು ಧ್ಯಾನದಲ್ಲಿ ಮಾತ್ರ ಕೇಳುತ್ತೆ. ಅದು ಧ್ಯಾನದಲ್ಲಿ ಮಾತ್ರ ಕೇಳುತ್ತೆ. ಇಲ್ಲ ಟಿನಿಟಸ್ ನಿಮ್ಗೆ ಯಾವಾಗ್ಲೂ ಸೌಂಡ್ ಬರ್ತಾ ಇರುತ್ತೆ. ಮಲಗದಾಗೋ ಕೂತಾಗ ಯಾವಾಗ್ಲೂ ಇರುತ್ತೆ ಅದು. ಇಲ್ಲ, ಅನಾಹತನಾದ ಅದು ಹೆಂಗ್ ಬರುತ್ತೆ ಅಂದ್ರೆ ಅದು ಎನರ್ಜಿ ಅಂದ್ರೆ ಪ್ರಾಣಶಕ್ತಿ ಏನಿದೆ ಅದು ನಮ್ಗೆ ಧ್ಯಾನದಲ್ಲಿ ಅಥವಾ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಗೆ ಅದ್ರ ಬಗ್ಗೆ ಅರಿವಿಗೆ ಬರುತ್ತೆ. ಅದು ಮೇಡಮ್ ಅದೆಲ್ಲ ಹೇಳಿದ್ವಲ್ಲ, ಅದು ಪಾಸಿಟಿವ್ ಎನರ್ಜಿ. ಅದನ್ನ ಗೊತ್ತಾಯ್ತು, ಅವ್ರು ಯಾರೋ ಯೋಗ ಮೇಲೆ ಬರುತ್ತೆ. ಬಟ್ ನಾವಿಲ್ಲಿ ಎನರ್ಜಿ ಮಾತಾಡ್ತಿರೋದು ನಾವು ಡಿಸೀಸಸ್ ಎನರ್ಜಿ ಬಗ್ಗೆ. ಕಿಡ್ನಿ ಎನರ್ಜಿ ವೇರಿಯೇಷನ್ ಆದ್ರೆ ಏನೇನಾಗತ್ತೆ ಅಂತ. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಬೇಡಿ. ಬಟ್ ಅದೇ ಬೇರೆ ಇದೇ ಬೇರೆ. ಅದು ಕ್ಲಾರಿಫಿಕೇಶನ್ ಕೇಳಿದೆ ಅಷ್ಟೇ ನಾನು, ಏನ್ ಸೌಂಡ್ ಇರುತ್ತೆ. ಹಾ ಮೇಡಮ್ ಹೇಳಿ. ನಮಸ್ತೆ ಹೇಳಿ. ನಮಸ್ತೆ. ನನ್ಗೆ ಒಂಚೂರು ನಿಮ್ ಫೋನ್ ನಂಬರ್ ಬೇಕಿತ್ತು. ನಾನು ಸೋಮಪ್ಪ ಅವರಿಗೂ ಹಾಕಿದ್ದೆ, ಅವ್ರು ಇವತ್ ಬ್ಯುಸಿ ಇದ್ದಿದ್ರು, ಏನು ರಿಪ್ಲೈ ಮಾಡಿರ್ಲಿಲ್ಲ. ಅಲ್ಲ ನೀವ್ ಕೇಳಿದ್ದು ತಪ್ಪಂತ ಹೇಳಲ್ಲ. ಬಟ್ ನಾನು ವರ್ಕಿಂಗ್ ಇದ್ದೀನಿ. ಬಟ್ ಅದ್ರಲ್ಲೂ ತುಂಬಾ ಕಾಲ್ಸ್ ಬರ್ತಿದೆ. ನಾನು ಕಂಪ್ಲೇಂಟ್ ಮಾಡ್ಬೇಕೀಗ. ಬಟ್ ಆದಷ್ಟು ನನಗೆ ಮೆಸೇಜ್ ಮಾಡಿದ್ರೆ ನಾನು ಫ್ರೀ ಟೈಮಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಕಾಲ್ಸ್ ಸ್ವಲ್ಪ ಕಷ್ಟ ಆಗತ್ತೆ. ಅಲ್ಲ ಕಾಲ್ಸ್ ಅಲ್ಲ, ಮೆಸೇಜಿಗೆ ಕೇಳ್ಬೇಕಿತ್ತು. ಅದಕ್ಕೆ ಸರಿ ನೋಡೋಣ. ಮೆಸೇಜ್ ಮಾಡಿ ಬೇಕಾದ್ರೆ ನಾನು ಸರ್ ಒಂದು ಚಾಟಿಂಗ್ ಗ್ರೂಪ್ ಮಾಡ್ಬಿಡಿ ಸರ್. ಇತ್ಲಿಗೆ ಕಾಲ್ಸ್ ಎಲ್ಲ ನಮ್ಗೆ ಅಟೆಂಡ್ ಮಾಡಕ್ ಆಗಲ್ಲ. 6 ಡಿಸ್ಕಷನ್ ಗ್ರೂಪ್ ಅಂತ ಮಾಡ್ತೀನಿ. ಆಯ್ತಾಯ್ತು. ಅದ್ರಲ್ಲಿ ಯಾರ್ಯಾರಿಗೆ ಏನೇನ್ ಅದ್ರ ಬಗ್ಗೆ ಗೊತ್ತಿರ್ತಾವ ಎಲ್ಲರೂ ರಿಪ್ಲೈ ಮಾಡಕ್ಕೆ ಈಸಿ. ಕಾಲ್ ಮಾಡಲ್ಲ ನಾನೀಗ, ಅದಕ್ಕೆ ಸೋಮಪ್ಪ ಅವರಿಗೂ ನಾನ್ ಮೆಸೇಜೇ ಹಾಕ್ಬಿಡೋದು. ಅವ್ರ ರಿಪ್ಲೈ ತಕ್ಕಂತ ರಿಪ್ಲೈಯೂ ಮಾಡ್ತಾರ, ಅದೊಂದು ಖುಷಿ ಆಗತ್ತೆ. ಮತ್ತೆ ಮತ್ತೆ ಮಾಡೋದ್ ಬೇಡ ಆಗತ್ತೆ, ಒಂದೇ ಸತ್ತಿಗೆ ಹಾಕೋಗತ್ತೆ. ಅದಕ್ಕೆ ಗ್ರೂಪ್ ಅಲ್ಲಿ ಅಷ್ಟು ಜನಕ್ಕೂ ಯಾರಿಗಾದ್ರೂ ಒಬ್ರಿಗೆ ಗೊತ್ತಿರುತ್ತೆ. ಬಟ್ ಯಾರಾದ್ರೂ ಯಾರಿಗೆ ಗೊತ್ತೋ ಅವ್ರು ರಿಪ್ಲೈ ಮಾಡ್ತಾರೆ. ಚಾಟ್ ಗ್ರೂಪ್ ಅಲ್ಲಿ ಮಾಡ್ಬಿಡೋಣ ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಎಂಡೋಕ್ರೈನ್ ಸಿಸ್ಟಮ್ ಅಂದರೆ, ಎಂಡೋಕ್ರೈನ್ ಸಿಸ್ಟಮ್ ಎಂದರೆ ದೇಹದಲ್ಲಿರುವ ಹಾರ್ಮೋನ್ ಉತ್ಪಾದಿಸುವ ಗ್ರಂಥಿಗಳು, ಹಾರ್ಮೋನ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಅದನ್ನು. ಓಕೆ, ಈ ಹಾರ್ಮೋನ್ಗಳು ದೇಹದ ಬೆಳವಣಿಗೆಗೆ, ಚಯಾಪಚಯ ಮತ್ತು ಮೆಟಾಬಲಿಸಮ್, ಸಂತಾನೋತ್ಪತ್ತಿ, ನಿದ್ರೆ, ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ, ನೀರಿನ ಸಮತೋಲನ ಹಾಗೂ ಮಾನಸಿಕ ಸ್ಥಿತಿಯನ್ನು ನಿಯಂತ್ರಿಸ್ತವೆ. ಓಕೆ, ಆಧುನಿಕ ವೈದ್ಯಕೀಯದಲ್ಲಿ ಕಿಡ್ನಿ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಪರಸ್ಪರ ನಿಕಟ ಸಂಬಂಧ ಹೊಂದಿವೆ. ಕಿಡ್ನಿಯಲ್ಲಿ
ರೆನಿನ್, ಎರಿಥ್ರೋಪ್ಟಿಸಿನ್ ಮತ್ತು ವಿಟಮಿನ್ ಡಿ ಆಕ್ಟಿವೇಶನ್ ಮುಂತಾದ ಹಾರ್ಮೋನ್ ಸಂಬಂಧಿತ ಕಾರ್ಯಗಳು ನಡೆಯುತ್ತವೆ. ಓಕೆ, ಮತ್ತು ಇದು TM ಮತ್ತು TCM ಪ್ರಕಾರ ದೃಷ್ಟಿಯಲ್ಲಿ ಕಿಡ್ನಿಯನ್ನು ಹಾರ್ಮೋನ್ ವ್ಯವಸ್ಥೆಯಲ್ಲಿ ಮೂಲ ರೂಟ್ ಆಫ್ ಎಂಡೋಕ್ರೈನ್ ಎನರ್ಜಿ ಅಂತ ಪರಿಗಣಿಸಲಾಗುತ್ತದೆ. ಕಿಡ್ನಿ ಎಸೆನ್ಸ್, ಜಿಂಕ್, ಕಿಡ್ನಿ ಇನ್ ಮತ್ತು ಕಿಡ್ನಿ ಯಾಂಗ್ ದೇಹದ ಎಲ್ಲ ಹಾರ್ಮೋನ್ ವ್ಯವಸ್ಥೆಗಳಿಗೆ ಶಕ್ತಿ ಒದಗಿಸುತ್ತವೆ. ಓಕೆ, ಇಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗೂ ಕಿಡ್ನಿಗೂ ಏನು ಸಂಬಂಧ, ಅದು ಯಾವ ಥರ ಕೆಲಸ ಮಾಡುತ್ತಂತ ನೋಡೋಣ. ಓಕೆ, ಎಂಡೋಕ್ರೈನ್ ಸಿಸ್ಟಮ್ನ ಪ್ರಮುಖ ಗ್ರಂಥಿಗಳು ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್, ಪೆನಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್, ಥೈಮಸ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಪ್ಯಾಂಕ್ರಸ್, ಓವರಿಸಿಸ್, ಟೆಸ್ಟಿಸ್. ಓಕೆ, ಕಿಡ್ನಿ ಮತ್ತು ನೆಕ್ಸ್ಟ್ ಕಿಡ್ನಿ ಮತ್ತು ಹಾರ್ಮೋನ್ ವ್ಯವಸ್ಥೆಯ ಸಂಬಂಧ. ಕಿಡ್ನಿ ಎಸೆನ್ಸ್, ಜಿಂಕ್ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಸಂಬಂಧಿಸಿದೆ. ಕಿಡ್ನಿ ಯಾಂಗ್ ಹಾರ್ಮೋನ್ ಚಟುವಟಿಕೆ ಮತ್ತು ಉಷ್ಣತೆಗೆ ಸಂಬಂಧಿಸಿದೆ. ಕಿಡ್ನಿ ಇನ್ ಹಾರ್ಮೋನ್ ಪೋಷಣೆ ಮತ್ತು ದ್ರವ ಸಮತೋಲನ. ಕಿಡ್ನಿ ಚಿ ಗ್ರಂಥಿಗಳ ಕಾರ್ಯಶಕ್ತಿ. ಕಿಡ್ನಿ ವಾಟರ್ ದೇಹದ ದ್ರವ ಸಮತೋಲನ. ಕಿಡ್ನಿ ಫೈರ್ ಮಿಂಗ್ ಮ್ಯಾನ್ ಹಾರ್ಮೋನ್ ಚಟುವಟಿಕೆಯ ಮೂಲ ಶಕ್ತಿ. ಕಿಡ್ನಿ ದುರ್ಬಲವಾದರೆ ಅನೇಕ ಎಂಡೋಕ್ರೈನ್ ಡಿಸಾರ್ಡರ್ಸ್ ಕಾಣಿಸಬಹುದು. ಓಕೆ, ಅಡ್ರಿನಲ್ ಗ್ಲ್ಯಾಂಡ್, ಅಡ್ರಿನಲ್ ಗ್ರಂಥಿಗಳು. ಅಡ್ರಿನಲ್ ಗ್ಲ್ಯಾಂಡ್ಸ್ ಎರಡು ಸಣ್ಣ ತ್ರಿಕೋನಾಕಾರದ ಗ್ರಂಥಿಗಳು. ಇವು ಕಿಡ್ನಿಯ ಮೇಲ್ಭಾಗದಲ್ಲಿ ಇರುತ್ತವೆ. ಇವು ಎರಡು ಭಾಗಗಳು ಹೊಂದಿವೆ. ಒಂದು ಅಡ್ರಿನಲ್ ಕಾರ್ಟೆಕ್ಸ್, ಅಡ್ರಿನಲ್ ಮೆಡೋಲಾ. ಓಕೆ, ಇದು ಅಡ್ರಿನಲ್ ಗ್ಲ್ಯಾಂಡ್ಸ್ ಬಗ್ಗೆ ಮಾತಾಡಿದ್ವಿ. ಅಡ್ರಿನಲ್ ಕಾರ್ಟೆಕ್ಸ್ ಉತ್ಪಾದಿಸೋ ಹಾರ್ಮೋನ್ಗಳು ಯಾವ ಅಂದರೆ ಕೊಲೆಸ್ಟ್ರಾಲ್, ಅಲ್ಡೋಸ್ಟೆರೋನ್ ಮತ್ತು ಆಂಡ್ರೋಗನ್ಸ್. ಈ ಅಡ್ರಿನಲ್ ಕಾರ್ಟೆಕ್ಸ್ ಇದರಲ್ಲಿ ಏನು ಎರಡು ಭಾಗಗಳನ್ನು ಮಾಡಿದ್ದೀವಲ್ಲ, ಅದು ಈ ಹಾರ್ಮೋನ್ಗಳನ್ನು ಉತ್ಪಾದಿಸ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅಡ್ರಿನಲ್ ಮೆದುಲಾ ಉತ್ಪಾದಿಸೋ ಹಾರ್ಮೋನ್ಗಳು ಯಾವಂದರೆ ಅಡ್ರಿನೈನ್, ಎಪಿನಿಫೆರನ್ ಮತ್ತು ನೆರೋಡ್ರಿನೆಲನ್, ನೆರೋಪೆನಿಫೆರೈನ್ ಅಂತ ಈ ಹಾರ್ಮೋನ್ಗಳನ್ನು ಇವು ಉತ್ಪಾದಿಸ್ತವೆ. ಓಕೆ, ಅಡ್ರಿನಲ್ ಗ್ಲ್ಯಾಂಡ್ಸ್ ಕಾರ್ಯಗಳು ಏನಂದರೆ ಒತ್ತಡದ ಸಂದರ್ಭದಲ್ಲಿ ದೇಹವನ್ನು ರಕ್ಷಿಸುವುದು, ರಕ್ತದೊತ್ತಡ ನಿಯಂತ್ರಿಸುವುದು, ಸೋಡಿಯಂ ಪೊಟ್ಯಾಸಿಯಂ ಸಮತೋಲನ ಮಾಡೋದು, ನೀರಿನ ಸಮತೋಲನ ಮಾಡೋದು, ಶಕ್ತಿ ಉತ್ಪಾದನೆ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಹೃದಯ ಬಡಿತ ನಿಯಂತ್ರಣ, ತುರ್ತು ಪರಿಸ್ಥಿತಿಗೆ ದೇಹವನ್ನು ಸಿದ್ಧಪಡಿಸೋದು. ಓಕೆ, ಇಲ್ಲಿ TM ಮತ್ತು TCM ಪ್ಯಾಟರ್ನಲ್ಲಿ ನೋಡೋದಾದರೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಕಾರ್ಯವು ಕಿಡ್ನಿ ಯಾಂಗ್ ಮತ್ತು ಮಿಂಗ್ ಮೆನ್ ಫೈರ್ ಜೊತೆಗೆ ಅತ್ಯಂತ ನಿಕಟ ಸಂಬಂಧಿಸಿದೆ. ಕಿಡ್ನಿ ಯಾಂಗ್ ದುರ್ಬಲವಾದರೆ ಆಯಾಸ, ಕೈಕಾಲು ತಣ್ಣಗೆ, ಲೋ ಬ್ಲಡ್ ಪ್ರೆಷರ್, ಸ್ಟ್ರೆಸ್ ತಡೆಯುವ ಸಾಮರ್ಥ್ಯ ಕಡಿಮೆಯಾಗುವುದು, ಹೈಪೋಥೈರಾಯ್ಡಿಸಮ್, ಲೋ ಲಿಬಿಡೋ, ಫ್ರೀಕ್ವೆಂಟ್ ಯೂರಿನೇಷನ್, ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಡ್ರಿನಲ್ ಗ್ಲ್ಯಾಂಡು ಕಾರ್ಯ ಮತ್ತು ದುರ್ಬಲವಾತಂದರೆ. ಓಕೆ, 6 ಅನಾಲಿಸಿಸ್ ಮಾಡೋದಾದರೆ ಇದು ಕೋಲ್ಡ್ನೆಸ್ ಪ್ಯಾಟರ್ನು. ಇದಕ್ಕೆ ನೀವು ಆರೆಂಜ್ ಕಲರ್ನ ಯೂಸ್ ಮಾಡ್ಬೋದು. ಮತ್ತು ಅದೇ ಥರ ಯಾಂಗ್ ಟೋನಿಫಿಕೇಷನ್ ಮಾಡಬೇಕಂದ್ರೆ ಗ್ರೀನ್, ರೆಡ್, ಆರೆಂಜ್ನಿಂದ ನೀವು ಇದನ್ನು ಸಮತೋಲನವನ್ನು ಮಾಡ್ಬೋದು. ಹಾರ್ಮೋನಲ್ ಬ್ಯಾಲೆನ್ಸ್ ಅಂದರೆ ಹಾರ್ಮೋನಲ್ ಸಮತೋಲನ ಹೇಗೆ ಮಾಡಬೇಕಂದ್ರೆ ಹಾರ್ಮೋನ್ ಸಮತೋಲನದಲ್ಲಿದ್ದರೆ ಉತ್ತಮ ನಿದ್ರೆ ಬರ್ತದೆ, ಉತ್ತಮ ಜೀರ್ಣಕ್ರಿಯೆ ಆಗುತ್ತೆ, ಉತ್ತಮ ಸಂತಾನೋತ್ಪತ್ತಿ ಆಗುತ್ತದೆ, ಸರಿಯಾದ ಋತುಚಕ್ರ, ಸಾಮಾನ್ಯ ತೂಕ, ಉತ್ತಮ ಶಕ್ತಿ, ಮಾನಸಿಕ ಶಾಂತಿ ಆಗುತ್ತೆ. ಓಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಲಕ್ಷಣಗಳು ಏನಾಗುತ್ತಂದರೆ ಆಯಾಸ, ತೂಕ ಹೆಚ್ಚಾಗೋದು, ತೂಕ ಕಡಿಮೆ ಆಗೋದು, ನಿದ್ರಾಹೀನತೆ, ಓಕೆ, ಕೂದಲು ಉದುರುವುದು, ಚರ್ಮದ ಸಮಸ್ಯೆಗಳು, ಮಧುಮೇಹ, ಥೈರಾಯ್ಡ್ ಸಮಸ್ಯೆಗಳು, ಇನ್ಫರ್ಟಿಲಿಟಿ, ಲೋ ಲಿಬಿಡೋ, ಇರ್ರೆಗ್ಯುಲರ್ ಪೀರಿಯಡ್ಸ್, ಮೆನೋಪಾಸ್ ತೊಂದರೆಗಳು. ನೋಡಿ, ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಮಗೆ ಥೈರಾಯ್ಡ್ ಇದ್ದವರಿಗೆ ಕೆಲವೊಬ್ಬರಿಗೆ ವೇಟ್ ಲಾಸ್ ಆಗುತ್ತೆ, ಕೆಲವೊಬ್ಬರಿಗೆ ವೇಟ್ ಜಾಸ್ತಿ ಆಗುತ್ತೆ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದರೂ ಆತಂದರೆ ಇಷ್ಟೆಲ್ಲ ಲಕ್ಷಣಗಳು ನಮಗೆ ಕಾಡುತ್ತೆ. ಓಕೆ, ನೆಕ್ಸ್ಟ್ ಕಿಡ್ನಿ ಎಸೆನ್ಸ್ ಕಡಿಮೆ ಆದರೆ ಹಾರ್ಮೋನ್ ಬ್ಯಾಲೆನ್ಸ್ ಹದಗೆಡುತ್ತದೆ. ಕಿಡ್ನಿ ಯಾಂಗ್ ಕಡಿಮೆ ಆದರೆ ಹಾರ್ಮೋನ್ ಆಕ್ಟಿವೇಶನ್ ಕಡಿಮೆ ಆಗುತ್ತದೆ. ಕಿಡ್ನಿ ಇನ್ ಕಡಿಮೆ ಆಗಿದ್ರೆ ಹಾರ್ಮೋನ್ ನರಿಶ್ಮೆಂಟ್ ಕಡಿಮೆ ಆಗುತ್ತದೆ. ಥೈರಾಯ್ಡ್ ಕಿಡ್ನಿ ರಿಲೇಷನ್ಶಿಪ್. ಆಧುನಿಕ ವೈದ್ಯಕೀಯಲ್ಲಿ ಥೈರಾಯ್ಡ್ ಮತ್ತು ಕಿಡ್ನಿ ಪರಸ್ಪರ ಪ್ರಭಾವ ಬೀರುತ್ತವೆ. ಹೈಪೋಥೈರಾಯ್ಡಿಸಮ್ ಇದ್ದರೆ ಕಿಡ್ನಿ ಬ್ಲಡ್ ಫ್ಲೋ ಕಡಿಮೆ ಆಗ್ಬೋದು, ಮತ್ತು ಗ್ಲೋಮೆರೋಲ್ ಫಿಲ್ಟ್ರೇಷನ್ ರೇಟ್ GFR ಕಡಿಮೆ ಆಗ್ಬೋದು.
ಫ್ಲೂಯಿಡ್ ರಿಟೆನ್ಷನ್ ಹೆಚ್ಚಾಗ್ಬೋದು, ಕ್ರಿಯಾಟಿನ್ ಸ್ವಲ್ಪ ಹೆಚ್ಚಾಗ್ಬೋದು. ಓಕೆ, ಹೈಪೋಥೈರಾಯ್ಡಿಸಮ್ ಇದ್ದರೆ ಮೂತ್ರ ಹೆಚ್ಚಾಗ್ಬೋದು, ದೇಹದ ದ್ರವಗಳು ಕಡಿಮೆ ಆಗ್ಬೋದು. ಓಕೆ, ಇದರಲ್ಲಿ TM ಮತ್ತು TCM ದೃಷ್ಟಿಕೋನದಿಂದ ಹೈಪೋಥೈರಾಯ್ಡಿಸಮ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಕೋಲ್ಡ್ ಪ್ಯಾಟರ್ನ್ ಇರುತ್ತೆ. 6 ಕೀದಲ್ಲಿ ಆರೆಂಜ್ ಕಲರ್ನ ನೀವು ಯೂಸ್ ಮಾಡ್ಬೋದು, ಮತ್ತು ಯಾಂಗನ್ನು ಟೋನಿಫಿಕೇಶನ್ ಮಾಡೋದಕ್ಕೆ ಗ್ರೀನ್, ರೆಡ್, ಆರೆಂಜ್ ಕಲರ್ನ ಬಳಸ್ಬೋದು. ಹೈಪೋಥೈರಾಯ್ಡಿಸಮ್ ಕಿಡ್ನಿ ಡಿಫಿಷಿಯನ್ಸಿ ಹೀಟ್ ಇತ್ತಂದರೆ ನೀವು ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ಬೋದು. ಟೋನಿಫಿಕೇಶನ್ ಮಾಡಬೇಕಂದ್ರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ಬೋದು. ಡಯಾಬಿಟಿಸ್ ಮತ್ತು ಕಿಡ್ನಿಗೆ ರಿಲೇಷನ್ಶಿಪ್ ಹೆಂಗಂದರೆ ದೀರ್ಘಕಾಲದ ಮಧುಮೇಹ ಕಿಡ್ನಿಗೆ ಹಾನಿ ಉಂಟು ಮಾಡಬಹುದು. ಡಯಾಬಿಟಿಕ್ ನೆಫ್ರೋಪತಿ, ಪ್ರೋಟೀನುರಿಯಾ, ಮೈಕ್ರೋಲ್ ಬರ್ಮುನಿರಿಯಾ, CKD, ಕಿಡ್ನಿ ಫೇಲ್ಯೂರ್. ನೋಡಿ, ಡಯಾಬಿಟಿಸ್ನಿಂದ ಈ ಥರ ಸಮಸ್ಯೆಗಳು ಆಗ್ತವೆ. ಓಕೆ, ಆವಾಗ CKD ಲೆಕ್ಕಕ್ಕೆ ಹೋಗಿ ಕಿಡ್ನಿ ಫೇಲ್ಯೂರ್ ಆಗಿ, ಅಂದರೆ ಇಲ್ಲಿ ಇನ್ಸುಲಿನ್ ಯಾವಾಗ ಉತ್ಪತ್ತಿ ಆಗೋದಿಲ್ವಲ್ಲ ಆವಾಗ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಕಿಡ್ನಿ ಮೇಲೆ ಡಯಾಬಿಟಿಸ್ನ ಪರಿಣಾಮ ಗ್ಲುಮೆರೋಲಿಯಾ ಹಾನಿಯಾಗೋದು, ಕ್ರಿಯಾಟಿನ್ ಹೆಚ್ಚಾಗೋದು, ಯೂರಿಯಾ ಹೆಚ್ಚಾಗೋದು, ಮೂತ್ರದಲ್ಲಿ ಪ್ರೋಟೀನ್, ಊತ ಬರುತ್ತೆ, ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತದೆ. ಓಕೆ, TCMನಲ್ಲಿ ಆರಂಭಿಕ ಹಂತ ಕಿಡ್ನಿ ಇನ್ಡಿಫಿಷಿಯನ್ಸ್, ಮುಂದುವರಿದ ಹಂತ ಕಿಡ್ನಿ C ಡಿಫಿಷಿಯನ್ಸ್, ಕೊನೆಯ ಹಂತ ಕಿಡ್ನಿ ಯಾಂಗ್ ಡಿಫಿಷಿಯನ್ಸ್. ಮೊದಲನೇ ಹಂತದಲ್ಲಿ ನೀವು ಕಿಡ್ನಿ ಇನ್ಡಿಫಿಷಿಯನ್ಸಿ ಆದಾಗ ನೀವೇನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ನಿಮಗೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಅದರ ಮುಂದುವರೆದ ಭಾಗ ಏನಾಗುತ್ತೆ, ಕಿಡ್ನಿ C ಡಿಫಿಷಿಯನ್ಸಿ ಆದಾಗ ಮತ್ತು ಕೊನೆಯ ಹಂತ ಕಿಡ್ನಿ ಯಾಂಗ್, ಅಲ್ಲಿ ಫಂಕ್ಷನಲ್ ಪೂರ್ತಿ ಡೌನ್ ಆಗುತ್ತೆ. ಆವಾಗ ನೀವು ಡಯಾಲಿಸಿಸ್ ಸ್ಟೇಜ್ಗೆ ಹೋಗ್ಬೋದು. 6 ಕೀ ಅನಾಲಿಸಿಸ್ನಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇದ್ದರೆ ಗ್ರೀನ್ ಹಚ್ಚಿ, ಡ್ರೈನೆಸ್ ಇದ್ದರೆ ಬ್ರೌನ್ ಕಲರ್ನ ಹಚ್ಚಿ, ಹಾಟ್ನೆಸ್ ಇದ್ದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ, ಕೋಲ್ಡ್ನೆಸ್ ಇದ್ದರೆ ಆರೆಂಜ್ ಕಲರ್ನ ಯೂಸ್ ಮಾಡಿ. ನೆಕ್ಸ್ಟ್, ಹೈಪರ್ಟೆನ್ಷನ್ ಮತ್ತು ಕಿಡ್ನಿ ರಿಲೇಷನ್ಶಿಪ್. ಕಿಡ್ನಿ ಮತ್ತು ಬ್ಲಡ್ ಪ್ರೆಷರ್ ಪರಸ್ಪರ ಅವಲಂಬಿತವಾಗಿವೆ. ಕಿಡ್ನಿ ರೆನಿನಾ ಹಾರ್ಮೋನ್ ಉತ್ಪಾದಿಸುತ್ತದೆ. ರೆನಿನಾ ಆನಿಗೋಟಿಷನ್ ಅಲ್ಡೋಸ್ಟ್ರಿನಲ್ ಸಿಸ್ಟಮ್ RAS ಅಂತ ಕರಿತೀವಿ ಶಾರ್ಟ್ ಫಾರ್ಮ್ನಲ್ಲಿ ಮೂಲಕ ಬ್ಲಡ್ ಪ್ರೆಷರ್ ನಿಯಂತ್ರಣವಾಗುತ್ತದೆ. ಕಿಡ್ನಿ ಕಾರಣದಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗುವ ಕಾರಣಗಳು: ಕಿಡ್ನಿ ಡಿಸೀಸಸ್ ಆದಾಗ ರಿನಲ್ ಆರ್ಟೀರಿಯಾ ಸ್ಟೆನೋಸಿಸ್, ಫ್ಲೂಯಿಡ್ ರಿಟೆನ್ಷನ್, ಎಕ್ಸಸ್ ಸೋಡಿಯಂ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಕಾರಣದಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ. ಓಕೆ, ಬ್ಲಡ್ ಪ್ರೆಷರ್ನಿಂದ ಕಾರಣದಿಂದ ಕಿಡ್ನಿಗೆ ಯಾವ ಥರ ಹಾನಿಯಾಗುತ್ತಂದರೆ CKD, ಪ್ರೋಟೀನುರಿಯಾ, ಕ್ರಿಯಾಟಿನ್ ಹೆಚ್ಚಾಗೋದು, ನೆಫ್ರೋಪತಿ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟು TM ಮತ್ತು TCMನಲ್ಲಿ ಹೈಪರ್ ಟೆನ್ಷನ್ನಲ್ಲಿ ಸಾಮಾನ್ಯ ಪ್ಯಾಟರ್ನ್ಗಳು ಲಿವರ್ ಯಾಂಗ್ ರೇಸಿಂಗ್, ಕಿಡ್ನಿ ಇನ್ಡಿಫಿಷಿಯನ್ಸಿ, ಕಿಡ್ನಿ C ಡಿಫಿಷಿಯನ್ಸಿ, ಬ್ಲಡ್ ಸ್ಟ್ಯಾಟಿಸ್. ಅಂದರೆ ಇಲ್ಲಿ ಹೈಪರ್ ಟೆನ್ಷನ್ನಲ್ಲಿ ಸಾಮಾನ್ಯವಾಗಿ ಪ್ಯಾಟರ್ನ್ಗಳು ಏನು ಕಾಣ್ತವೆ ಅಂದರೆ ಲಿವರ್ ಯಾಂಗ್ ರೇಸ್ ಆಗುತ್ತೆ, ಇಲ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಆಗಿಬಿಡುತ್ತೆ. ಕಿಡ್ನಿ ಇನ್ಡಿಫಿಷಿಯನ್ಸಿ ಆದಾಗ ಅದರ ಜೊತೆಗೆ ಕಿಡ್ನಿ C ಡಿಫಿಷಿಯನ್ಸಿ ಆಗಿ ಬ್ಲಡ್ ಸ್ಟ್ಯಾಟಿಸ್ ಕಾಣ್ತದೆ, ಆವಾಗ ಈ ಸಮಸ್ಯೆ ಎದುರಾಗ್ಬೋದು ನಿಮಗೆ. ಓಕೆ, 6 ಕೀ ಅನಾಲಿಸಿಸ್ನಲ್ಲಿ ಏನು ಮಾಡಿದ್ದೀವಿ ಅಂದರೆ ಹೀಟ್ ಇದ್ದರೆ ಬ್ರೌನ್ ಕಲರ್ನ ಯೂಸ್ ಮಾಡೋಕ್ಕೆ ಹೇಳಿದ್ದೀವಿ, ಹಾಟ್ನೆಸ್ ಇದ್ದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡೋಕ್ಕೆ ಹೇಳಿದ್ದೀವಿ, ವಿಂಡ್ ಇದ್ದರೆ ಯೆಲ್ಲೋ, ಹ್ಯೂಮಿಡಿಟಿ ಇದ್ದರೆ ಗ್ರೀನ್. ಓಕೆ, ನೋಡಿ, ಕಿಡ್ನಿ ಎಂಡ್ರೋಕ್ರೈನ್ ಕ್ಲಿನಿಕಲ್ ಸಮರಿ ಸಮಸ್ಯೆ ಏನಿದೆ, ಇಲ್ಲಿ ಪ್ಯಾಟರ್ನ್ ಏನಿದೆ, ಇಲ್ಲಿ ಕಲರ್ನ ಯಾವ ಥರ ಯೂಸ್ ಮಾಡ್ಬೋದು. ಓಕೆ, ಅಡ್ರಿನಲ್ ಫ್ಯಾಟಿಗೋ ಇದ್ದರೆ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ, ಆರೆಂಜ್ ಕಲರ್ನ ಯೂಸ್ ಮಾಡಿ. ಹೈಪೋಥೈರಾಯ್ಡಿಸಮ್ ಇದ್ದರೆ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಆರೆಂಜ್ ಪ್ಲಸ್ ಯಾಂಗ್ ಟೋನಿಫಿಕೇಷನನ್ನು ಮಾಡ್ಬೋದು. ಹೈಪರ್ ಥೈರಾಯ್ಡಿಸಮ್ ಕಿಡ್ನಿ ಇನ್ಡಿಫಿಷಿಯನ್ಸಿನಿಂದ ಆದರೆ ಡಾರ್ಕ್ ಬ್ಲೂ ಪ್ಲಸ್ ಟೋನಿಫಿಕೇಷನನ್ನು ಮಾಡ್ಬೋದು. ಡಯಾಬಿಟಿಸ್ ಆರಂಭ ಕಿಡ್ನಿ ಇನ್ಡಿಫಿಷಿಯನ್ಸಿ, ಓಕೆ, ಆವಾಗ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ಬೋದು. ಡಯಾಬಿಟಿಸ್ ಮುಂದುವರಿದ ಹಂತ ಕಿಡ್ನಿ C ಡಿಫಿಷಿಯನ್ಸಿನಲ್ಲಿ ನೀವು ಗ್ರೀನ್, ರೆಡ್, ಆರೆಂಜ್ ಕಲರ್ನ ಯೂಸ್ ಮಾಡ್ಬೋದು. CKD ಕ್ರಾನಿಕ್ ಕಿಡ್ನಿ ಡಿಸೀಸಸ್ನಲ್ಲಿ ಹ್ಯೂಮಿಡಿಟಿ ಪ್ಲಸ್ ಕಿಡ್ನಿ ವೀಕ್ನೆಸ್ಗೆ ಗ್ರೀನ್ ಕಲರ್ನ ಯೂಸ್ ಮಾಡ್ಬೋದು. ಹೈಪರ್ ಟೆನ್ಷನ್ ಹೀಟ್ ಪ್ಯಾಟರ್ನ್, ಕಿಡ್ನಿ ಹೀಟ್ ಇದ್ದರೆ ಬ್ರೌನ್ ಕಲರ್ನ ಯೂಸ್ ಮಾಡಿ. ಹೈಪರ್ ಟೆನ್ಷನ್ ವಿಂಡ್ ಪ್ಯಾಟರ್ನ್ ಇತ್ತಂದರೆ ಲಿವರ್ ವಿಂಡ್ ಇರುತ್ತೆ, ಅದನ್ನು ಯೆಲ್ಲೋ ಕಡಿಮೆ ಮಾಡಿ. ಫ್ಲೂಯಿಡ್ ರಿಟೆನ್ಷನ್ ಹ್ಯೂಮಿಡಿಟಿ ಜಾಸ್ತಿ ಇದ್ದರೆ ಗ್ರೀನ್ ಕಲರ್ನ ಯೂಸ್ ಮಾಡಿ. ಇಲ್ಲಿ ನಿಮಗೆ ಕಿಡ್ನಿ
is equal to root of endocrine system, kidney essence hormonal growth, kidney yang hormone activation, kidney yin hormone nourishment, adrenal kidney yang. Hypothyroidism cold pattern ಆರೆಂಜ್ ಹಾಕಿ, hypothyroidism ಹಾಟ್ನೆಸ್ ಪ್ಯಾಟರ್ನ್ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಬಹುದು. ಓಕೆ, ಡಯಾಬಿಟಿಸ್ ಇಸ್ ಈಕ್ವಲ್ ಟು ಪ್ಯಾಟರ್ನ್ ಆಧರಿಸಿ ಗ್ರೀನ್, ರೆಡ್, ಡಾರ್ಕ್ ಬ್ಲೂ, ಆರೆಂಜ್. ಹೈಪರ್ ಟೆನ್ಷನ್ ಪ್ಯಾಟರ್ನ್ ಆಧರಿಸಿ ಯೆಲ್ಲೋ, ಬ್ರೌನ್, ಗ್ರೀನ್, ಡಾರ್ಕ್ ಬ್ಲೂ. ಓಕೆ, ಇಲ್ಲಿ ನೆಕ್ಸ್ಟ್ ಆಧುನಿಕ ವೈದ್ಯಕೀಯಲ್ಲಿ ಕಿಡ್ನಿ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಪರಸ್ಪರ ಸಂಬಂಧ ಹೊಂದಿದ್ದರೂ ಹೈಪರ್ ಥೈರಾಯ್ಡಿಸಮ್, ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಇರುವ ಪ್ರತಿಯೊಬ್ಬರಲ್ಲೂ ಒಂದು TM-TCM ಪ್ಯಾಟರ್ನ್ ಇರೋದಿಲ್ಲ. ಆದ್ದರಿಂದ ಟಂಗ್ ಅನಾಲಿಸಿಸ್ ಪ್ಲಸ್ ಪಲ್ಸ್ ಅನಾಲಿಸಿಸ್ ಪ್ಲಸ್ ಪ್ಯಾಟರ್ನ್ ಡಯಾಗ್ನೋಸಿಸ್ ಇದನ್ನು ನೋಡಿಬಿಟ್ಟು 6 ಕೀ ಎನರ್ಜಿ ರೂಲ್ಸನ್ನು ಆಧರಿಸಿ ಮಾತ್ರ 6 ಕೀ ಬಣ್ಣವನ್ನು ಆಯ್ಕೆ ಮಾಡಬೇಕು. ಓಕೆ, ಇದನ್ನು ಪ್ಯಾಟರ್ನ್ ಕಂಡುಹಿಡಿಯೋದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕಿಡ್ನಿ ಮತ್ತು 6 ಕೀ ಅಡ್ವಾನ್ಸಲ್ ಕ್ಲಿನಿಕಲ್ ಪ್ರೋಟೋಕಾಲ್. ಕಿಡ್ನಿ ಮತ್ತು 6 ಕೀ ಅಡ್ವಾನ್ಸ್ ಕ್ಲಿನಿಕಲ್ ಪ್ರೋಟೋಕಾಲಲ್ಲಿ ಕಿಡ್ನಿ ಮೆರಿಡಿಯನ್ ದೇಹದ ಜೀವಶಕ್ತಿ, ವಿತ್ತಲ್ ಎನರ್ಜಿ, ಎಸೆನ್ಸ್, ಜಿಂಗ್, ಇನ್ ಯಾಂಗ್ ಹಾರ್ಮೋನಲ್ ಬ್ಯಾಲೆನ್ಸ್ ಮತ್ತು ವಾಟರ್ ಮೆಟಾಬಲಿಸಮ್ ಅನ್ನು ನಿಯಂತ್ರಿಸುವ ಪ್ರಮುಖ ಇನ್ ಮೆರಿಡಿಯನ್ ಆಗಿದೆ. ಕಿಡ್ನಿ ಚಿಕಿತ್ಸೆಯಲ್ಲಿ ಕೇವಲ ಒಂದು ಬಣ್ಣ ಬಳಸುವುದು ಸಾಕಾಗುವುದಿಲ್ಲ. ಮೊದಲು TM ಮತ್ತು TCM ಪ್ಯಾಟರ್ನ್, ನಂತರ ಎನರ್ಜಿ ಪ್ಯಾಟರ್ನ್, ನೆಕ್ಸ್ಟ್ 6 ಕೀ ರೂಲ್ಸ್ ಪ್ರಕಾರ ಬಣ್ಣವನ್ನು ಆಯ್ಕೆ ಮಾಡಬೇಕು. ಓಕೆ, ನೆಕ್ಸ್ಟ್ ಅಡ್ವಾನ್ಸ್ ರೂಲ್ಸ್. ರೂಲ್ ನಂಬರ್ 1, ಮೊದಲು ಪ್ಯಾಟರ್ನ್ ಡಯಾಗ್ನೋಸಿಸ್ ಮಾಡಿ, ನಂತರ ಎನರ್ಜಿ ಡಯಾಗ್ನೋಸಿಸ್ ಮಾಡಿ, ಲಾಸ್ಟ್ ಕೊನೆಯಲ್ಲಿ 6 ಕೀ ಬಣ್ಣವನ್ನು ಆಯ್ಕೆ ಮಾಡಿ. ಇದನ್ನು ಯಾವ ಥರ ಪ್ಯಾಟರ್ನ್ ಕಂಡುಹಿಡಬೇಕು, ಹೇಗೆ ಡಯಾಗ್ನೋಸಿಸ್ ಮಾಡಬೇಕು ಎಲ್ಲ ಹೇಳಿದ್ದೀವಿ. ಆ ಥರ ನೋಡಿಬಿಟ್ಟು ಕೋಲ್ಡ್ ಪ್ಯಾಟರ್ನ, ಹೀಟ್ ಪ್ಯಾಟರ್ನ, ಓಕೆ, ಈ ಥರನ್ನೆಲ್ಲ ನೀವು ಪ್ರತಿಯೊಂದನ್ನು ನೋಡಬೇಕು. ರೂಲ್ಸ್ 2, ಒಂದೇ ರೋಗಕ್ಕೆ ಒಂದೇ ಬಣ್ಣ ಇರುವುದಿಲ್ಲ. ಉದಾಹರಣೆಗೆ ಕಿಡ್ನಿ ಸ್ಟೋನ್, ಪೇನ್ ಯೆಲ್ಲೋ, ಬರ್ನಿಂಗ್ ಬ್ರೌನ್, ಕೋಲ್ಡ್ ಆರೆಂಜ್, ಎದ್ಮಾ ಗ್ರೀನ್. ಇದು ಒಂದೇ ಕಿಡ್ನಿ ಸ್ಟೋನ್ ಅಂತ ಇದೆ, ಇಲ್ಲಿ ಇಷ್ಟು ಕಲರ್ನ ನೀವು ಚೇಂಜ್ ಮಾಡ್ಬೋದು. ಪೇನ್ ಇದ್ದರೆ ಯೆಲ್ಲೋ, ಬರ್ನಿಂಗ್ ಇದ್ದರೆ ಬ್ರೌನ್, ಕೋಲ್ಡ್ ಇದ್ದರೆ ಆರೆಂಜ್, ಎದೆಮಾ ಅಂದರೆ ಗ್ರೀನ್. ಓಕೆ, ರೂಲ್ಸ್ ನಂಬರ್ 3, ಮೆರಿಡಿಯನ್ ಹೆಸರನ್ನು ನೋಡಿ ಬಣ್ಣ ಹಾಕಬೇಡಿ, ಎನರ್ಜಿ ನೋಡಿ. ಇಲ್ಲಿ ಕಿಡ್ನಿ ಅಂದರೆ ಇನ್ ಮೆರಿಡಿಯನ್ ಆಗುತ್ತೆ, ಇನ್ ಕಲರ್ನ ಯೂಸ್ ಮಾಡಬಾರ್ದು. ಇಲ್ಲಿ ಮೆಟಲ್ ಅಂದರೆ ಡ್ರೈನೇಜ್ ಎನರ್ಜಿ ಇರುತ್ತೆ, ಬ್ರೌನ್ ಕಲರ್ನ ಯೂಸ್ ಮಾಡಬಾರ್ದು. ಆ ಪ್ಯಾಟರ್ನನ್ನು ನೋಡಬೇಡಿ. ಓಕೆ, ನೆಕ್ಸ್ಟ್ ರೂಲ್ಸ್ ನಂಬರ್ 4, ಮೊದಲು ಎಕ್ಸಸ್ ಪ್ಯಾಟರ್ನನ್ನು ಸರಿಪಡಿಸಿ. ಇದು ನೋಡಿ ಇಂಪಾರ್ಟೆಂಟ್. ಮೊದಲು ಎಕ್ಸಸ್ ಯಾವುದಾಗಿದೆ ಅದನ್ನು ಸರಿಪಡಿಸ್ಬೇಕು, ನಂತರ ಡಿಫಿಷಿಯನ್ಸಿ ಮತ್ತು ಟೋನಿಫಿಕೇಷನನ್ನು ಮಾಡಿ. ಎಕ್ಸಸ್ ಯಾವುದು, ಕೋಲ್ಡ್ ಎಕ್ಸಸ್ ಆಗಿದೆನಾ ಕೋಲ್ಡ್ ಕಡಿಮೆ ಮಾಡಿ, ಹೀಟ್ ಎಕ್ಸಸ್ ಆಗಿದೆನಾ ಹೀಟನ್ನು ಕಡಿಮೆ ಮಾಡಿ, ಮತ್ತು ಡ್ರೈನೇಜ್ ಹೆಚ್ಚಿಗೆ ಆಗಿದೆನಾ ಡ್ರೈನೇಜ್ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಈ ಥರ ಎಕ್ಸಸ್ಸನ್ನು ಮೊದಲು ಸರಿಪಡಿಸ್ಕೋಬೇಕು. ನೆಕ್ಸ್ಟ್ ರೂಲ್ಸ್ ನಂಬರ್ 5, ಯಾಂಗ್ ಟೋನಿಫಿಕೇಷನನ್ನು ಗ್ರೀನ್, ರೆಡ್, ಆರೆಂಜ್ ಮೆಥಡ್ನಲ್ಲೇ ಮಾಡಬೇಕು. ನೆಕ್ಸ್ಟ್ ರೂಲ್ಸ್ ನಂಬರ್ 6, ಇನ್ ಟೋನಿಫಿಕೇಷನನ್ನು ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ ಮೆಥಡ್ನಲ್ಲೇ ಯೂಸ್ ಮಾಡಬೇಕು. ರೂಲ್ಸ್ 7, ಎಕ್ಸಸ್ ಎನರ್ಜಿ ಕರೆಕ್ಷನ್, ವಿಂಡ್ ಯೆಲ್ಲೋ, ಹೀಟ್ ಬ್ರೌನ್, ಹಾಟ್ನೆಸ್ ಡಾರ್ಕ್ ಬ್ಲೂ, ಹ್ಯುಮಿಡಿಟಿ ಗ್ರೀನ್, ಡ್ರೈನೆಸ್ ಬ್ರೌನ್, ಕೋಲ್ಡ್ನೆಸ್ ಆರೆಂಜ್. ಈ ಪ್ಯಾಟರ್ನಲ್ಲಿ ನೀವು ಇದನ್ನು ನೋಡ್ಕೋಬೇಕು. ಎನರ್ಜಿ ಕರೆಕ್ಷನ್ ಅಲ್ಗಾರಿದಮ್ಸ್ ಯಾವ ಥರ ಇದೆ ಅಂದರೆ ಅಲ್ಗಾರಿದಮ್ಸ್ 1, ರೋಗಿಯ ಹಿಸ್ಟ್ರಿ ನೋಡಿ, ಟಂಗ್ ಅನಾಲಿಸಿಸ್ ಮಾಡಿ, ಪಲ್ಸ್ ಅನಾಲಿಸಿಸ್ ಮಾಡಿ, ಪ್ಯಾಟರ್ನನ್ನು ಕಂಡುಹಿಡಿರಿ, ಎನರ್ಜಿ ಪ್ಯಾಟರ್ನ್ ಯಾವುದಂತ ಕಂಡುಹಿಡ್ಕೊಳ್ಳಿ. ಇಲ್ಲಿ 6 ಕೀದಲ್ಲಿ ಮತ್ತು ಅಕ್ಯುಪ್ರೆಷರಲ್ಲಿ ಫಾಲೋಅಪ್ನ ಮಾಡ್ಕೋಬೋದು. ಓಕೆ, ಅಲ್ಗಾರಿದಮ್ 2, ಹೀಟ್ ಇದೆಯಾ, ಹೌದು, ಬ್ರೌನ್ ಇಲ್ವಾ, ಮುಂದಿನ ಪ್ಯಾಟರ್ನ್ ನೋಡಿ ಯಾವುದಿದೆ ಅಂತ. ಇಲ್ಲಿ ಹೀಟ್ ಇದೆ, ಅಲ್ಗಾರಿದಮ್ 2ನಲ್ಲಿ ನಾವೇನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಹೀಟ್ ಇದೆಯಾ, ಹೌದಾದರೆ ಬ್ರೌನ್ ಕಲರ್ನ ಯೂಸ್ ಮಾಡಿ. ಇಲ್ಲ ಅಲ್ಲಿ ಹಾಟ್ನೆಸ್ ಇದೆ ಅಂದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಅಲ್ಗಾರಿದಮ್ 3, ಕೋಲ್ಡ್ ಇದೆಯಾ, ಹೌದು, ಆರೆಂಜ್ ಕಲರ್ ಯೂಸ್ ಮಾಡಿ. ಮತ್ತು ಬೇರೆ ಪ್ಯಾಟರ್ನ್ ಯಾವುದಿದೆ ಆ ಕಲರ್ನ ಯೂಸ್ ಮಾಡಿ. ಅಲ್ಗಾರಿದಮ್ 4, ಡ್ರೈನೆಸ್ ಇದೆಯಾ, ಹೌದು, ಇಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡಿ. ನೆಕ್ಸ್ಟ್ ಅಲ್ಗಾರಿದಮ್ 5, ಹ್ಯುಮಿಡಿಟಿ ಇದೆಯಾ, ಹೌದು, ಗ್ರೀನನ್ನು ಯೂಸ್ ಮಾಡಿ. ಇಲ್ಲಿ ವಿಂಡ್ ಇದೆ ಅಂತಂದರೆ ಇಲ್ಲಿ ನೀವು ಯೆಲ್ಲೋ ಅಂತ ತಿಳ್ಕೊಬೇಕು. ಓಕೆ, ಅಲ್ಗಾರಿದಮ್ 6, ಡಿಫಿಷಿಯನ್ಸಿ ಹೀಟ್ ಇದೆಯಾ, ಹೌದು, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಇನ್ ಟೋನಿಫಿಕೇಷನ್ ಇದೆಯಾ, ಯೆಲ್ಲೋ, ಬ್ರೌನ್ ಮತ್ತು ಡಾರ್ಕ್ ಬ್ಲೂ. ಓಕೆ, ನೆಕ್ಸ್ಟ್ ಮೆರಿಡಿಯನ್ ಕಾಂಬಿನೇಷನ್ ಥೆರಪಿ. ಒಂದೇ ಕಿಡ್ನಿ ಮೆರಿಡಿಯನ್ನಲ್ಲಿ ಚಿಕಿತ್ಸೆ ನೀಡೋದಕ್ಕಿಂತ ಸಂಬಂಧಿತ ಮೆರಿಡಿಯನ್ಗಳನ್ನು ಸಂಯೋಜಿಸಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ನಾವು ಏನು ಹೇಳ್ತಿದ್ವಿ ಅಂದರೆ
5 ಎಲಿಮೆಂಟನ್ನು ಅಬ್ಸರ್ವ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೆ. ಕಿಡ್ನಿಯಲ್ಲಿ ಓಕೆ ಕೋಲ್ಡ್ ಆಗಿದೆ ಕರೆಕ್ಟು, ಎಲ್ಲಿಂದ ಬಂತು ಆ ಕೋಲ್ಡು? 5 ಎಲಿಮೆಂಟಿಂದ ಬಂದಿದ್ರೆ ಕಂಟ್ರೋಲ್ ಸೈಕಲ್ನಲ್ಲಿ ಬಂದಿದ್ದೇನಾ, ಆ್ಯಂಟಿ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬಂದಿದ್ದೇನಾ, ಅಥವಾ ಮದರ್ನಿಂದ ಬಂದಿದ್ದೇನಾ, ಅಥವಾ ಸನ್ನಿಂದ ಪ್ರಾಬ್ಲಮ್ ಆಗಿದೆನಾ? ಇದನ್ನೆಲ್ಲ ನೀವು ಕಂಡುಹಿಡಿಬೇಕು. ಓಕೆ, ಇದನ್ನೆಲ್ಲ ಕಂಡುಹಿಡಿದಾಗ ನೀವು ಉತ್ತಮ ಪರ್ಫೆಕ್ಟ್ ಬೆಸ್ಟ್ ಹೀಲರ್ ಆಗೋದಕ್ಕೆ ಚಾನ್ಸ್. ನಾ ಇಲ್ಲಿ ಹ್ಯಾಂಗಿದೆ ಇದನ್ನು ಕೋಲ್ಡ್ ಮಾಡಿ, ಇದು ಹೀಟ್ ಇದೆ ಬ್ರೌನ್ ಹಾಕಿ, ಇಲ್ಲಿ ಹ್ಯೂಮಿಡಿಟಿ ಇದೆ ಗ್ರೀನ್ ಹಾಕಿ, ಇದು ಅಲ್ಲ. ಕರೆಕ್ಟಾಗಿ ಒಂದೇ ಎಕ್ಸಾಕ್ಟಾಗಿ ಕಂಡುಹಿಡಬೇಕು. ಯಾವ ಮೆರಿಡಿಯನ್ನಿಂದ ಕಿಡ್ನಿಗೆ ಸಮಸ್ಯೆ ಕೊಡ್ತಾ ಇದೆ, ಇಲ್ಲಿ ಏನು ಮಾಡಬೇಕು. ಆವಾಗ ನೀವು ಅಲ್ಲಿಂದ ಬರ್ತಕ್ಕಂಥದ್ದನ್ನು ತಡೆ ಹಿಡಿದ್ರೆ ಇದು ಕರೆಕ್ಟ್ ಇರುತ್ತೆ. ನೀವು ಅಲ್ಲಿಯೂ ಕರೆಕ್ಷನ್ ಮಾಡಲಿಲ್ಲದಂಗೆ ಬರೀ ಕಿಡ್ನಿ ಕೊಟ್ಟರೆ ಮತ್ತೆ ಅಲ್ಲಿಂದ ಸಮಸ್ಯೆಗಳು ಆಗ್ತಾನೆ ಇರ್ತವೆ. ಹಾಗಾಗಿ ಇದನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ 5 ಎಲಿಮೆಂಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಕಿಡ್ನಿ ಪ್ಲಸ್ ಬ್ಲ್ಯಾಡರ್ ಕಾಂಬಿನೇಷನ್, ಫ್ರೀಕ್ವೆಂಟ್ ಯೂರಿನೇಷನ್, UTI, ಕಿಡ್ನಿ ಸ್ಟೋನ್, ಹೈಡ್ರೋಫೋರ್ಸಿಸ್, ಪೋಸ್ಟ್ರೇಟ್ ಯೂರಿನರಿ ರಿಟೆನ್ಷನ್, ನೈಟ್ ಯೂರಿನೇಷನ್. 6ಗಿದಲ್ಲಿ ಕೋಲ್ಡ್ಗೆ ಆರೆಂಜು, ಹೀಟಿಗೆ ಬ್ರೌನು, ಹ್ಯೂಮಿಡಿಟಿಗೆ ಗ್ರೀನು, ವಿಂಡ್ ಸ್ಟೋನ್ ಪೇನ್ ಯೆಲ್ಲೋ. ಕಿಡ್ನಿ ಪ್ಲಸ್ ಹಾರ್ಟ್ ಕಾಂಬಿನೇಷನ್ ಏನಂದರೆ ಉಪಯೋಗ: ಪಲ್ಪಿಟೇಷನ್ಸ್, ಇನ್ಸೋಮೋನಿಯಾ, ಫಿಯರ್, ನೈಟ್ ಸ್ವೆಟ್ಟಿಂಗ್, ಆಂಗ್ಸೈಟಿ, ಮೆಮೊರಿ ಲಾಸ್, ಹಾರ್ಟ್ ಆ್ಯಂಡ್ ಕಿಡ್ನಿ ಡಿಸ್ಹಾರ್ಮೋನಿ. ಓಕೆ, 6 ಕೀ ಪ್ಯಾಟರ್ನ್ ಏನಿದೆ, ಹಾರ್ಟ್ನೆಸ್ ಇದ್ದರೆ ಡಾರ್ಕ್ ಬ್ಲೂ ಹಾಕ್ರಿ, ಹೀಟ್ ಇದ್ದರೆ ಬ್ರೌನ್ ಹಾಕ್ರಿ, ಕೋಲ್ಡ್ ಪ್ಯಾಟರ್ನ್ ಇದ್ದರೆ ಆರೆಂಜ್ ಕಲರ್ನ ಹಾಕಿ. ಕಿಡ್ನಿ ಪ್ಲಸ್ ಲಂಗ್ ಕಾಂಬಿನೇಷನ್ ಏನಿದೆ ಅಂದರೆ ಉಪಯೋಗ: ಅಸ್ತಮ ಇದೆ, COPD ಇದೆ, ಕ್ರಾನಿಕ್ ಕಾಫ್ ಇದೆ, ಶಾರ್ಟ್ನೆಸ್ ಆಫ್ ಬ್ರೀತ್ ಇದೆ, ಕಿಡ್ನಿ ನಾಟ್ ಗ್ರಾಸ್ಪಿಂಗ್ ಚಿ. ಓಕೆ, ಇಲ್ಲಿ ಏನಿದೆ, ಡ್ರೈನೆಸ್ ಇದ್ದರೆ ಬ್ರೌನನ್ನು ಹಾಕಿ, ಕೋಲ್ಡ್ ಇದ್ದರೆ ಆರೆಂಜ್ ಹಾಕಿ, ಹ್ಯೂಮಿಡಿಟಿ ಇದ್ದರೆ ಗ್ರೀನ್ ಹಾಕಿ. ಓಕೆ, ನೆಕ್ಸ್ಟ್ ಕಿಡ್ನಿ ಪ್ಲಸ್ ಲಿವರ್ ಕಾಂಬಿನೇಷನ್ಸ್. ಉಪಯೋಗ ಏನಿದೆ? ಟಿನಿಟಿಸ್. ನೋಡಿ, ಅವಾಗಲೇ ಕೇಳಿದ್ರಲ್ಲ ಲಿವರ್ನಿಂದನೂ ಟಿನಿಟಸ್ ಬರುತ್ತಂದರೆ ಇಲ್ಲಿದೆ ನೋಡಿ. ಟಿನಿಟಸ್ ಇದೆ, ವರ್ಟಿಗೋ ಇದೆ, ಹೈಪರ್ ಟೆನ್ಷನ್ ಇದೆ, ಸ್ಟ್ರೆಸ್ ಇದೆ, ಮೆನೋಪಾಸ್ ಇದೆ, ಇನ್ಫರ್ಟಿಲಿಟಿ ಇದೆ. ಓಕೆ, ಇಲ್ಲಿ ನೀವು ಇನ್ಫರ್ಟಿಲಿಟಿ ಯಾಕೆ ಆಗುತ್ತೆ ಅಂತ ಕೇಳಿದಾಗ ಇಲ್ಲಿ ವಿಂಡ್ ಜಾಸ್ತಿ ಚಲನೆ ಇತ್ತಂದರೆ ಕುಂತಲ್ಲೇ ಕುಂದ್ರಂಗಿಲ್ಲ, ನಾಯಿಗಿರಿ ಏನಾರು ಇದಾವ ಅಂತ ಹೇಳ್ತೀವಲ್ಲ, ಆವಾಗ ಇಲ್ಲಿ ಕಿಡ್ನಿಂದು ಎಸೆನ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ವಿಂಡ್ ಜಾಸ್ತಿ ಆದಾಗ ಇಲ್ಲಿ ಇನ್ಫರ್ಟಿಲಿಟಿ ಆಗ್ಬೋದು, ಮೆನಸಸ್ಸು, ಸ್ಟ್ರೆಸ್ಸು ಈ ಥರ ಇರುತ್ತೆ. ಇಲ್ಲಿ 6 ಕೀ ಪ್ಯಾಟರ್ನ್ ಏನಿದೆ, ವಿಂಡ್ ಯೆಲ್ಲೋ, ಹಾಟ್ನೆಸ್ ಡಾರ್ಕ್ ಬ್ಲೂ, ಡ್ರೈನೆಸ್ ಬ್ರೌನ್. ಓಕೆ, ಇದನ್ನು ನೀವು ನೋಡಬೇಕು. ಕಿಡ್ನಿಗೂ ಸ್ಪ್ಲೀನ್ ಕಾಂಬಿನೇಷನ್ ಏನಿದೆ, ಉಪಯೋಗ: CKD, ಎದೆಮಾ, ಪ್ರೊಟೆನ್ಯೂರಿಯಾ, ಲೂಸ್ ಮೋಷನ್, ಫ್ಯಾಟಿಗೋ, ಫೂರ್ ಅಪೇಟ್ ಮತ್ತು ಹೈಪೋಥೈರಾಯ್ಡಿಸಮ್. ಇಲ್ಲಿ ಮೆರಿಡಿಯನ್ಗೂ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದೀವಿ. 6 ಕೀ ಹ್ಯೂಮಿಡಿಟಿಗೆ ಗ್ರೀನ್ ಹಾಕಿ, ಕೋಲ್ಡ್ಗೆ ಆರೆಂಜ್ ಹಾಕಿ, ಯಾಂಗ್ ಟೋನಿಫಿಕೇಶನ್ ಮಾಡಬೇಕಂದ್ರೆ ಗ್ರೀನ್, ರೆಡ್, ಆರೆಂಜ್. ಕಿಡ್ನಿ ಪ್ಲಸ್ ತ್ರಿಬಲ್ ವಾರ್ಮರ್ ಕಾಂಬಿನೇಷನ್. ಉಪಯೋಗ ಏನಿದೆ? ಹಾರ್ಮೋನ್ ಡಿಸಾರ್ಡರ್ಸ್ ಬರುತ್ತೆ, ಇನ್ಫರ್ಟಿಲಿಟಿ ಆಗುತ್ತೆ, ಮೆನೋಪಾಸ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಅಡ್ರನಲ್ ಫ್ಯಾಟಿಗೋ ಆಗುತ್ತೆ, ಎಂಡ್ರೋಕ್ರೈನ್ ಡಿಸಾರ್ಡರ್ ಆಗುತ್ತೆ, ಮೆಟಾಬಲಿಸಮ್ ಡಿಸಾರ್ಡರ್ ಆಗುತ್ತೆ. ಇಲ್ಲಿ ಕೋಲ್ಡ್ ಇದ್ದರೆ ಆರೆಂಜನ್ನ ಯೂಸ್ ಮಾಡಿ, ಹಾಟ್ನೆಸ್ ಇದ್ದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ, ಹೀಟ್ ಇದ್ದರೆ ಬ್ರೌನ್ನ ಯೂಸ್ ಮಾಡಿ. ಓಕೆ, ಕ್ಲಿನಿಕಲ್ ಡಿಸಿಷನ್ ಟ್ರೀ. ಓಕೆ, ಸ್ಟೆಪ್ 1, ರೋಗಿಯ ಮುಖ್ಯ ತೊಂದರೆಯನ್ನು ಗುರುತಿಸಿ. ಅವ್ರದ್ದು ಮುಖ್ಯ ತೊಂದರೆ ಏನಿದೆ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಬರ್ಕೊಡಿ. ಸ್ಟೆಪ್ 2 ಏನಿದೆ, ಟಂಗ್ ಅನಾಲಿಸಿಸ್ ಮಾಡಿ. ಓಕೆ, ಲಿವರಲ್ಲಿ ವೈಟ್ ಕೋಟ್ ಇದೆ, ಇದು ಪೇಲ್ ವೈಟ್ ಅಂದರೆ ತಿಳಿ ವೈಟ್ ಇದ್ದರೆ ಓಕೆ ಲಿವರ್ ಕೋಲ್ಡ್ ಆಗಿದೆ. ಓಕೆ, ಕಿಡ್ನಿಯಲ್ಲಿ ಎಲ್ಲೋ ಕೋಟಿಂಗ್ ಇತ್ತಂದರೆ ಕಿಡ್ನಿ ಹೀಟ್ ಆಗಿದೆ. ಹಾರ್ಟ್ ತುದಿ ಭಾಗದಲ್ಲಿ ರೆಡ್ ಇತ್ತಂದರೆ ಸ್ಟ್ರೆಸ್ ಆಗಿದೆ. ಈ ಥರ ಒಂದು ಪ್ಯಾಟರ್ನನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 3, ಪಲ್ಸ್ ಅನಾಲಿಸಿಸ್ ಮಾಡಿ. ನಾವು ಹಿಡಿದಾಗ ರ್ಯಾಪಿಡ್ ಇದೆನೋ, ತಿನ್ನಿ ಇದೆನೋ, ಸ್ಲೀಪ್ರಿ ಇದೆನೋ, ಸ್ಲೋ ಇದೆನೋ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 4, TM ಮತ್ತು TCM ಪ್ಯಾಟರ್ನ್ಸನ್ನು ಡಯಾಗ್ನೋಸಿಸ್ ಮಾಡಿ ಯಾವುದಿದೆ ಅಂತ. ಸ್ಟೆಪ್ 5, ಎಕ್ಸಸ್ ಅಥವಾ ಡಿಫಿಷಿಯನ್ಸಿ ಎಂದು ನಿರ್ಧರಿಸಿ. ಎಕ್ಸಸ್ ಇದ್ದರೆ ನಾ ಏನು ಹೇಳಿದೆ, ಮೊದಲು ಅದನ್ನು ಟ್ರೀಟ್ ಮಾಡಿ ಆಮೇಲೆ ಡಿಫಿಷಿಯನ್ಸಿಗೆ ಬರಬೇಕು. ಓಕೆ, ಸ್ಟೆಪ್ ನಂಬರ್ 6, ಎನರ್ಜಿ ಪ್ಯಾಟರ್ನನ್ನು ಗುರುತಿಸಿ. ವಿಂಡಾ, ಹೀಟಾ, ಹಾಟ್ನೆಸ್ಸಾ, ಹ್ಯೂಮಿಡಿಟಿನ, ಡ್ರೈನೆಸ್ಸಾ, ಕೋಲ್ಡ್ನೆಸ್. ಇವಿಷ್ಟೆಲ್ಲ ಆಗಿಬಿಟ್ರೆ ನಿಮಗೆ ಕಲರ್ನ ಚಾಯ್ಸ್ ಮಾಡೋದು ಈಸಿ. ಓಕೆ, ವಿಂಡ್ ಅಂದರೆ ಏನು ಮಾಡಬೇಕು, ಡ್ರೈನೆಸ್ ಏನು ಮಾಡಬೇಕು ಎಲ್ಲ ಗೊತ್ತಾಗಿದೆ. ನೆಕ್ಸ್ಟ್ ನಂಬರ್ 8, ಸ್ಟೆಪ್ ನಂಬರ್ 8, ಟೋನಿಫಿಕೇಷನ್ ಬೇಕೇ, ಯಾಂಗ್ ಡಿಫಿಷಿಯನ್ಸಿ ಬೇಕಾ?
ಟೋನಿಫಿಕೇಶನ್ ಬೇಕಾದರೆ ಗ್ರೀನ್, ರೆಡ್, ಆರೆಂಜ್. ಇನ್ಡಿಫಿಷಿಯನ್ಸಿಲ್ಲಾದರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ. ಸ್ಟೆಪ್ ನಂಬರ್ 9, ಮೆರಿಡಿಯನ್ ಕಾಂಬಿನೇಷನ್ ಆಯ್ಕೆ ಮಾಡಿ. ಕಿಡ್ನಿನ ಪ್ಲಸ್ ಬ್ಲ್ಯಾಡರ, ಕಿಡ್ನಿನ ಹಾರ್ಟ, ಕಿಡ್ನಿನ ಲಂಗ, ಕಿಡ್ನಿನ ಲಿವರ, ಕಿಡ್ನಿನ ಸ್ಪ್ಲೀನ, ಕಿಡ್ನಿನ ತ್ರಿಬಲ್ ವಾರ್ಮ. ನಾ ಇಷ್ಟ ತನಕ ನಿಮಗೆ ಕಾಂಬಿನೇಷನ್ ಮಾಡಿ ನೋಡಿದ್ನಲ್ಲ, ಅದನ್ನು ಮತ್ತೆ ಹೋಮ್ವರ್ಕ್ ಮಾಡಿ. ಆವಾಗ ನಿಮಗೆ ಪರ್ಫೆಕ್ಷನ್ ಗೊತ್ತಾಗುತ್ತೆ. ಸ್ಟೆಪ್ ನಂಬರ್ 10, ಪಾಯಿಂಟ್ಸ್. VAPT ಅಂದರೆ ವಿಶ್ವಶಕ್ತಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಆರ್ಯುಕ್ಯುಲರ್ ಥೆರಪಿ ಹೇಳಿದ್ದೀವಿ, ಸೀಡ್ ಥೆರಪಿ ಹೇಳಿದ್ದೀವಿ, ಮುದ್ರಾ ಹೇಳಿದ್ದೀವಿ, ಮರ್ಮ ಹೇಳಿದ್ದೀವಿ, ಫುಡ್ ಥೆರಪಿ. ಇದನ್ನೆಲ್ಲ ಮಾಡಿದಾಗ 7ರಿಂದ 14 ದಿನಗಳ ನಂತರ ಮತ್ತೆ ಮರು ಮೌಲ್ಯಮಾಪನ ಮಾಡ್ಬೋದು. ಓಕೆ, ಈ ಥರ ನೀವು ಮಾಡಿದಾಗ 7ರಿಂದ 14 ದಿವಸ ಏನಾದರೂ ಚೇಂಜ್ ಆಗಿದೆ ನಾಲಿಗೆಯಲ್ಲಿ, ಏನಾದರೂ ಪಲ್ಸ್ನಲ್ಲಿ ವೇರಿಯೇಷನ್ ಆಗಿದೆನಾ, ಏನಾದರೂ ಸಿಮ್ಟಮ್ಸ್ನಲ್ಲಿ ವೇರಿಯೇಷನ್ ಆಗಿದೆನಾ, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಓಕೆ, ಇಷ್ಟೆಲ್ಲ ಡೀಟೇಲ್ ಹೇಳಿದ್ದೀನಿ ಅಂದರೆ ಇದಕ್ಕಿಂತ ಇನ್ನೂ ಡೀಟೇಲ್ಸ್ ಆಗಿ ಕೊಡೋದು ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಷ್ಟು ನೀಟಾಗಿ ಕೊಟ್ಟಿದ್ದೀವಿ. ಓಕೆ, ಅಡ್ವಾನ್ಸಲ್ ಕ್ಲಿನಿಕಲ್ ಎಕ್ಸಾಂಪಲ್ಸ್. ಅಡ್ವಾನ್ಸಲ್ ಏನು ಮುಗಿಯೋ ಲೆಕ್ಕದಲ್ಲಿ ಇದೆಯಲ್ಲ ಅಂತ. ಅಯ್ಯೋ, ಇನ್ನು ಮುಂದೆ ಇದೀನಿ. ಓಕೆ, ಅಡ್ವಾನ್ಸಲ್ ಕ್ಲಿನಿಕಲ್ ಎಕ್ಸಾಂಪಲ್ಸ್ ಅಂದರೆ CKD ಪ್ಲಸ್ ಎದಿಮಾ. ಪ್ಯಾಟರ್ನ್ ಏನಿದೆ, ಕಿಡ್ನಿ C ಡಿಫಿಷಿಯನ್ಸಿ ಇದೆ. ಇಲ್ಲಿ ಏನಾಗಿದೆ, ಹ್ಯುಮಿಡಿಟಿ ಎಕ್ಸಸ್ ಆಗಿದೆ, ಕಿಡ್ನಿ ಸ್ಪ್ಲೀನ್ ವೀಕ್ನೆಸ್ ಆಗಿದೆ. ನೀವೇನು ಮಾಡಬೇಕು, ಕಿಡ್ನಿಗೆ ಗ್ರೀನ್ ಹಾಕಬೇಕು, ಸ್ಪ್ಲೀನಿಗೂ ಗ್ರೀನ್ ಹಾಕಿದಾಗ ನೀವು ಯಾಂಗನ್ನು ಡಿಫಿಷಿಯನ್ಸಿ ಇದ್ದರೆ ಗ್ರೀನ್, ರೆಡ್, ಆರೆಂಜ್ ಮುಖಾಂತರ ಟೋನಿಫಿಕೇಷನನ್ನು ಮಾಡ್ಬೋದು. ಓಕೆ, ಮೆನೋಪಾಸ್ ಪ್ಲಸ್ ನೈಟ್ ಸ್ವೆಟ್ಟಿಂಗ್ ಇತ್ತಂದರೆ ಪ್ಯಾಟರ್ನ್ ಏನಿದೆ, ಕಿಡ್ನಿ ಇನ್ಡಿಫಿಷಿಯನ್ಸಿ ಇದೆ, ಹಾರ್ಟ್ ಪ್ಲಸ್ ಕಿಡ್ನಿ ಡಿಸ್ಹಾರ್ಮೋನಿ ಇದೆ. ಇಲ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಇದ್ದಾಗ ಹಾರ್ಟ್ನೆಸ್ ಎಕ್ಸಸ್ ಆಗಿದೆ, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಇನ್ನನ್ನು ಟೋನಿಫಿಕೇಷನ್ ಮಾಡಬೇಕಾದ್ರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಓಕೆ, ಕಿಡ್ನಿ ಸ್ಟೋನ್ ಪ್ಲಸ್ ಬರ್ನಿಂಗ್ ಯೂರಿನೇಷನ್ ಅಂದರೆ ಪ್ಯಾಟರ್ನ್ ಏನಾಗಿದೆ, ವಿಂಡ್ ಪ್ಲಸ್ ಹೀಟ್ ಇದೆ. 6 ಕೀದಲ್ಲಿ ಯೆಲ್ಲೋ ಪ್ಲಸ್ ಬ್ರೌನನ್ನು ಯೂಸ್ ಮಾಡಿ ನೀವು ಇದನ್ನು ಪರಿಹಾರ ತೆಗೆದುಕೊಳ್ಬೋದು. ಕ್ರಾನಿಕ್ ಅಸ್ತಮ ಪ್ಯಾಟರ್ನ್ ಏನಿದೆ, ಕಿಡ್ನಿ ನಾಟ್ ಗ್ರಾಸ್ಪಿಂಗ್ C, ಲಂಗ್ C ಡಿಫಿಷಿಯನ್ಸಿ, ಕೋಲ್ಡ್ ಪ್ಯಾಟರ್ನ್. 6 ಕೀದಲ್ಲಿ ಆರೆಂಜು. ಓಕೆ, ಡ್ರೈನೆಸ್ ಇದ್ದರೆ ಬ್ರೌನ್. ಓಕೆ, ನೆಕ್ಸ್ಟ್ ಹೈಪರ್ಥೈರಾಯಿಡಿಸಮ್ ಪ್ಯಾಟರ್ನ್ ಏನಿದೆ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ, ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿ ಇದೆ. ಆರೆಂಜ್ ಕಲರ್ನ ಹಾಕಿಬಿಟ್ಟು ನೀವು ಯಾಂಗ್ ಟೋನಿಫಿಕೇಷನ್ ಮಾಡಬೇಕಾದ್ರೆ ಗ್ರೀನ್, ರೆಡ್, ಆರೆಂಜ್ ಕಲರ್ನ ಯೂಸ್ ಮಾಡ್ಬೋದು. ಇಲ್ಲಿ ಗೋಲ್ಡನ್ ರೂಲ್ಸ್ ಏನೆಂದರೆ, ಕಿಡ್ನಿ ಚಿಕಿತ್ಸೆಯಲ್ಲಿ ರೋಗದ ಹೆಸರಿಗಿಂತ ಎನರ್ಜಿ ಪ್ಯಾಟರ್ನ್ ಮುಖ್ಯ. ಒಂದೇ ರೋಗದಲ್ಲಿ ಒಂದಕ್ಕಿಂತ ಹೆಚ್ಚು ಎನರ್ಜಿ ಪ್ಯಾಟರ್ನ್ ಇರ್ಬೋದು. ಮೊದಲು ಎಕ್ಸಸ್ ಪ್ಯಾಟರ್ನನ್ನು ಸರಿಪಡಿಸಿ ನಂತರ ಟೋನಿಫಿಕೇಷನನ್ನು ಮಾಡಿ. ಇಲ್ಲಿ 6 ಕೀ ಎನರ್ಜಿ ರೂಲ್ಸನ್ನು ಯಾವಾಗಲೂ ಅನುಸರಿಸಿ. ಓಕೆ, ಇವೆಲ್ಲ ಹೇಳಿಬಿಟ್ಟಿದ್ದೀವಿ ಈಗ. ಓಕೆ, ಪ್ರತಿಯೊಂದರಲ್ಲೂ ಇದೆ ಅದು. ಅಡ್ವಾನ್ಸ್ ಕ್ಲಿನಿಕಲ್ ಪೆರಲ್ ಅಂದರೆ ಕಿಡ್ನಿ ಮೆರಿಡಿಯನ್ ಚಿಕಿತ್ಸೆ ನೀಡುವಾಗ ಕಿಡ್ನಿಯನ್ನು ಪ್ರತ್ಯೇಕವಾಗಿ ನೋಡುವುದಕ್ಕಿಂತ ಅದರ ಸಂಬಂಧಿತ ಮೆರಿಡಿಯನ್, ಬ್ಲ್ಯಾಡರ್, ಹಾರ್ಟ್, ಲಂಗ್, ಲಿವರ್, ಸ್ಪ್ಲೀನ್, ತ್ರಿಬಲ್ ವಾರ್ಮರ್ ಜೊತೆಗೆ ವಿಶ್ಲೇಷಿಸಿದರೆ ಈ ಹೆಚ್ಚು ನಿಖರವಾದ TM-TCM ಮತ್ತು ಪ್ಯಾಟರ್ನ್ ಸಿಗುತ್ತದೆ. 6 ಕೀ ಬಣ್ಣವನ್ನು ಯಾವಾಗಲೂ ಟಂಗ್ ಅನಾಲಿಸಿಸ್, ಪಲ್ಸ್ ಅನಾಲಿಸಿಸ್, ಎನರ್ಜಿ ಪ್ಯಾಟರ್ನ್ ಮುಖಾಂತರನೇ ಬಣ್ಣ ಆಯ್ಕೆ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಕಿಡ್ನಿ ಮೆರಿಡಿಯನ್ ಕ್ಲಿನಿಕಲ್ ಮಾಸ್ಟರ್ ಟ್ರೈನಿಂಗ್. ಇಲ್ಲಿ 100ಕ್ಕಿಂತ 100 ಕೊಟ್ಟಿಲ್ಲ ಅನಿಸುತ್ತೆ, ಎಷ್ಟು ಇರುತ್ತೋ ಅಷ್ಟು ನೋಡೋಣ. ಓಕೆ, ನೋಡಿ ಇಲ್ಲಿ ನಿಮಗೆ ಏನಂದರೆ ಕ್ಲಿನಿಕಲ್ ಕೇಸಸ್ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ, ಯಾವ ಥರ ಏನಿದೆ ಅಂತ ನೋಡೋಣ. ಕೇಸ್ ನಂಬರ್ 1ನಲ್ಲಿ CKD ಸ್ಟೇಜ್ ನಂಬರ್ 3ಯಲ್ಲಿದೆ. ಇಲ್ಲಿ ಮುಖ್ಯ ದೂರು ಏನಿದೆ, ಮೇನ್ ಸಿಂಪ್ಟಮ್ಸ್ ಏನಿದೆ ಅಂದರೆ ಕ್ರಿಯಾಟಿನ್ 2.8 ಇದೆ, ಎದೆಮಾ ಇದೆ, ನೈಟ್ ಯೂರಿನೇಷನ್ ಇದೆ, ಫ್ಯಾಟಿಗೋ ಇದೆ. ಇಲ್ಲಿ ಟಂಗನ್ನು ಪೇಲ್ ಇದೆ, ಸ್ವೆಲ್ಲನ್ ಇದೆ, ಥಿಕ್ ವೈಟ್ ಕೋಟ್ ಇದೆ. ಅಂದರೆ ದಪ್ಪ ವೈಟ್ ಕೋಟ್ ಇದ್ದಾಗ ನಿಮಗೆ ಈ ಥರ ಸಮಸ್ಯೆ ಆಗ್ಬೋದು. ಓಕೆ, ಪಲ್ಸ್ ಡೀಪ್ ಇದೆ, ವೀಕ್ ಇದೆ, ಸ್ಲೀಪರ್ ಇದೆ. ಇಲ್ಲಿ ಪ್ಯಾಟರ್ನ್ ಏನಂತ ಇದೆ, ಕಿಡ್ನಿ C ಡಿಫಿಷಿಯನ್ಸಿ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಹ್ಯುಮಿಡಿಟಿ ಎಕ್ಸಸ್. ಇಲ್ಲಿ ಗ್ರೀನ್ ಕಲರ್ನ ಹಾಕಿದ್ದೀವಿ ಮತ್ತು ಯಾಂಗ್ ಟೋನಿಫಿಕೇಷನನ್ನು ಗ್ರೀನ್, ರೆಡ್, ಆರೆಂಜ್ ಕಲರ್ನ ಯೂಸ್ ಮಾಡಿದ್ದೀವಿ. ಮತ್ತು ಪಾಯಿಂಟ್ಸ್ ಏನು ಕೊಟ್ಟಿದ್ದೀವಿ, ಕಿಡ್ನಿ 3, KI7, BL23, CV4, ST36 ಯೂಸ್ ಮಾಡಿದ್ದೀವಿ. ಆರ್ಯುಕ್ಯುಲರ್ನ ಏನು ಮಾಡಿದ್ದೀವಿ, ಕಿಡ್ನಿಗೆ, ಬ್ಲ್ಯಾಡರಿಗೆ, ಅಡ್ರನಲ್, ಶೆನ್ಮೆನ್, ಇದಕ್ಕೆ ಇಷ್ಟು ಪಾಯಿಂಟನ್ನು ನಾವು ಯೂಸ್ ಮಾಡಿದ್ದೀವಿ. ಫುಡ್ ಏನು ಮಾಡಬೇಕು, ಬಿಸಿ ಆಹಾರ ಕೊಡಬೇಕು, ಕಡಿಮೆ ಉಪ್ಪನ್ನು ಕೊಡಬೇಕು.
ಕಿಡ್ನಿಯಲ್ಲಿ ಏನೇ ಸಮಸ್ಯೆ ಆದರೆ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆದರೆ ಉಪ್ಪನ್ನು ಕಡಿಮೆ ಮಾಡಿ ಅಂತ ಸಜೆಷನ್ ಮಾಡ್ತೀವಿ. ಓಕೆ, ಕೇಸ್ ನಂಬರ್ 2 ಅಲ್ಲಿ CKD ಪ್ಲಸ್ ಡಿಫಿಷಿಯನ್ಸಿ ಹೀಟ್ ಇದೆ. ಟಂಗ್ ಏನಿದೆ ರೆಡ್ ಕ್ರ್ಯಾಕ್ ಇದೆ, ನೋ ಕೋಟ್ ಇದೆ, ಪ್ಯಾಟರ್ನ್ ಕಿಡ್ನಿ ಇನ್ಡಿಫಿಷಿಯನ್ಸಿ ಇದೆ. ಇಲ್ಲಿ ಏನಾಗಿದೆ, ಹಾಟ್ನೆಸ್ ಎಕ್ಸಸ್ ಆಗಿದೆ. ಓಕೆ, ಆವಾಗ ಏನು ಮಾಡಿದ್ದೀವಿ, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀವಿ. ಮತ್ತು ಅದನ್ನು ಟೋನಿಫಿಕೇಶನ್ ಮಾಡಬೇಕಾದ್ರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ. ಓಕೆ, ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಇಲ್ಲಿ ಇರ್ತಕ್ಕಂಥ ಕೇಸ್ ನಂಬರ್ 2 CKD ಪ್ಲಸ್ ಡಿಫಿಷಿಯನ್ಸಿ ಹೀಟನ್ನು ಕ್ಲಿಯರ್ ಮಾಡ್ಬೋದು. ಓಕೆ, ಕೇಸ್ ನಂಬರ್ 3 ಕಿಡ್ನಿ ಸ್ಟೋನ್, ಪೇನು, ವಿಂಡ್ ಪ್ಯಾಟರ್ನ್. ಆವಾಗ ನೀವು ವಿಂಡನ್ನು ಕಡಿಮೆ ಮಾಡೋದಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ದೀವಿ. ಓಕೆ, ಕೇಸ್ ನಂಬರ್ 4 ಕಿಡ್ನಿ ಸ್ಟೋನ್ ಪ್ಲಸ್ ಬರ್ನಿಂಗ್. ಪ್ಯಾಟರ್ನ್ ಏನಿದೆ ವಿಂಡ್ ಪ್ಲಸ್ ಹೀಟ್ ಇದೆ, 6 ಕೀದಲ್ಲಿ ಯೆಲ್ಲೋ, ಬ್ರೌನ್. ಓಕೆ, ನೆಕ್ಸ್ಟ್ ಕೇಸ್ ನಂಬರ್ 5 ಹೈಡ್ರೋನೆಫ್ರೋಸಿಸ್. ಪ್ಯಾಟರ್ನ್ ಏನಿದೆ ಹ್ಯೂಮಿಡಿಟಿ ಇದೆ, ಚೀಸ್ ಸ್ಟಾಗ್ನೇಷನ್ ಇದೆ. ಗ್ರೀನ್ ಕಲರ್ನ ಯೂಸ್ ಮಾಡಿ ಮತ್ತು ಯೆಲ್ಲೋನು ಯೂಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕೇಸ್ ನಂಬರ್ 6 ಫ್ರೀಕ್ವೆಂಟ್ ಯೂರಿನೇಷನ್. ಪ್ಯಾಟರ್ನ್ ಏನಿದೆ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ. ಇಲ್ಲಿ ಆರೆಂಜ್ ಕಲರ್ ಹಾಕಿಬಿಟ್ಟು ಯಾಂಗ್ ಟೋನಿಫಿಕೇಶನ್ ಕಲರ್ನ ಯೂಸ್ ಮಾಡ್ಬೋದು. ಕೇಸ್ ನಂಬರ್ 7 ಬರ್ನಿಂಗ್ ಯೂರಿನೇಷನ್ ಇದೆ. ಪ್ಯಾಟರ್ನ್ ಏನಿದೆ ಹೀಟ್ ಇದೆ, 6 ಕೀಯಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡಿದ್ದೀವಿ. ಓಕೆ, ಕೇಸ್ ನಂಬರ್ 8 ಫ್ರೂಟೋನುರಿಯಾ ಇದೆ. ನೆಕ್ಸ್ಟ್ ಪ್ಯಾಟರ್ನ್ ಏನಿದೆ ಹ್ಯೂಮಿಡಿಟಿ ಇದೆ, ಅಲ್ಲಿ ಗ್ರೀನ್ ಕಲರ್ನ ಯೂಸ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿದ್ವಿ. ಕೇಸ್ ನಂಬರ್ 9 ಏನಿದೆ ಎದೆಮಾ ಇದೆ. ಪ್ಯಾಟರ್ನ್ ಏನಿದೆ ಹ್ಯೂಮಿಡಿಟಿ ಎಕ್ಸಸ್ ಇದೆ, ನೀವು ಗ್ರೀನ್ ಕಲರ್ನ ಯೂಸ್ ಮಾಡ್ಬೋದು. ಓಕೆ, ಕೇಸ್ ನಂಬರ್ 10 ಮೆನೋಪಾಸ್. ಕಿಡ್ನಿ ಪ್ಯಾಟರ್ನ್ ಏನಿದೆ ಕಿಡ್ನಿ ಇನ್ಡಿಫಿಷಿಯನ್ಸಿ ಇದೆ, ಹಾಟ್ನೆಸ್ ಆಗಿದೆ. ಓಕೆ, ನೀವು ಕಲರ್ ಏನು ಮಾಡ್ಬೋದು ಅಂದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ಬೋದು. ಕೇಸ್ ನಂಬರ್ 11 ಹೇರ್ ಫಾಲ್ ಏನಿದೆ, ಪ್ಯಾಟರ್ನ್ ಯಾವುದಿದೆ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಇದೆ. ಇದನ್ನು ಪ್ಯಾಟರ್ನ್ ಆಧಾರಿತ ಡಿಫಿಷಿಯನ್ಸಿ ಇದೆನೋ ಯಾಂಗ್ ಡಿಫಿಷಿಯನ್ಸಿ ಇದೆನೋ ಈ ಪ್ಯಾಟರ್ನ್ ನೋಡಿಬಿಟ್ಟು ಕಲರ್ನ ಯೂಸ್ ಮಾಡಬೇಕು. ಓಕೆ, ಕೇಸ್ ನಂಬರ್ 12 ಟಿನಿಟಸ್. ಹಾಟ್ನೆಸ್ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ, ಕೋಲ್ಡ್ನೆಸ್ ಆದರೆ ಆರೆಂಜ್ ಕಲರ್ನ ಯೂಸ್ ಮಾಡಿ. ನೆಕ್ಸ್ಟ್ ಕೇಸ್ ನಂಬರ್ 13 ಲೋವರ್ ಬ್ಯಾಕ್ ಪೇನ್. ಕೋಲ್ಡ್ ಪ್ಯಾಟರ್ನ್ ಏನಿದೆ ಆರೆಂಜ್, ಹೀಟ್ ಪ್ಯಾಟರ್ನ್ ಬ್ರೌನ್, ವಿಂಡ್ ಪ್ಯಾಟರ್ನ್ ಯೆಲ್ಲೋ. ಲೋವರ್ ಬ್ಯಾಕ್ ಪೇನ್ ಏನಿದೆ ಕೋಲ್ಡ್ ಪ್ಯಾಟರ್ನ್ ಆದರೆ ಆರೆಂಜ್ ಯೂಸ್ ಮಾಡಬೇಕು, ಹೀಟ್ ಪ್ಯಾಟರ್ನ್ ಆದರೆ ಬ್ರೌನ್ ಯೂಸ್ ಮಾಡಬೇಕು, ವಿಂಡ್ ಪ್ಯಾಟರ್ನ್ ಆದರೆ ಯೆಲ್ಲೋ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕೇಸ್ ನಂಬರ್ 14 ಹೀಲ್ ಪೇನ್. ಕಿಡ್ನಿ ಯಾಂಗ್ ಅಂದರೆ ಆರೆಂಜ್. ಓಕೆ, ಕಿಡ್ನಿ ಏನಾದರೂ ಇತ್ತಂದರೆ ಯಾಂಗನ್ನು ರೇಸ್ ಮಾಡಬೇಕು. ಓಕೆ, ಕೇಸ್ ನಂಬರ್ 15 ಇನ್ಫರ್ಟಿಲಿಟಿ. ಕಿಡ್ನಿ ಜಿಂಕ್ ಡಿಫಿಷಿಯನ್ಸಿ ಯಾಂಗ್ ಪ್ಯಾಟರ್ನ್ ಇದ್ದರೆ ಗ್ರೀನ್, ರೆಡ್, ಆರೆಂಜ್. ಓಕೆ, ಇನ್ ಪ್ಯಾಟರ್ನ್ ಇತ್ತಂದರೆ ಯೆಲ್ಲೋ, ಬ್ರೌನ್, ಡಾರ್ಕ್ ಬ್ಲೂ. ಓಕೆ, ನೆಕ್ಸ್ಟ್ ಕೇಸ್ ನಂಬರ್ 16 ಎರಿಕ್ಟಲ್ ಡಿಸ್ಫಂಕ್ಷನ್. ಮತ್ತು ಇಲ್ಲಿ ಕೋಲ್ಡ್ ಪ್ಯಾಟರ್ನ್ ಇದೆ, ಇಲ್ಲಿ ನೀವು ಆರೆಂಜ್ ಕಲರ್ನ ಯೂಸ್ ಮಾಡ್ಬೋದು. ಕೇಸ್ ನಂಬರ್ 17 ಪ್ರಿಮೇಚರ್ ಇಂಜಕ್ಯುಲೇಷನ್. ಓಕೆ, ಕಿಡ್ನಿ ಚೀ ನಾಟ್ ಫರ್ಮ್, ಇಲ್ಲಿ ಆರೆಂಜ್ ಕಲರ್ನ ಯೂಸ್ ಮಾಡಿ. ಕೇಸ್ ನಂಬರ್ 18 ಫಿಯರ್ ಆ್ಯಂಡ್ ಆಂಗ್ಸೈಟಿ. ಕಿಡ್ನಿ ಹಾರ್ಟ್ ಡಿಸ್ಮೋರ್ನಿ ಇದ್ದರೆ ವಿಂಡ್ ಪ್ಯಾಟರ್ನ್ ಯೆಲ್ಲೋ ಕಲರ್ನ ಯೂಸ್ ಮಾಡಿ, ಹಾಟ್ನೆಸ್ ಪ್ಯಾಟರ್ನ್ ಇದ್ದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಕೇಸ್ ನಂಬರ್ 19 ಹೈಪೋಥೈರಾಯ್ಡಿಸಮ್. ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಆರೆಂಜ್, ಗ್ರೀನ್, ರೆಡ್, ಆರೆಂಜ್ ಟೋನಿಫಿಕೇಶನ್. ಓಕೆ, ಕೇಸ್ ನಂಬರ್ 20 ಡಯಾಬಿಟಿಕ್ಸ್ ಪ್ಲಸ್ CKD. ಹ್ಯೂಮಿಡಿಟಿ ಇತ್ತಂದರೆ ಕಿಡ್ನಿ ಚೀ ಡಿಫಿಷಿಯನ್ಸಿ ಇದ್ದರೆ ಗ್ರೀನ್ ಕಲರ್ನ ಯೂಸ್ ಮಾಡ್ಬೋದು, ಮತ್ತು ಇಲ್ಲಿ ನೀವು ಯಾಂಗ್ ಟೋನಿಫಿಕೇಶನನ್ನು ಮಾಡ್ಬೋದು. ಓಕೆ, ಟಂಗ್ ಇಮೇಜ್ ಅಂದರೆ ಟಂಗ್ ಇಮೇಜ್ನಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ನೆಕ್ಸ್ಟ್ ಪೇಲ್ ಪ್ಲಸ್ ಸ್ವಲನ್ ಇತ್ತಂದರೆ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಆವಾಗ ನೀವು ಆರೆಂಜ್ ಕಲರ್ನ ಹಾಕಬೇಕು. ಥಿಕ್ ವೈಟ್ ಕೋಟ್ ಇದ್ದರೆ ಹ್ಯೂಮಿಡಿಟಿ, ಗ್ರೀನ್ ಕಲರ್ನ ಹಾಕಿ. ರೆಡ್ ಟಂಗ್ ಇತ್ತಂದರೆ ಹೀಟ್, ಬ್ರೌನ್ ಕಲರ್ನ ಯೂಸ್ ಮಾಡಿ. ರೆಡ್ ಪ್ಲಸ್ ಕ್ರ್ಯಾಕ್ ಪ್ಲಸ್ ನೋ ಕೋಟ್ ಹಾಟ್ನೆಸ್, ಕಿಡ್ನಿ ಇನ್ಡಿಫಿಷಿಯನ್ಸಿ, ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿ. ಡ್ರೈನೆಸ್ ಇತ್ತಂದರೆ ಬ್ರೌನ್ ಕಲರ್ನ ಯೂಸ್ ಮಾಡಿ. ಪರ್ಪಲ್ ಟಂಗ್ ಇತ್ತಂದರೆ ಬ್ಲಡ್ ಸ್ಟ್ಯಾಟಿಸ್, ಮೂಲ ಪ್ಯಾಟರ್ನ್ ಜೊತೆಗೆ ವಿಶ್ಲೇಷಿಸಿ. ಅಂದರೆ ಬ್ಲಡ್ ಯಾವ ಸ್ಟ್ಯಾಟಸ್ ಆಗುತ್ತಂತ ಅದನ್ನು ನೋಡಬೇಕು. ಓಕೆ, ಟೀತ್ ಮಾರ್ಕ್ಸ್ ಇದ್ದರೆ ಚಿ ಡಿಫಿಷಿಯನ್ಸಿ, ಮೂಲ ಪ್ಯಾಟರ್ನ್ ಜೊತೆಗೆ ವಿಶ್ಲೇಷಣೆ ಮಾಡಬೇಕು ಅದನ್ನು. ಓಕೆ, ಪ್ರೋಟೋಕಾಲ್ ಸೆಲೆಕ್ಷನ್ ಫ್ಲೋ. ಓಕೆ, ರೋಗಿಯ ಇತಿಹಾಸ ಅವಾಗಲೇ ನೋಡಿದ್ವಲ್ಲ, ಸೇಮ್ ಎಲ್ಲದಕ್ಕೂ ಒಂದೊಂದನ್ನು ಯಾವ ಥರ ಮಾಡಬೇಕಂತ ಪ್ರತಿಯೊಂದು ಕೊಟ್ಟಿದ್ದೀವಿ ಇದರಲ್ಲಿ. ಓಕೆ, ಕೇಸ್ ಅನಾಲಿಸಿಸ್ ಟೆಂಪ್ಲೇಟ್ ಅವಾಗಲೇ ನೋಡಿದ್ವಲ್ಲ, ರೋಗಿ ಹೆಸರು, ವಯಸ್ಸು, ಮುಖ್ಯ ದೂರು. ನೆಕ್ಸ್ಟ್ ಇಲ್ಲಿ ಏನೇನು ಫಾಲೋಅಪ್ ಮಾಡಬೇಕು. ಎಕ್ಸಸೈಸ್ ಅಂದರೆ ಎಕ್ಸಸೈಸ್ ನಂಬರ್ 1 ಟಂಗು
ಪೇಲ, ವೈಟ್ ಕೋಟ, ಕೋಲ್ಡ್ ಫೀಟ, ಫ್ರೀಕ್ವೆಂಟ್ ಯುರಿನೇಷನ್. ನೀವು ಏನಾದ್ರು ನೋಡ್ಬೇಕಂದ್ರೆ ಈ ಥರ ನೀವು ನೋಡಿ ಅಂತ ಬರೆದಿದ್ದೀವಿ. ಪ್ಯಾಟರ್ನ್ ಬರೆಯಿರಿ. ಯಾವ ಪ್ಯಾಟರ್ನ್ 6 ಕೀಯನ್ನು ಆಯ್ಕೆ ಮಾಡಿ ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀವಿ. ಎಕ್ಸರ್ಸೈಸ್ 2 ರೆಡ್ ಟಂಗ್ ಇದೆ, ಬರ್ನಿಂಗ್ ಯುರಿನೇಷನ್ ಇದೆ, ರ್ಯಾಪಿಡ್ ಪಲ್ಸ್ ಇದೆ. ಪ್ಯಾಟರ್ನ್ ಯಾವುದು ನೀವು ಬರೀರಿ ಅಂತ ಕೊಟ್ಟಿದ್ದೀವಿ. ಕಲರ್ಸ್ ಯಾವುದು ಯೂಸ್ ಮಾಡಬೇಕಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮತ್ತೆ ನಿಮಗೆ 3ನೇದರಲ್ಲಿ ಡ್ರೈ ಕ್ರ್ಯಾಕ್ ಟಂಗ್ ಇದ್ದರೆ, ನೈಟ್ ಸ್ವೆಟ್ಟಿಂಗ್ ಇತ್ತಂದರೆ, ಹಾಟ್ ಫ್ಲಶ್ ಇತ್ತಂದರೆ ಯಾವ ಪ್ಯಾಟರ್ನ್ ಬರುತ್ತೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಈ ಥರ ನೀವು ಸೆಲ್ಫ್ ಅಸೈನ್ಮೆಂಟ್, ಕಿಡ್ನಿ ಮೆರಿಡಿಯನ್ ಯಾವ ಎಲಿಮೆಂಟು, ಕಿಡ್ನಿ ಇನ್ ಅಂದರೆ ಏನು ಅವೆಲ್ಲ ನೋಡಿದ್ವಲ್ಲ, ಸೇಮ್ ಇರೋದು. ಓಕೆ, ಅವಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಸೇಮ್, ಆದರೆ ಇದರಲ್ಲಿ ಒಂದೇ ಥರ ಅದರ ಕ್ವಶನ್ಸ್ ಮಾಡಿದ್ವಿ. ಇಲ್ಲಿಗೆ ನಮ್ಮ ಕಿಡ್ನಿ ಫಂಕ್ಷನ್ಸ್ ಮುಗೀತದೆ. ಓಕೆ, ಕಿಡ್ನಿ ಮೆರಿಡಿಯನ್ ಮುಗೀತದೆ, ಇವತ್ತಿಗೆ ಅಂತ್ಯ. ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಬೇಗ ಕೇಳಿಬಿಟ್ಟು ಕ್ಲೋಸ್ ಮಾಡಿಬಿಡಿ. ಸಮಯ ದಿನಾನೂ ಲೇಟ್ ಆಗಿಬಿಡುತ್ತೆ. ಓಕೆ, ಸುಸ್ತಾತ್ರ ನಿಮಗೆ, ನಮಗೆ ಸುಸ್ತಾತ್ರ. ನಮಸ್ಕಾರ. ನಿಮಗೆ ಸುಸ್ತಾಗಿದೆ ಸರ್. ಪಾಪ ಮಾತಾಡಿ ಮಾತಾಡಿ. ಸರ್ ನಮ್ದು ಲೇಡೀಸ್ ಮಂತ್ಲಿ ಇಶ್ಯೂಸ್, ಮಂತ್ಲಿ ಇದರಲ್ಲಿ ಸ್ಟಮಕ್ ಪೇನ್ ಬರುತ್ತಲ್ವಾ ಸರ್? ಆಮೇಲೆ ಒಂದು 45+ ಏಜ್ ಅಲ್ಲಿ ಏರ್ ಪೇರ್ ಆಗತ್ತೆ ಮಂತ್ಲಿ ಇದು. ಅವಾಗ ಸ್ವಲ್ಪ ತುಂಬಾ ಇರಿಟೇಟ್ ಆಗಿರತ್ತೆ ಎಲ್ಲ. ಸೊ ಅದಕ್ಕೇನು ಹೋಗಬಹುದು, ಹೇಗೆ ಸರ್? ಅಂದರೆ ಏನಾಗುತ್ತಂದ್ರೆ ನಿಮ್ದು ಈಗ ಏಜ್ ಆದಾದಂಗೆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಯಾಂಗ್ ಕಡಿಮೆ ಆಗುತ್ತೆ, ಎನರ್ಜಿ ಕಡಿಮೆ ಆಗುತ್ತಲ್ಲ, ಆವಾಗ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಆಗುತ್ತೆ. ಆವಾಗ ನೀವು ಪ್ಯಾಟರ್ನ್ ನೋಡಿಬಿಟ್ಟು ಅಲ್ಲಿ ಕಲರು ಮತ್ತು ಫುಡ್ಡು ಅದನ್ನು ನೀವು ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಪ್ಯಾಟರ್ನನ್ನು ಕಂಡುಹಿಡ್ಕೋಬೇಕು. ಇದು ಇನ್ನಾಗಿದ್ದೇನಾ, ಯಾಂಗ್ ಆಗಿದ್ದೇನಾ, ಏನಾಗಿದೆ ಅಂತ ನೀವು ಅದನ್ನು ಕಂಡುಹಿಡ್ಕೊಂಡ್ಬಿಟ್ಟು ಮಾಡಬೇಕು. ಬಟ್ ಎಲ್ಲ ಬರ್ತಾ ಇರೋದು ಯಾಂಗ್ ಡಿಫಿಷಿಯನ್ಸಿಯಿಂದ ಬರ್ತದೆ. ಸರ್ ನಮಸ್ತೆ ಸರ್. ನಮಸ್ಕಾರ ಹೇಳಿ. ಸರ್ ಬ್ಲಡ್ ಡಿಫಿಷಿಯನ್ಸಿಗೆ ನಾವು ಸ್ಪ್ಲೀನು ಲಿವರ್ನ ಇದು ಮಾಡ್ಬೇಕಾ ಸರ್ ಅದನ್ನ? ಬ್ಲಡ್ ಡಿಫಿಷಿಯನ್ಸಿ ಅಂದರೆ ನಿಮ್ಮದು ಫುಡ್ಡನ್ನು ಅಬ್ಸರ್ವ್ ಮಾಡೋದು ಸ್ಪ್ಲೀನ್ ಅಲ್ಲ, ಅಲ್ಲಿ ಹ್ಯೂಮಿಡಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಹಾಗೆ ಲಿವರ್ಗೂ ಹ್ಯೂಮಿಡಿಟಿ ಮಾಡ್ಬೇಕಲ್ಲ ಸರ್? ಲಿವರಿಗೆ ಯಾಕೆ ಮಾಡ್ತೀರಿ? ಲಿವರ್ಗೆ ಬೇಡ ಅಲ್ಲ, ಲಿವರೇ ತಾನೇ ಬ್ಲಡ್ ಅನ್ನು ಇಟ್ಕೊಳ್ಳೋದು. ಇಟ್ಕೊಳ್ಳೋದು ಜನರೇಟ್ ಆಗೋದು ಯಾರು? ಈಗ ದುಡಿಯೋರು ಯಾರು, ಖರ್ಚು ಮಾಡೋರು ಯಾರು? ನೀವು ದುಡಿಯಾರ ಅಂದ್ರೆ ದುಡಿಯಾರ ಕರೆಕ್ಟ್ ಆಗಿ ಶಕ್ತಿ ಆಗಿರ್ಬೇಕಾ, ಖರ್ಚು ಮಾಡೋನ್ ಶಕ್ತಿ ಆಗಿರ್ಬೇಕಾ? ಅಲ್ಲ, ಎರಡೂ ಇರ್ಬೇಕು ಅಂತ ನಾನು ಅನ್ಕೊಂಡೆ. ಅಲ್ಲ, ಎರಡು ಅದಕ್ಕೆ ಬೇಕು ಮೇಡಮ್. ಒಬ್ಬ ದುಡಿಯೋನ್ ಗಟ್ಟಿದ್ರೆ ಸಾಕು ನಮಗೆ, ಖರ್ಚು ಮಾಡೋನ್ ಹೆಂಗ್ ಬೇಕಾದಂಗ್ ಮಾಡ್ತಾನೆ. ಸ್ಪ್ಲೀನ್ ಒಂದು ನಾವು ಎನರ್ಜೈಸ್ ಮಾಡಿದ್ರೆ ಸಾಕಲ್ವಾ ಸರ್? ಕಿಡ್ನಿನೂ ಮಾಡ್ಬೇಕಾಗತ್ತಾ? ಕಿಡ್ನಿ ಏನು ಬೇಡ ಮೇಡಮ್. ಈಗ ನೀವು ಫಸ್ಟ್ ನಿಮಗೆ ನೀವು ಕಾನ್ಸೆಪ್ಟ್ ಇಷ್ಟು 19 ಈಗ 20ನೇ ಕ್ಲಾಸ್ ಇದು, ನೀವು ಅದನ್ನ ವಿಡಿಯೋ ನೋಡ್ತಾ ಇಲ್ಲ, ನೀವು ನಮಗೆ ಕ್ವಶನ್ ಕೇಳ್ತಾ ಇದ್ದೀರಿ. ಇಷ್ಟೆಲ್ಲ ರೆಡಿಮೇಡ್ ಫುಡ್ ಕೊಟ್ಟಿದ್ದೀನಿ, ನೋಟ್ಸ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಕೊಟ್ಟಿದ್ದೀವಿ. ನಾನಿನ್ನು ನಿಮಗೆ ರಿವಿಷನ್ ಕ್ಲಾಸ್ ಮಾಡ್ತೀನಿ. ನಾನು ಇದಿಷ್ಟಕ್ಕೆ ಮುಗಿಯಲ್ಲ ಕ್ಲಾಸು, ರಿವಿಷನ್ ಕ್ಲಾಸ್ ಮಾಡ್ತೀನಿ ನಾನು. ನೀವು ರಿವಿಷನ್ ಕ್ಲಾಸ್ನಾಗ ನೀವೆಲ್ಲ ಓದ್ಬಿದ್ರೆ ತಾನೆ ಅದು ಏನ್ ಕೆಲಸ ಮಾಡುತ್ತೆ, ಯಾವ ಮೆರಿಡಿಯನ್ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರ್ಬೇಕು. ಇಲ್ಲ ನಾನು ಮುಕ್ಕಾಲ್ ಆಗೋಗಿತ್ತು ಸರ್, ನಾನು ಸೇರ್ಕೋಬೇಕಾದ್ರೆ. ಕರೆಕ್ಟ್ ಮೇಡಮ್. ನಾನು ಹೇಳ್ತಾ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀನಿ. ಇನ್ನು 3 ತಿಂಗಳಾದ್ರೂ ನಿಮಗೆ ಅವಾಗ ರಿವಿಷನ್ ಕ್ಲಾಸ್ ಮಾಡ್ತಾ ಇರ್ತೀನಿ ನಾನು. ಇಲ್ಲಿಗೆ ಎಂತ ಹೇಳ್ತಾ ಇಲ್ಲ. ಸರಿ ಸರ್, ಅದನ್ನ ಕಲೀರಿ. ಕಲದ ಮೇಲೆ ಇದು ಹಿಂಗಾಗುತ್ತಂದಾಗ ನಿಮಗೆ ನಾನು ಹೇಳೋದು ಐಡಿಯಾ ಬರುತ್ತೆ. ನೀವು ಬರೀ ಕ್ವಶನ್ ಕೇಳಿದ್ರೆ ಆ ಕ್ವಶನ್ಗೆ ನಿಮಗೆ ಅರ್ಥನೇ ಇರಲ್ಲ. ಈಗಿನ ತಕ್ಕ ಮಟ್ಟಿಗೆ ಅಷ್ಟೇ ನಿಮಗೆ ಅದು ಆನ್ಸರ್, ಮತ್ತೆ 0 ಅದು. ಇದು ನನಗೆ ಅನುಭವ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಇಲ್ಲ ಕರೆಕ್ಟ್ ಸರ್, ಕರೆಕ್ಟ್. ನೀವು ಮಾಡಿ ಸರ್. ಈ ಎಲ್ಲರೂ ಗ್ರೂಪ್ ನಲ್ಲಿ ಇರ್ತಿರ್ತಾನೆ ಸರ್, ಇವತ್ತು ಒಂದ್ ದಿವಸ ರಿವಿಷನ್ ಕ್ಲಾಸ್ ಮಾಡಿ, ನಾ ರೆಡಿ ಇರ್ತೀನಿ. ಅವಾಗ ನಾವು ಹೇಳೋದಕ್ಕೂ ಕೇಳೋದಕ್ಕೂ ಕರೆಕ್ಟ್ ಆಗಿರುತ್ತದೆ. ನೀವೇನು ಗೊತ್ತಿಲ್ಲ ಅಂದ್ರೆ ಸ್ಪ್ಲೀನ್ ಏನ್ ಕೆಲಸ ಮಾಡುತ್ತೆ ಗೊತ್ತಿಲ್ಲ, ಲಿವರ್ ಏನ್ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಅಂದಾಗ ನಾನು ಏನ್ ಹೇಳಿದ್ರು ಗೊತ್ತಾಗಲ್ಲ. ಓಕೆ, ನಾರಾಯಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ಒಂದೇದೇನಂದ್ರೆ ನೀವು ನಾವೀಗ ಎಷ್ಟು ಪೇಜ್ ಆದಂಗ ಸರ್ ಈಗ ಟೋಟಲ್? ಅದು ಏನ್ ಪೇಜ್ ನೋಡಿದ್ರೆ ಭಯ ಆಗುತ್ತೆ.
ಈಗ ಜಸ್ಟ್ ಕಿಡ್ನಿ ತನಕ 355 ಆಗಿದೆ ನೋಡಿ ಸರ್. ಇನ್ನು ಕೆಲವೊಂದು ಪ್ರೋಟೋಕಾಲ್ಸ್ ಇದಾವೆ, ರೆಡಿಮೇಡ್ ಪ್ರೋಟೋಕಾಲ್ಸ್ ಅವ್ನು ಸೇರಿಸಿಲ್ಲ. ಇದು 355. ನಂದು ಮೇನ್ ಬುಕ್ ಬಂದ್ಬಿಟ್ಟು 250 ಇದೆ. 355 ಪ್ಲಸ್ 230 ಅಂದ್ರೆ 600 ಆಯ್ತು. ಟಂಗದು ವಿತೌಟ್ ಇಮೇಜಸ್ 95 ಇದೆ, ವಿತೌಟ್ ಇಮೇಜಸ್. ಈಗ ಇಮೇಜ್ ಬಂದಿರೋದು ನೋಡೇ ಇಲ್ಲ ನಾನು, ಅದನ್ನು ತೆಗೆದು ನೋಡಿಲ್ಲ ನಾನು. ನಮ್ದೇನ್ ಅಭಿಪ್ರಾಯ ಅಂದ್ರೆ, ಈಗ ನೀವು ಇಷ್ಟೊಂದು ಪೇಜಸ್ ಅನ್ನು ಕೊಡ್ತಿರಲ್ಲ, ನಾವು ಪ್ರಿಂಟ್ ಅಂತೂ ತಗೊಳ್ಳೇಬೇಕು ಅದನ್ನ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಂತಂದ್ರೆ, ನೀವು ನಮ್ಗೆ ಶಾರ್ಟ್ ಪೀರಿಯಡ್ ಒಳಗೇನೆ ಎಷ್ಟು ಪೇಜಸ್ ಬುಕ್ ರೇಟು ನೀವು ನಾಳೆ ಅನೌನ್ಸ್ಮೆಂಟ್ ಕೊಟ್ರೆ ನಮ್ಗೆ ಎಲ್ಲರಿಗೂ ಒಂದು ಉಪಯೋಗ ಆಗತ್ತೆ. ನಾವಿಲ್ಲಿ ಬ್ಲಾಕ್ ಅಂಡ್ ವೈಟ್ ಪೇಪರ್ ಅವನ್ನೆಲ್ಲ ತಗೊಂಬಂದು ಅದ್ರ ಮೇಲೆ ಒಂದು ಇಟ್ಕೊಂಡು ಕುಂದ್ರೋ ಬದ್ಲಿ ಒಂದು ಒಳ್ಳೆ ಬುಕ್ ನೀವು ಒಂದು ನಮ್ಗೆ ಆ ಪ್ರೈಸ್ ಏನಾದ್ರು ಒಳ್ಳೆ ಪ್ರೈಸ್ ಕೊಡೋದಾದ್ರೆ ನೀವು ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ನಾವು ಪ್ರಿಂಟೇ ಮಾಡ್ಸಕ್ ಹೋಗಲ್ಲ. ಇಲ್ಲಿ ಪ್ರಿಂಟ್ ಮಾಡಿಸ್ಕೊಂಡ್ಬಿಡ್ತೀವಿ, ಆಮೇಲೆ ಆ ಬುಕ್ ತಗೊಳಕ್ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ ಸರ್, ಈಗ ಒಂದು ಪ್ರಿಂಟ್ ಬ್ಲಾಕ್ ಅಂಡ್ ವೈಟ್ ಮಾಡಿದ್ರೆ 5 ರೂಪಾಯಿ ಚಾರ್ಜ್ ಇದೆ, ಕರೆಕ್ಟಾ? ಅದೇ ಕಲರ್ ಮಾಡಿಸಿದ್ರೆ 10 ರೂಪೀಸ್ ಇದೆ. ಹೌದು. ಈಗ ನೀವು ನಂದು ಹೆಚ್ಚು ಕಡಿಮೆ ಈಗ 600, ಒಂದು 700, ಒಂದು 800 ಪೇಜ್, 800 ಇಂದ 900 ಪೇಜ್ ಇಟ್ಕೊಳ್ಳಿ, ಎಸ್ಟಿಮೇಟ್ 900 ಪೇಜ್ ಇಟ್ಕೊಳ್ಳಿ. 9 ಇಂಟು ಕಡಿಮೆ ಮಾಡ್ತಾನಂದ್ರು 9 ಇಂಟು 7 ನೋಡ್ರಿ, 900 ಇಂಟು 7 ನೋಡ್ರಿ ಎಷ್ಟಾಯ್ತು. ಅದೇ ನಾವೀಗ ಹೇಳೋದು, ನಾವಿಲ್ಲಿ ಪ್ರಿಂಟು ಮಾಡಿಸ್ಕೊಂಡು ನಿಮ್ಮ ಹತ್ರ ಮೇಲೆ ಬುಕ್ ತಗೊಳ್ಳೋದಾಗ್ಬಾರ್ದು. ಅದಕ್ಕೆ ನಮ್ಮ ಉದ್ದೇಶ ಏನು, ನೀವು ಒಂದು ಒಳ್ಳೆ ರೇಟು, ಒಂದು ಒಳ್ಳೇದು ಟೈಮ್ ಕೊಡೋ ಟೈಮನ್ನ ಎರಡು ನೀವು ನಾಳೆಗೆ ಅನೌನ್ಸ್ಮೆಂಟ್ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ, ಪ್ರಿಂಟ್ ತಗೊಳ್ಳೋದು ನಿಲ್ಲಿಸ್ಬೋದು. ನಾಳೆ ಅನೌನ್ಸ್ಮೆಂಟ್ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಇದರಲ್ಲಿ ವರ್ಕೌಟ್ ಇದೇನು. ಯಾಕಂದ್ರೆ ನಾನು ವರ್ಕೌಟಿಗೆ ಪೇಜ್ ರೆಡಿ ಆದ್ಮೇಲೆ ನಾನಿಗೆ ಈಗ ಟಿ ಎಂ ಬುಕ್ಕು ನಾನು ಹಂಗೆ ನಿಮ್ಗೆ ಹೇಳ್ತಾ ಇರೋದು, ಟಿ ಎಂ ಬುಕ್ಕು 958 ಪೇಜ್ ಇದೆ ನಂದು. ಆ 958 ಪೇಜಿಗೆ ನನಗೆ ಪ್ರಿಂಟಿಂಗ್ ಕಾಸ್ಟ್ ಬೀಳ್ತಾ ಇರೋದು, ನಾನು ಹೊರಗಡೆ ಮೊನ್ನೆ ನಿಮ್ಗೆ ಹೇಳಿದೆ, ಪ್ರಿಂಟಿಂಗ್ ಪ್ರೆಸ್ಸಿಗೆ ಆದ್ರೆ ಕಡಿಮೆ ಆಗುತ್ತೆ ಸರ್ 800 ರೂಪಾಯಿ. ಆದ್ರೆ ಈಗ ನಾನು ಕೊಡ್ತಾ ಇರೋದು 4000 ರೂಪಾಯಿ ಬರೀ ಪ್ರಿಂಟಿಂಗ್ ಚಾರ್ಜಸ್ ಕೊಡ್ತಾ ಇದ್ದೀನಿ. ಅಂದ್ರೆ ಅದನ್ನ ನಾವು ಜೆರಾಕ್ಸ್ ಸೆಂಟರ್ ಬೆಂಗಳೂರಲ್ಲಿ ಇರ್ತಾವಲ್ಲ, ಅಲ್ಲಿ ಕೊಡೋದ್ರಿಂದ ಏನಾಗುತ್ತೆ 4000 ರೂಪಾಯಿ ಬೀಳ್ತಾ ಇದೆ ಅದು ನನಗೆ. ಆ 4000 ರೂಪಾಯಿ ಬೀಳೋದ್ರಿಂದ ನಾನು ಮಾರ್ಜಿನ್ ಅನ್ನ ಜಾಸ್ತಿ 500 ರೂಪಾಯಿ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದ್ದೀನಿ ಈಗ ಟಿ ಎಂ ಬುಕ್. ಅದೇ ಲೆಕ್ಕಕ್ಕೆ ಇದು ಬರುತ್ತೆ. ಬಟ್ ನೀವು ಒಂದು 500 ಕ್ವಾಂಟಿಟಿ ಆದ್ರೆ ಅಲ್ಲಿ ನನ್ನ ಪ್ರಕಾರ ನಿಮಗೆ ಒಂದು 800-900 ರೂಪಾಯಿ ಸೇವ್ ಆಗ್ಬೋದು ನನ್ನ ಪ್ರಕಾರ. ಅಲ್ಲ ಸರ್, ಈಗ ನಮ್ಗೆ ಒಂದು ಪ್ರೈಸ್ ಗೊತ್ತಾಗ್ಬಿಟ್ರೆ ನಾವು ಏನ್ ಮಾಡ್ಬೇಕನ್ನೋದು ಅರ್ಥ ಆಗುತ್ತೆ ಅನ್ನೋದು ಒಂದೇ ನಾನು ಇನ್ನೇನಿಲ್ಲ. ಈಗ 900 ಪೇಜ್ ಇಟ್ಕೊಳ್ಳಿ ಸರ್, 900 ಪೇಜಸ್ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ನನ್ನ ಪ್ರಕಾರ ನಿಮಗೆ ಒಂದು ಬುಕ್ಕು ನಾನು ಕೇಳದಂಗೆ 3000 ರೂಪೀಸ್ ಆಗುತ್ತೆ ಸರ್. ಒಂದು ಬುಕ್ 3000 ರೂಪೀಸ್ ಪ್ರಿಂಟಿಂಗ್ ಚಾರ್ಜಸ್. ಅದೇ ಈಗ ನಾವು ಇಲ್ಲ ಪ್ರಿಂಟ್ ಮಾಡಿಸ್ಕೊಂಡ್ಬಿಡ್ತೀವ, ಆಮೇಲೆ ನೀವು ಬುಕ್ ತಗೊಳಂಗಾಗಲ್ಲ, ಇಲ್ಲೂ ಆಗಲ್ಲ. ಯಾವ್ದಾರ ಒಂದು ಸೆಟಲ್ಮೆಂಟ್ ಬಂದ್ಬಿಟ್ರೆ ಅದು ಒಳ್ಳೇದಲ್ಲ. ಕರೆಕ್ಟ್. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಯಾರಾದ್ರೂ ಪ್ರಿಂಟಿಂಗ್ ಪ್ರೆಸ್ ನ ಪರಿಚಯ ಇದ್ರು ನೀವು ಕೊಡ್ತೀವಿ ನಾವು, ನೀವು ಎಲ್ಲಾದ್ರೂ ನೋಡಿ. ಬಟ್ ನಾನು ಕೇಳಿದ ಮಟ್ಟಿಗೆ ನಂದು ಟಿ ಎಂ ಬುಕ್ನ 500 ಕ್ವಾಂಟಿಟಿ ಇದ್ರೆ ಮಾತ್ರ ಸರ್ ಮಾಡೋದು, 150 ಕ್ವಾಂಟಿಟಿ ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಹೊರಗಡೆ ಪ್ರಿಂಟ್ ಕೊಡೋದ್ರಿಂದ ನನಗೆ ಅದನ್ನು 4000 ರೂಪಾಯಿ ಬರೀ ಟಿ ಎಂ ಬುಕ್ ಪ್ರೈಸ್ ಆಗ್ತದೆ. ನೀವು ಇಲ್ಲಿ 1000 ರೂಪಾಯಿ ಉಳಿಸ್ಬೋದು. ಹೆಂಗಂದ್ರೆ ಪ್ರಿಂಟ್ 500 ಕ್ವಾಂಟಿಟಿ ಎಟ್ ಅ ಟೈಮ್ ಬಂತಂದ್ರೆ 3000 ರೂಪಾಯಿ ನಿಮಗೆ ಬುಕ್ ಸಿಗ್ಬೋದು. ಇದು ಆದ್ರೆ ನನಗೆ ಮತ್ತೆ ಅಲ್ಲಿ ಮಾರ್ಜಿನ್ ಏನ್ ಕೊಡ್ತೀರಿ ಅದು ನಿಮಗೆ ಬಿಟ್ಟು ವಿಚಾರ. ಅದಕ್ಕೆ ಎಲ್ಲಾರ ಅಭಿಪ್ರಾಯನೂ ಕೇಳ್ಬಿಟ್ರಿ ಒಂದ್ಸರಿ. ಅಲ್ಲ, ನಾನಂತರೂ ಬುಕ್ ಅಂತೂ ರೆಡಿ ಮಾಡ್ತೀನಿ ಸರ್. ಇಲ್ಲಿ ನಮ್ಮ ಕ್ಲಾಸ್ನವ್ರು ತಗೊಂತಾರೋ ಬೇರೆ ನನಗೆ ಎನ್ಕ್ವೈರೀಸ್ ಅಂತೂ ಬಹಳ ಬರ್ತಾ ಇದ್ದಾವೆ. ನಾನು ಅದನ್ನ ಬುಕ್ ರೆಡಿ ಮಾಡಿ ನಾ ಪಬ್ಲಿಕೇಶನ್ ಅಂತೂ ಕೊಡ್ಲೇಬೇಕು ನಾನು. ಬಟ್ ನಮ್ಮ 6K ಕುಟುಂಬದವರಿಗೆ ಅಲ್ಲಿ ಹೊರಗಡೆ ಪ್ರೈಸ್ ಅನ್ನ ಇಡೋದಿಲ್ಲ. ಅಲ್ಲ, ಈಗ 6K ಕುಟುಂಬದವ್ರು ಏನ್ ಮಾಡ್ತೀವಿ ಅಂದ್ರೆ ನಾವು ಪ್ರಿಂಟ್ ತಗೊಳ್ಳೇಬೇಕಲ್ವಾ, ಅದಕ್ಕಿಂತ ಮುಂಚೆ ನಮ್ಗೆ ಅದೊಂದು ಏನಂತ ಡಿಸೈಡ್. 4500 ರೂಪಾಯಿ ಮಾರಿದ್ರೆ ನಿಮಗೆ 4000 ಅಂತೂ ಕೊಡ್ತೀವಿ. ಅದು ಯಾವಾಗ ನನಗೆ ಮುದ್ರಣ ಭಾರತಿಗೆ ಹೋದಾಗ ನಿಮಗೆ ಬೇಕಾದ್ರೆ 3500 ಸಿಗ್ಬೋದು. ಈಗಲೇ ಹೇಳ್ತಾ ಇದ್ದೀನಿ ಅದನ್ನು. ಇಲ್ಲ ಸರ್, ನಮಗೆ 150 ಕುಟುಂಬದಲ್ಲಿ ಅಂದ್ರೆ 150 ಜನ ಅಷ್ಟೇ ಅಂದ್ರೆ ಆ ಪ್ರೈಸ್ ಆಗಲ್ಲ. ಗೊತ್ತಾಯ್ತಲ್ಲ ನಿಮ್ಗೀಗ. ನೀವಂತರೂ ಎಲ್ಲರೂ ಇದ್ದಿದ್ದೆ ಪ್ರಿಂಟಿಂಗ್ ಪ್ರೆಸ್ನವ್ರು ಯಾರು ಇದ್ರೆ ನೀವು ಬೇಕಾದ್ರೆ ಕೇಳಿ, ತೊಂದರೆ ಇಲ್ಲ. 50-100 ಕ್ವಾಂಟಿಟಿ ಮಾಡಿಸ್ತಾರೆ ನಮ್ಮ ಕುಟುಂಬಕ್ಕಂದ್ರೆ ಅಲ್ಲಿ ನೀವು ಒಂದು ಬುಕ್ಕಿಗೆ ಸರ್ ಇಷ್ಟು ಮಾರ್ಜಿನ್ ಇಟ್ಕೊಳ್ಳಿ ಅಂದ್ರೆ ನಾವು ಅದಕ್ಕೆ ರೆಡಿ. ನನಗೆ ನಮ್ಮ ಕುಟುಂಬದವ್ರು ಸರಿ ಇರ್ಬೇಕಷ್ಟೇ. ಸರಿ ಸರ್. ಯಾಕಂದ್ರೆ ಈಗ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಸರ್. ಯಾಕೆ ಗೊತ್ತಾ, ನಾನು ಒಂದೇ ಡಾಟಾನ ಒಂದೇ ಹಂತವಾಗಿ ಎಲ್ಲ ಕೊಡೋದಕ್ಕೂ ನೀವು ಅದನ್ನ ಎಲ್ಲೆಲ್ಲಾದ್ರೂ ಅದನ್ನ ಸೇರಿಸಿ ಅದನ್ನ ಇಟ್ಕೊಳ್ಳೋದಕ್ಕೂ ಬಹಳ ಫರ್ಕ್ ಇರುತ್ತೆ. ಬುಕ್ ಅಂದ್ರೆ ಅದರದೇ ಆದಂತ ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಅದು ಸರಿ ಆಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಅದು ನಮ್ಗ ನಿಯರೆಸ್ಟ್ ಒಳಗೇನೆ ನಮ್ಗೆ ಇದು ಜೆರಾಕ್ಸ್ ಖರ್ಚು ಬರುತ್ತೆ ಅದು. ಹೌದು.
ಅದಕ್ಕೆ ನಾವು ಅದನ್ನೊಂದು ಯೋಚನೆ ಮಾಡಿದೆ. ಸುಮ್ನೆ ನಾವ್ ಎಲ್ಲೆಲ್ಲೋ ಪೇಪರ್ ಒಕ್ಕೊಂಡು ಅದು ಸಿಗ್ಲಿಲ್ಲ ಅದು ಇದು ಸಿಗ್ಲಿಲ್ಲ. ಪ್ರಿಂಟಿಂಗ್ ಎಲ್ಲಾದ್ರೂ ಅಪ್ರೋಚ್ ಮಾಡಿದ್ದೀರಾ ಸರ್ ಅದು ಹೇಗೆ? ಏಮ್ನ ಪ್ರಿಂಟಿಂಗ್ ನೀವು ಅಪ್ರೋಚ್ ಮಾಡಿದ್ದೀರಾ ಸರ್ ಯಾರಿಗಾದ್ರು? ನಿಮ್ಮ ವಾಯ್ಸ್ ಸರಿಯಾಗಿ ಬರ್ತಾಯಿಲ್ಲ ಮೇಡಮ್, ಸ್ವಲ್ಪ ಹತ್ರ ಇಡಿ. ನೀವು ಪ್ರಿಂಟಿಂಗಿಗೆ ಯಾರನ್ನಾರು ಅಪ್ರೋಚ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಪ್ರಿಂಟಿಂಗಿಗೆ ನಾನು ಇದುವರೆಗೂ ನಂದೆಲ್ಲ ಹೆಂಗಂದ್ರೆ ನಾನು ಎಷ್ಟೆಲ್ಲ ಬುಕ್ ಹೋಗ್ತಾ ಇದಾವೆ 500 ಕ್ವಾಂಟಿಟಿ 1000 ಕ್ವಾಂಟಿಟಿ ಮಾಡಿಸಿಲ್ಲ ಮೇಡಮ್ ಇದುವರೆಗೂ ನಾನು. ಯಾಕಂದ್ರೆ ನಂದು ಬಿಗಿನಿಂಗ್ ಇರೋದ್ರಿಂದ ಈಗ ಬೇರೆ ದೊಡ್ಡ ದೊಡ್ಡವ್ರ ಥರ ನಾವು 5,000 ಕ್ವಾಂಟಿಟಿ 1,000 ಕ್ವಾಂಟಿಟಿ ಮಾಡಿ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನನ್ನ ಬುಕ್ಸ್ ಹೆಂಗೆ ಹೋಗ್ತೇವೆ ಅಂದರೆ ವಾರದಲ್ಲಿ 50 60 ಹಿಂಗೆ ಹೋಗ್ತಾ ಇದ್ದಾವೆ. ಅಂದ್ರೆ ನಮ್ಗೆ ಯಾರಾದ್ರೂ ಗೊತ್ತಿರೋರಿದ್ರೆ ಈ ತರ ಕ್ವಾಲಿಟಿ ಬೇಕು, ಇಷ್ಟು ಬುಕ್ಗಾದ್ರೆ ಎಷ್ಟು ಖರ್ಚು ಆಗ್ತದೆ ಅಂತ ಕೇಳಲಿಕ್ಕೆ. ಅಲ್ಲ ಕೇಳಿ, ತೊಂದರೆ ಇಲ್ಲ. ಬಟ್ ಅವ್ರಿಗೆ ಕ್ವಾಂಟಿಟಿ ಮಿನಿಮಮ್ 500 ಇರಲೇಬೇಕು. 500 ಕ್ವಾಂಟಿಟಿ ಇಲ್ಲ ಅಂದ್ರೆ ಮಾಡಲ್ಲ ಅವರು. ಅಲ್ಲ ನೀವು ಎಷ್ಟು ಮಾಡಿಸ್ಬೇಕು ಅಂತ ನಿಮ್ಮ ಈಗ ನನಗೆ ಎಷ್ಟು ಆರ್ಡರ್, ಈಗ ನಮ್ಮ TM ದಲ್ಲಿ 150 ಜನ ಇದ್ದಾರೆ ಅಂದ್ರೆ 150 ಜನ ಅಷ್ಟೇ ಮಾಡಬೇಕು. ಹೊರಗಡೆ ಏನು ಅನೌನ್ಸ್ಮೆಂಟ್ ಮಾಡಿದ ಮೇಲೆ ನನಗೆ ಆರ್ಡರ್ಸ್ ಬಂದ ಮೇಲೆ ನಾ ಕೊಡಬೇಕು. ಈಗ ಎಕ್ಸ್ಟ್ರಾ ನಿಮಗೆ 500 ಕ್ವಾಂಟಿಟಿ ಮಾಡಿಸಿ ನಿಮಗೆ 150 ಕೊಟ್ಟು 350ಕ್ಕೆ ನಾನು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಲ್ಲ. ಅಲ್ಲ ಅದಕ್ಕೆ ತಿಳ್ಕೊಳ್ಳಿಲ್ಲ. ನನಗೆ ಪೇಮೆಂಟ್ ಬಂದಿದ್ದು ಮಾತ್ರ ಲೆಕ್ಕಕ್ಕೆ, ಸುಮ್ಮನೆ ಮುಂಗಂಡವಾಗಿ ಇಡಂಗಿಲ್ಲ ಮೇಡಮ್. ನನಗೆ ಅಷ್ಟು ಫೈನಾನ್ಸಿಯಲಿ ಸ್ಟ್ರಾಂಗ್ ನೀವಾಗಿ ಈಗ ಬಿಲ್ಡಪ್ ಮಾಡ್ಬೇಕು ನಮ್ಮನ್ನ ಅಷ್ಟೇ. ಈಗ 500 ಕ್ವಾಂಟಿಟಿ 1000 ಗಂಟಲೆ ಇಡಕ್ ಆಗೋದಿಲ್ಲ ಇದು. ಹೌದು. ಹಾಗಾಗಿ ನಾರಾಯಣ ಸರ್ ಹೇಳೋದ್ರಲ್ಲಿ ತಪ್ಪಿಲ್ಲ. ಇರೋರ ಬಳಿ ಒಂದು ಏನಾದ್ರೂ ಒಂದು ಒಳ್ಳೆ ಕಾರ್ಡ್ ಇರೋದ್ರಿಂದ ಒಳ್ಳೆ ಪ್ರೈಸ್ಗೆ ಏನಾದ್ರು ಮಾಡ್ತಾರ ಬೇರೆ ಬೇರೆ ಬುಕ್ಸ್ ಕೇಳಿ ನೋಡಿ, ನಮ್ಮ ಟೀಮಲ್ಲಿ ಒಂದು 100-150 ಜನ ಇದೀವಿ. 150 ಬುಕ್ ಮಾಡೋದಕ್ಕೆ ಏನಾದ್ರು ಇರ್ತಾರಂದ್ರೆ ಮಾಡೋಣ. ನಮ್ಮ ಕುಟುಂಬದವ್ರಿಗೆ ಹೆಲ್ಪ್ ಮಾಡಲಿಲ್ಲ ನಂಗೆ ಯಾರಿಗೆ ಮಾಡೋಣ. ಬಟ್ ನಾರಾಯಣ ಸರ್ ಹೇಳ್ತಾರೆ ಕರೆಕ್ಟ್ ಅದು. ಅಲ್ಲ ನಾವು ನಾರ್ಮಲ್ ಬ್ಲಾಕ್ ಅಂಡ್ ವೈಟ್ ಆದ್ರೆ ನಮ್ಗೆ ₹1 ಮಾಡೋರು ಇದ್ದಾರೆ, ₹2 ಮಾಡೋರು ಇದ್ದಾರೆ. ಸ್ಕೂಲ್ ಸ್ಟೂಡೆಂಟ್ಸ್ ಬುಕ್ಸ್ ನ ಪ್ರಿಂಟ್ ಮಾಡಿಸ್ಕೊತೀವಲ್ಲ ಆ ರೀತಿ. ಬಟ್ ಇದು ಕಲರ್ಫುಲ್ ಪೇಜಸ್ ಬೇಕಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸರ್ ಗ್ರೂಪ್ ಅಲ್ಲಿ ಒಂದ್ಸರಿ ಎಲ್ಲಾರ್ಗು ಎಷ್ಟು ಜನರಿ ಬುಕ್ ಬೇಕು ಅನ್ನೋದೊಂದು ಅಭಿಪ್ರಾಯ ತಗೊಳ್ಳಿ ನೋಡೋಣ. ಪೇಜ್ ಬರುತ್ತೆ ಸರ್? 900 ಪೇಜ್ ಬರುತ್ತೆ ಮೇಡಮ್. 900 ಪೇಜಸ್ಸಾ? ಓಕೆ ಸರ್, ಅದು ಪೋಲ್ ಮಾಡ್ತೀನಿ ತೊಗೊಳ್ಳಿ ಸರ್. ಒಂದ್ಸಲ ಪೋಲ್ ಮಾಡೋಣ, ಏನಾಗುತ್ತೆ ನೋಡೋಣ. ಬಟ್ ನಾನಂತೂ ಬುಕ್ ಅನೌನ್ಸ್ಮೆಂಟ್ ಮಾಡಲೇಬೇಕು. ಅದು ನನಗೆ 5 ಕ್ವಾಂಟಿಟಿ ಆದರೂ ನನಗೆ ಅದು ವರ್ಕೌಟ್ ಆಗುತ್ತೆ. ಈಗ ನಾನು ನಿಮಗೆ ಬಲ್ಕ್ ಕೊಟ್ರು ಒಂದು ರೇಟ್ ಕೊಡಬೇಕು. ಬಟ್ ನನಗೆ 1, 2, 5 ಹಿಂಗೆ ಬಂದೆಪ್ಪ ಅಂದ್ರೆ ಅದು ಹೋಗ್ತಾ ಇರ್ತದೆ ಸುಮ್ಮನೆ. ನಾ ಬುಕ್ ಅಂತೂ ಪಬ್ಲಿಕೇಶನ್ ಮಾಡ್ತೀನಿ. ಯಾರು ತಗೊಳ್ಳಿ ಬಿಡಲಿ, ನನ್ನ ಪಬ್ಲಿಕೇಶನ್ ನಡೀತಾ ಇರ್ತದೆ. ಸದ್ಯದರಲ್ಲಿ ಇನ್ನೂ 6 ಕೀ ಪ್ರೋಟೋಕಾಲ್ ಬುಕ್ ಒಂದು ಬರುತ್ತದೆ ನಮ್ದು. ಇನ್ನೂ ನೆಕ್ಸ್ಟ್ ಮಂತ್ನಲ್ಲೇ ಬರುತ್ತದು 6 ಕೀ ಪ್ರೋಟೋಕಾಲ್. 150ರಿಂದ 200 ಪ್ರೋಟೋಕಾಲ್ದು ವಿತ್ ಇಮೇಜಸ್ ಬರುತ್ತೆ. ಅದು ನೆಕ್ಸ್ಟ್ ಮಂತ್ ಒಳಗಡೆ ಬರುತ್ತೆ. ಸರ್ ಅದು ವಿಚಾರಿಸ್ಬಿಟ್ಟು ತಿಳಿಸ್ತೀವಿ ಸರ್ ನಿಮಗೆ. ಏನು ಮೇಡಮ್ ಪ್ರೈಸ್ ಏನಾಗುತ್ತೆ ಅಂತ ತಿಳಿಸ್ಬಿಟ್ಟು ಹೇಳಿಲ್ಲ ಸರ್. ಪ್ರೈಸು ಎಷ್ಟಾಗುತ್ತೆ ಏನು ಅಂತ ಕೇಳ್ಬಿಟ್ಟು ಹೇಳಿಲ್ಲ ಅಂತ ಹೇಳಿದೆ. ಕೇಳಿ ಮೇಡಮ್, ತೊಂದರೆ ಇಲ್ಲ, ಕೇಳಿ. ಸರ್ ನೀವು ಇವಾಗ PDF ಕೊಟ್ಟಿರೋದು ನಾವು ಪ್ರಿಂಟ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ನೋಡಿ ಮೇಡಮ್, ಈಗ ಸಡನ್ಲಿ ನಿಮಗೇನು ಪ್ರಿಂಟಿಗೆ ಕೊಟ್ಟಿದ್ದೀನಲ್ಲ ಅದು ಓನ್ಲಿ ಮೆರಿಡಿಯನ್ಸ್ ಅದು ಕೊಟ್ಟಿರೋದು. ಆ್ಯಕ್ಚುಲಿ ನಮ್ಮದು ಯಾವುದೇ PDF ಶೇರ್ ಮಾಡೋಂಗಿಲ್ಲ. ಬಟ್ ಇದು ಏನಾಗ್ತಂದ್ರೆ ಎಮರ್ಜೆನ್ಸಿ ಮೇಲೆ ಎಲ್ಲರೂ ಕಲ್ಕೊಳ್ಳಿ ಅನ್ನೋ ಒಂದು ಮೆರಿಡಿಯನ್ಗೆ ನಾವು ಪ್ರಿಂಟಿಗೆ ಕೊಟ್ಟಿದ್ವಿ. ಬಟ್ ನಂದಿನ್ನು 230 ಪೇಜ್ ಇರ್ತಕ್ಕಂಥ 6 ಕೀ ಬುಕ್ಕು ಬೇರೆ ಇದೆ. 6 ಕೀ ಬುಕ್ಕು ಫೈನಲ್ ಕೀ PDF. ಸ್ಕ್ರೀನ್ ಕಾಣ್ತಾ ಇದೇನ್ರಾ? ಈಗ ಶುರು ಆಯ್ತು ಸರ್. ಓಕೆ ನೋಡಿ, ಇದು ನಮ್ಮದು 6 ಕೀ ಬುಕ್. ಆ್ಯಕ್ಚುಲಿ ಇದರಲ್ಲಿ ಇದ್ದಿದ್ದನ್ನು ಒಂದು 10 ದಿವಸದಲ್ಲಿ ನಾನು ಕ್ಲಾಸ್ ಮಾಡಿ ಮುಗಿಸೋಣ ಅಂತ ನಂದಿದ್ದು. ಬಟ್ ಅದು ಏನಾಯ್ತಂದರೆ ಗಣಪನ ಮಾಡೋಕೆ ಹೋದ್ವಿ ಮತ್ತು ಅವ್ರ ತಂದೆನ ಮಾಡಿದ್ವಿ. ಅದಾದಮೇಲೆ ಹಂಗೆ ಹೋಯ್ತು. ಬಟ್ ನನಗೆ ಖುಷಿ ಇದೆ, ಯಾಕೆಂದರೆ ಟೈಮು ನಿಮ್ಮ ಜೊತೆಗೆ ಸ್ಪೆಂಡ್ ಮಾಡಿದ್ದು ಇದೇನು ಲಾಸ್ ಅಂತಲ್ಲ. ನೋಡಿ ಇಲ್ಲಿ ಬೆಲೆ ಕೂಡ ಹಾಕಿದ್ದೀನಿ, ₹810 ಇತ್ತಿದ್ದು. ಇದು ಎಷ್ಟಂದರೆ 241 ಪೇಜ್ ಏನೋ ಇದೆ ಇದು. ಹಾಗಾಗಿ ಇಲ್ಲಿ ನಿಮಗೆ ಒಂದು 841 ಹಾಕಿ ಭಾಗ 1 ಅಂತ ಮಾಡಿದ್ದೀನಿ.
ಇದನ್ನು ಈ ಥರ ಎಲ್ಲ ಮಾಡಿಬಿಟ್ಟು ಇದೇ ನಮಗ್ ಶೇರ್ ಮಾಡಿರೋದಲ್ವಾ ಸರ್ 241 ಪೇಜಸ್ ಇದಲ್ಲ ಮೇಡಮ್, ಇದಲ್ಲ, ಅಲ್ವಾ? ಇದು ಬೇರೆ. ಇದನ್ನ ಇದುವರೆಗೂ ನಿಮಗೆ ತೋರಿಸೇ ಇಲ್ಲ ನಾನು ಇದನ್ನ. ನೋಡಿ ಇಲ್ಲಿ ವಿಷಯ ಅಧ್ಯಾಯ ಫಸ್ಟ್ 6 ಕೀ ಅಂದರೆ ಏನಿದೆ, ಅಧ್ಯಾಯ 2ದಲ್ಲಿ 6 ಮೂಲ ಎನರ್ಜಿಗಳು, ಪ್ರಕೃತಿ ಮತ್ತು ದೇಹ, 4 ಇನ್ ಆ್ಯಂಡ್ ಯಾಂಗು, 5 ಅಂಗಗಳಲ್ಲಿ. ಇದು ಏನಂದರೆ ಡೀಪಾಗಿ ಹೋಗಿಲ್ಲ. ಇದು ಒಂದು ಎಕ್ಸ್ಪ್ಲನೇಷನ್ ಥರ ಇತ್ತು. ಅದು ನಿಮಗೆ ಕೊಟ್ಟಿರೋದು ಈಗ ಡೀಪ್ ಮಾಡಿರೋದು. ಅದು ಸಿಕ್ಕಾಪಟ್ಟೆ ಡೀಪಿಗೆ ಹೋಗ್ಬಿಟ್ಟಿದೆ. ಎಕ್ಸಸ್ ಡಿಫಿಷಿಯನ್ಸಿ ಪ್ಯಾಟ್ರನ್ಸು ಇಲ್ಲಿ ಮತ್ತೆ 6 ಕೀ ಪ್ರೋಟೋಕಾಲ್ಸ್ ಕೊಟ್ಟಿದ್ದೀವಿ. ಇಲ್ಲಿ 100 ಕ್ರಾನಿಕ್ ಯುನಿಕ್ ಪ್ರೋಟೋಕಾಲ್ಸ್ನ ಕೊಟ್ಟಿದ್ದೀವಿ. ಈ ಬುಕ್ಕನ್ನು ನಾನು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಿದ್ದು. ಆ್ಯಕ್ಚುಲಿ ಏನಾಯ್ತು ಅಂದರೆ ಅದು ಮತ್ತೆ ಹೋಗ್ತಾ ಹೋಗ್ತಾ ಭಾಳ ಡೆಪ್ತಲ್ಲಿ ಮೆರಿಡಿಯನ್ ಹೋದಾಗ ಅದನ್ನು ನಿಮಗೆ ಕೊಡಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನೋಡಿ 6 ಕೀ ಅಂದರೆ ಏನು, ಮಾನವನ ಎಲುಬು ರಕ್ತಾಂಗ. ಇದು ಜಪಾನಿನಲ್ಲಿ 6 ಕೀ ಪದ್ಧತಿ ಕೀ ಅಂತ ಕರೀತಾರೆ. ಹೆಸರು ಬೇರೆ ಇದ್ದರೂ ಮೂಲ ಅರ್ಥ ಒಂದೇ. ಇದು ಆ್ಯಕ್ಚುಲಿ ನಮ್ಮದು 6 ಕೀ ಬುಕ್. ಇದು ಇಲ್ಲಿ ವಿಂಡ್, ಇಲ್ಲಿ ನಿಮಗೇನೀಗ ಹೇಳಿದ್ವಲ್ಲ, ಇದು ಬಂದುಬಿಟ್ಟು ಇದನ್ನು ನಾನು ಎಕ್ಸಾಕ್ಟಾಗಿ ನಾನು ಕ್ಲಾಸ್ ಮಾಡಿದ್ದೆ ಇದ್ರಿಗೋಸ್ಕರ. ಬಟ್ ಅದು ಏನಾಯ್ತು ಅಂದರೆ ಹೋಗ್ತಾ ಸರ್ ಒಂದೊಂದೇ ಯಾಡ್ ಹಾಕ್ಕೊಂತ ಹೋಯ್ತದು. ಇಲ್ಲಿ ಕೋಲ್ಡ್ನೆಸ್ ಅಂದರೆ ಶೀತಲತೆ, ಇದು ದೇಹದಲ್ಲಿ ಸಂರಕ್ಷಣೆ ವಿಧಾನ ಹೊಂದಿಸ್ತದೆ. ಕೋಲ್ಡ್ನೆಸ್ ಕಾರ್ಯಗಳು, ಶಕ್ತಿಯ ಸಂಗ್ರಹ, ವಿಶ್ರಾಂತಿ, ಪುನರುತ್ಪಾದನೆ, ಆಳವಾದ. ಈ ಥರ ಅಲ್ಲಿ ನಿಮಗೆ ಸಿಂಪ್ಟಮ್ಸ್ ಕೊಟ್ಟಿದ್ದೀನಿ. ಯಾವ ಇದು ವಿಂಡ್ ಅಂದರೆ ಲಿವರ್ ಇನ್ ಡಿಫಿಷಿಯನ್ಸಿ ಅಂದರೆ ಯಾವ ಲಕ್ಷಣ ಬರ್ತಾವೆ ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ಅಷ್ಟು ಡೆಪ್ತ್ ಆಗಿಲ್ಲ, ಬಟ್ ಅದನ್ನು ಇದಕ್ಕೆ ಸೇರಿಸ್ತೀನಿ ಈಗ. ಓಕೆ ನೋಡಿ, ಇಲ್ಲಿ ಏನಿದೆ, ಡ್ರೈನೆಸ್ ಬ್ರೌನ್, ಕಂದು ಬಣ್ಣ ಒಣ ಭೂಮಿಯನ್ನು ಪ್ರತಿನಿಧಿಸುತ್ತದೆ. ಡ್ರೈನೆಸ್ ದೇಹದಲ್ಲಿ ಹೆಚ್ಚುವರಿ ತೇವಾಂಶ ಹೊರಹಾಕಲು ಸಹಾಯ ಮಾಡುತ್ತದೆ. ಕಾರ್ಯಗಳು ಕಫ ಕಡಿಮೆ ಮಾಡೋದು, ಆರ್ದ್ರತೆ ನಿಲ್ಲಿಸೋದು, ಶುದ್ಧೀಕರಣ. ಹೆಚ್ಚಾದರೆ ಒಣ ಚರ್ಮ, ಒಣ ಕೆಮ್ಮು, ಮಲಬದ್ಧತೆ, ಕಣ್ಣು ಒಣಗೋದು. ಬಟ್ ಅದರಲ್ಲೆಲ್ಲ ಬೇರೆ ಬೇರೆ ಥರ ಕೊಟ್ಟಿದ್ದೀವಿ. ರೆಡ್ ವಾರ್ಮ್, ಉಷ್ಣತೆ, 6 ಕೀಯ ಮೂಲ ಎನರ್ಜಿಗಳು. ಇದನ್ನು ಆ್ಯಕ್ಚುಲಿ 241 ಪೇಜ್ ಇರ್ತಕ್ಕಂಥ ಪೇಜ್ ಬಂದ್ಬಿಟ್ಟು ಇದು. ನೋಡಿ ಇಲ್ಲಿ ಪ್ರೋಟೋಕಾಲ್ ಕೊಟ್ಟಿದ್ದೀವಿ. ಸಯಾಟಿಕ ಕೋಲ್ಡ್ ಆದರೆ ಬ್ಲ್ಯಾಡರ್ ಮೆರಿಡಿಯನ್ಗೆ 2 ಆರೆಂಜ್ ಡಾಟ್ ಹಾಕಿ. ಹಾರ್ಟ್ನೆಸ್ ಜಾಸ್ತಿ ಆಗುತ್ತೆ, ನರ್ವಸ್ ಆ್ಯಕ್ಟಿವೇಶನ್ ಆಗುತ್ತೆ. ಈ ಥರ ಟೋಟಲ್ 100 ಪ್ರೋಟೋಕಾಲ್ಸ್ ಇದಾವೆ ಇದರಲ್ಲಿ. 100 ಪ್ರೋಟೋಕಾಲ್ಸು ಮತ್ತು 100 ಕ್ರಾನಿಕ್ ಯುನಿಕ್ ಕೇಸಸ್. ಕ್ರಾನಿಕ್ IBS ಪ್ಲಸ್ ಲೂಸ್ ಮೋಷನ್ ಪ್ಲಸ್ ಇನ್ಕಂಪ್ಲೀಟ್ ಸ್ಪ್ಲೀನ್, ಆರೆಂಜ್ ಪ್ಲಸ್ ಗ್ರೀನ್, ಅಲ್ಲಿ ಜಠರ ಪ್ಲಸ್ ಡ್ಯಾಂಪ್ ಆ್ಯಂಗ್ ಮತ್ತು ಡ್ಯಾಂಪ್ ಇದಾಗಿರ್ತದೆ. ಈ ಥರ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಲ್ಲಿ ಮಾತ್ರ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ಇತ್ತು ನಂದು. ಬಟ್ ಅದು ಹೋಯ್ತು ಭಾಳ ಡೆಪ್ತಿಗೆ ಹೋಯ್ತು. ಓಕೆ, ಇದು ನಮ್ಮದು ಆ್ಯಕ್ಚುಲಿ. ಇದನ್ನು ನಾವು ಈಗಲೇ ಅದನ್ನ ಆ್ಯಕ್ಚುಲಿ ಶೇರ್ ಮಾಡೋ ಪೊಸಿಷನಲ್ಲಿ ಇರಲಿಲ್ಲ ನಾವು. ಬಟ್ ಅನಿವಾರ್ಯ, ಯಾಕಂದರೆ ನಂದು ಅದು ಎಮರ್ಜೆನ್ಸಿಗೋಸ್ಕರ ಅದನ್ನು ರೆಡಿ ಮಾಡಿ ಅವತ್ತೇ ಹೇಳೋದಾಯ್ತಲ್ಲ, ಹಂಗಾಗಿ ಹೇಳಿದ್ವಿ. ತೊಂದರೆ ಇಲ್ಲ, ಅದು ನಮ್ಮವ್ರು ಯಾರಿಗೂ ಶೇರ್ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಮಾಡಿದ್ದೀವಿ. ಇದು ಡೆಪ್ತಾಗಿ ಒಂದು 900 ಪೇಜ್ ಆಗುತ್ತೆ ನೋಡಿ. ಇಲ್ಲ ಅಷ್ಟು ಬೇಕು ಸರ್ ಅಂದರೆ ಓಕೆ, ಅದನ್ನು ಆ್ಯಡ್ ಮಾಡೋಣ. ಇಲ್ಲ ಸರ್, ಈಗ ನೀವೇನು 231 ಪೇಜ್ ಇದೆ ಅದನ್ನ ಮಾತ್ರ ಕೊಡ್ರಿ ಅಂದರೆ ಅದನ್ನು 820 ರೂಪೀಸಿಗೆ ಕೊಡ್ತಾ ಇದ್ದೀವಿ ವಿತೌಟ್ ಕೊರಿಯರ್ ಚಾರ್ಜಸ್. ನಾರಾಯಣ್ ಸರ್. ಓಕೆ, ಈಗ ಎಲ್ಲಾ ಕತೆ ಹೇಳ್ಬಿಟ್ಟು ನೀವು ನಾನು ಅಷ್ಟು ಕತೆ ಕೊಡಲ್ಲ ಅಂದ್ರೆ ಕಷ್ಟ ಆಗತ್ತಲ್ಲ ಸರ್? ಅಲ್ಲ, ನಾ ಕೊಡಲ್ಲ ಅಂತ ಹೇಳ್ತಲ್ಲ ಸರ್, ಕೊಡಲ್ಲ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ನಾನು. ಇಲ್ಲ, ಅದನ್ನೇ ಮಾಡ್ರಿ, ಎಲ್ಲ ಇರೋದೇ ಮಾಡಿ. ಒಂದ್ಸರಿ ಅದನ್ನ ಮಾಡೋದು ಲೈಫ್ ಅಲ್ಲಿ, ನಾವು ಪ್ರತಿ ಸರಿ ಅದ್ ಮಾಡೋದಲ್ಲ. ಈಗ ನೀವು ಹಂಗೆ ಈಗ ಟಂಗ್ ಎಲ್ಲಿದೆಯಪ್ಪ? ಇದು ಟಂಗ್ ಕ್ಲಾಸಸ್, ಟಂಗ್ 6 ಕೀ, ಟಂಗ್ ಜೂನ್, ಟಂಗ್ ಇಮೇಜಸ್. ಹೀಗೆ ಹೆಂಗೆ ಎಲ್ಲ ವರ್ಕ್ ಮಾಡಿರ್ತೀವಂದ್ರೆ ಅದಕ್ಕೆ ಆಮೇಲೆ ನೀವು ಬೇಕಾದ್ರೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ 2,000 ಮಾಡ್ತಾರಂದ್ರು ಅದು ನಿಮಗೆ ಬಿಟ್ಟು ವಿಚಾರ. ಸೋಮು ಅವರಿಗೆ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಕೊಡೋನೋ ಬೇಡವಾ ಅಂತ.
ನಾನು ನಮ್ಮ ಕುಟುಂಬದವರಿಗೆ ಇದೇ ಕೊಡಿ ಸರ್, ಹಿಂಗೆ ಇರಲಿ ಸರ್, ನಮಗೆ ಇಷ್ಟೇ ಕೊಡಿ ಸರ್ ಅಂತ ಕೇಳಲ್ಲ. ನೋಡಿ, ಈ ಲಿವರ್ ಮೆರಿಡಿಯನ್ನ 28 ಅಂದ್ರೂ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ. 28 ಪೇಜಸ್ ಆಲ್ರೆಡಿ ಶೇರ್ ಆಗಿದೆ. ನೆಕ್ಸ್ಟ್ 28 ಪೇಜ್ ನಂತರ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ಹಾಗೆ. ಯಾಕಂದರೆ ಯಾರು ಏನು ವಿದ್ಯೆ ಅಂದರೆ ನನಗೆ ನನ್ನ ಜೊತೆಗೆ ಇರಬೇಕು, ಅದು ಹಂಚಿಕೆ ಮಾಡೋಕ್ಕಾಗಿ ಇಟ್ಟಿರೋದು. ಅದು ಹಂಚಿಕೆ ಆಗಲಿ ಅಂತಲೇ ಇಟ್ಟಿರೋ ಮೇಲೆ ಹಂಚೋಣ ಅದು. ಬಟ್ ಅದರಲ್ಲಿ ನಾವು ಕಷ್ಟಪಟ್ಟಿದ್ದು ಅಷ್ಟೇ ತೊಗೊಳೋಣ, ಜಾಸ್ತಿ ಬೇಡ. ನಮಗೆ 1 ವರ್ಷ 2 ವರ್ಷದ ಬೇಡ. ನೋಡಿ 28 ಪೇಜ್, 29ನೇ ಪೇಜ್ ಇದು. ಓಕೆ ನೋಡಿ, ಸ್ಮಾಲ್ ಇಂಟೆಸ್ಟೈನ್ ಕೋಲ್ಡ್, ಸಣ್ಣ ಕರಳ ಶೀತಲತೆ ಏನಾಗುತ್ತೆ, ನಾಲಿಗೆ ಬಣ್ಣ ತಿಳಿ ಬಣ್ಣ ಇದೆ, ಇದು ಕೋಲ್ಡನ್ನು ಮಾಡುತ್ತೆ. ಇದು ಸಿ ಡಿಫಿಷಿಯನ್ಸನ್ನು ತೋರಿಸುತ್ತೆ. ನಾಲಿಗೆ ತಿಳಿ ಬಣ್ಣದಲ್ಲಿರುತ್ತೆ, ತಿಳಿ ಬಿಳಿ ಲೇಪನ ಇರ್ತದೆ, ನಾಲಿಗೆ ಹೆಚ್ಚು ತೇವಾಂಶ ಹೊಂದಿರ್ತದೆ. ಪ್ರಮುಖ ಲಕ್ಷಣಗಳು ಹೊಟ್ಟೆ ನೋವು, ಸಡಿಲ ಮಲ, ಚಳಿ ಆಹಾರದಿಂದ ಆಗ್ತದೆ. ಸ್ಮಾಲ್ ಇಂಟೆಸ್ಟೈನ್ ಡ್ಯಾಂಪ್ ಹೀಟರ್, ಸಣ್ಣ ಕರಳು, ತೇವಾಂಶ. ಇಲ್ಲಿ ಏನೇನು ನಾಲಿಗೆ ಹೆಂಗಿರುತ್ತೆ, ಪ್ರಮುಖ ಲಕ್ಷಣಗಳೇನು, ರೋಗಿಗೆ ಏನು ಅನುಭವ ಆಗುತ್ತೆ, ನಾಲಿಗೆ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಕೊಟ್ಟಿದ್ದೀನಿ. ಸ್ಮಾಲ್ ಇಂಟೆಸ್ಟೈನ್ ಚೀ ಸ್ಟ್ಯಾಗ್ನೇಷನ್ ಇಲ್ಲಿ ಯಾವ ಥರ, ಇದು ನಾರ್ಮಲ್ಲು, ಇದು ಚೀ ಡಿಫಿಷಿಯನ್ಸಿ, ಇದು ಹೀಟು, ಇದು ಬ್ಲಡ್ ಸ್ಟ್ಯಾಟಿಸ್, ಬ್ಲಡ್ ಡಿಫಿಷಿಯನ್ಸಿ, TCM ಟಂಗ್ ಡಯಾಗ್ನೋಸಿಸ್ನಲ್ಲಿ ಚೀ ಡಿಫಿಷಿಯನ್ಸಿ, ಯಾಂಗ್ ಡಿಫಿಷಿಯನ್ಸಿ, ಇನ್ ಡಿಫಿಷಿಯನ್ಸಿ, ನಾರ್ಮಲ್ ಟಂಗು, ಡ್ಯಾಂಪ್ ಹೀಟು, ಡ್ಯಾಂಪ್ ರಿಟೆನ್ಷನ್ನು, ಚೀ ಸ್ಟ್ಯಾಗ್ನೇಷನ್ನು, ಬ್ಲಡ್ ಸ್ಟ್ಯಾಟಿಸ್ ಎಲ್ಲ ಕೂತ್ಕೊಂಡು ಮಾಡೋದ್ರೊಳಗಡೆ ಎಷ್ಟು ಪಿಕ್ಚರ್ ಇಟ್ಟಾಗಿರ್ಬೋದು ಆ ಮನುಷ್ಯಂದಂತ ವಿಚಾರ ಮಾಡ್ಬೋದು ನೀವು. ಯಾಕಂದರೆ ಕಾಲ್ಸು, ಅದರಲ್ಲಿ ಟಂಗ್ ಅನಾಲಿಸಿಸ್ ನೋಡಿ. ಸ್ಮಾಲ್ ಇಂಟೆಸ್ಟೈನ್ ಬ್ಲಡ್ ಸ್ಟ್ಯಾಟಿಸ್, ಕರುಳು ರಕ್ತ ನಿಶ್ಚಲತೆ, ಇಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಇದನ್ನೆಲ್ಲ ಬೇಡ ಅಂತ ಕೆಲವೊಬ್ರು ನಾನು ಒರಿಜಿನಲ್ ಇಮೇಜನ್ನೇ ಹಾಕಿ ಸರ್ ಅಂದರು, ಅದನ್ನೂ ತರಿಸಿದ್ದೀನಿ, ಅದನ್ನೂ ವರ್ಕೌಟ್ ಮಾಡೋಣ. ನೋಡಿ ಅಧ್ಯಾಯ 5 ಸ್ಪ್ಲೀನ್ ಮೆರಿಡಿಯನ್, ಸ್ಪ್ಲೀನ್ ಚೀ ಡಿಫಿಷಿಯನ್ಸಿ. ನಾಲಿಗೆ ಹೇಗಿರುತ್ತೆ, ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿರುತ್ತೆ. ಮಧ್ಯಭಾಗ ಸ್ಪ್ಲೀನ್ ಸ್ಟಮಕ್ ಪ್ರದೇಶ ತಿಳಿ ಬಣ್ಣದಲ್ಲಿರುತ್ತೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರುತ್ತದೆ. ಸ್ವಲನ್ ಬದಿಗಳಲ್ಲಿ ಹಲ್ಲಿನ ಗುರುತುಗಳು, ಟೀತ್ ಮಾರ್ಕ್ಸ್ ಕಾಣುತ್ತದೆ. ತೆಳು ಬಿಳಿ ಲೇಪನ ಇರುತ್ತೆ. ಇದು ಎಷ್ಟು ಪೇಜ್ ಆಗಿದೆ ನೋಡಿ, 79 ಪೇಜ್ ಆಗಿದೆ. ವಿತೌಟ್ ಇಮೇಜಸ್, ಇನ್ನು ಒರಿಜಿನಲ್ ಇಮೇಜಸ್ನ ಬಿಟ್ಟು ಮಾತಾಡ್ತಿರೋದು ನೋಡಿ ಸರ್ ಹೆಂಗಿದೆ ಕತೆ. ಅರ್ಧ ಡಯಾಗ್ನೋಸ್ ಇಲ್ಲೇ ಮುಗಿದು ಹೋಗುತ್ತೆ ನಮಗೆ. ನಾನೀಗ ಸೋಮಣ್ಣ ಅವರೇ, ಹೇಳಿ ಸರ್. ನಮಗೆ ನೀವು ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ರಲ್ಲ PPTಗಳು, ಅದೆಲ್ಲ ನಾವು ಬುಕ್ ಮಾಡಿಕೊಡ್ತಿದ್ರೆ ಅದನ್ನ? ಹಾಂ, ಬುಕ್ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಸರ್, ಒಂದು 6,000 ರೂಪಾಯಿ ಆಗುತ್ತೆ ನನ್ನ ಪ್ರಕಾರ. ಒಂದು ಪುಸ್ತಕಕ್ಕೆ ಹೆಂಗ್ ಮಾಡೋಣ? ಅಲ್ಲ, ಎಷ್ಟು ಪೇಜ್ ಇದೆ ಹೇಳಿ? 900 ಪೇಜ್ ಇದೆ ಸರ್. ಓಕೆ ಸರ್, 900 ಪೇಜ್ಗೆ ನಾನು ಯಾಕೆ ಇದು ಮಾಡಬಾರ್ದು? ಜೆರಾಕ್ಸ್ ಮಾಡಿದ್ರೆ ಬುಕ್ ತರ ಆಗಲ್ಲ ಸರ್. ನಿಮ್ಗೆ ಯಾಕೆ ಬುಕ್ ತರ ನಾವು ಸ್ಪೈರಲ್ ಬೈಂಡಿಂಗ್ ಮಾಡ್ಕೊಟ್ಬಿಡ್ತೀವಲ್ಲ? ಎಲ್ಲಿ ಮಾಡ್ತೀರಾ? ಅದೀಗ ಬೆಂಗಳೂರಲ್ಲಿ ಮಾಡ್ತೀನಿ. ಜೆರಾಕ್ಸ್ ಪ್ರೈಸ್ ಎಷ್ಟಾಗತ್ತೆ ನೋಡಿ ಸರ್, ಜೆರಾಕ್ಸ್ ಪ್ರೈಸ್ ಎಷ್ಟಾಗತ್ತೆ ನೋಡಿ. ಒಂದ್ ನಿಮಿಷ ನಾನು ನೋಡಿ, ನನ್ನ ಪ್ರಕಾರ ಬೆಂಗಳೂರಲ್ಲಿ ಬಹಳ ಚೀಪ್ ಆಗಿ ಈ TM ಬುಕ್ಕಿಗೆ ಇದೆಯಲ್ಲ, ಈ ತರ ಬುಕ್ಕಿಗೂ ನಿಮ್ಮ ಜೆರಾಕ್ಸಿಗೂ ಬಹಳ ಡಿಫ್ರೆನ್ಸ್ ಸರ್. ನಿಜ ಸರ್, ಬಟ್ 4,000 ಹಿಂಗೆ ಬರೀ 600 ರೂಪಾಯಿ, 650, 700 ರೂಪಾಯಿ ಒಳಗೆ ಹಿಂಗೆ ಅಂದ್ರೆ ಕಲರ್ ಸಿಗೋದಿಲ್ಲ ಸರ್. ನಮಗೆ ಕಲರ್ ಸಿಗಬೇಕು ಅಂದ್ರೆ ನಾವು ಕಲರ್ ಅದನ್ನ ಪ್ರಿಂಟ್ ಮಾಡ್ಸಕ್ ಆಗತ್ತೆ. ಜಿರಾಕ್ಸಲ್ಲಿ ಕಲರ್ ಪ್ರಿಂಟ್ಸ್ ಮಾಡಿ ಅದನ್ನ ಹಾಕಿ ಪೇಜ್ ನಂಬರ್ ಸಮೇತ ಮಾಡ್ಕೊಡ್ಬೋದು. ನಿನ್ನೆ ಫ್ಲೂಯಿಡ್ ಬಗ್ಗೆ ಹೇಳ್ತಾ ಇದ್ರಲ್ವಾ ಸರ್, ಈ ತರ ಮೂಳೆಗಳಲ್ಲಿ ಅಲ್ಲೆಲ್ಲ ಪೇನ್ ಬರೋದು ಏನಕ್ಕೆ ಈ ತರ ಅಂತ. ಸೊ ಯಾವ ತರ ಫುಡ್ ತಗೋಬೇಕು ಅಂತ ತಾವು ಹೇಳಿದ್ರಿ. ಆಮೇಲೆ ಇನ್ನೊಂದು ನನ್ಗೆ ಅನ್ಸಿತ್ತು ಸರ್, ನೆನಪಾಯ್ತು, ಅದು ಹುಣಸೆ ಹಣ್ಣು ಬೀಜ ಇರತ್ತಲ್ವಾ ಸರ್, ಅದ್ ನೆನ್ಸ್ಬಿಟ್ಟು ಬೇಯಿಸಿ ಒಣಗಿಸಿ ಆ ಹೊಟ್ಟು ತೆಗೆದ್ಬಿಟ್ಟು ಪುಡಿ ಮಾಡಿ ಅದು ಹಾಲಲ್ಲಿ ಹಾಕಿ ಕುಡೀರಿ. ತುಂಬಾ ಈ ಪೇನ್ ಅಂದ್ರೆ ಬೋನ್ಸ್ಗೆ ಈ ಫ್ಲೂಯಿಡ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಸರ್. ಕ್ಯಾಲ್ಸಿಯಂ ಟೈಪ್ ಅಲ್ಲ ಸರ್, ಟಾರ್ಚ್ ಸರ್ ಅದು. ಹೌದು ಸರ್, ಹೌದು. ಆತರ ನಮ್ಗೆ ಊರಲ್ಲಿ ಹೇಳ್ತಾರೆ ಸರ್. ಅದಕ್ಕೆ ಅದು ಯಾವ ತರ ವರ್ಕೌಟ್ ಆಗತ್ತೆ ಸರ್ ಅದು ಹುಣಸೆ ಬೀಜದ್ದು? ಮೇಡಮ್, ಅದು ನೋಡಿ, ನಮಗೆ ಪರಿಚಯದವ್ರದೇ ಟಾರ್ಚ್ ಮಿಲ್ ಇದೆ, ಇದೇ ಪ್ರೋಸೆಸ್ ಮಾಡ್ತಾರೆ. ನಾನು ಅವ್ರದ್ದು ತರಿಸಿ ನಮ್ಮ ಸಿಸ್ಟರ್ನಾಗೆ ನಾನು ಕೊಟ್ಟೆ, 1 kg ತಗೊಂಬಂದು. ಅಂತ ಬೆನಿಫಿಟ್ ಏನು ಆಗಿಲ್ಲ, ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಒಳ್ಳೇದು ಅಂತ. ಅದೇನಂತ ರಿಸಲ್ಟ್ ಏನು ಕೊಡ್ತಾ ಇಲ್ಲ ಮೇಡಮ್. ಓಕೆ
ನೋಡೋಣ ಮೇಡಮ್ ಯಾವ್ದಂತ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ಹೇಳಿ ಎಲ್ಲರೂ, ಅದನ್ನ ತಿಳಿಸೋಣ ಎಲ್ಲರಿಗೂ. ಹಾ ಸರ್, ಇವತ್ತು ಆಕ್ಚುಲ್ ನೆನ್ಸಿದ್ದು ನೋಡೋಣ ಸರ್, ಅದಕ್ಕೆ ಮಾಡ್ತೀನಿ. ಆ ಥರ ಏನಾದ್ರು ಹೇಳಿದ್ರೆ ನಾನು ಅಪ್ಡೇಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. Thank you, sir. Good ಒಂದ್ night. ನಿಮಿಷ, ಇನ್ನು ಏನಂದ್ರೆ ಈಗ ಕಿಡ್ನಿ ಮುಗೀತು, ಇನ್ನು ನಾಳೆ ಒಂದ್ ದಿವಸ ಕ್ಲಾಸ್ ಇರಲ್ಲ, ನಾಳೆ ಒಂದ್ ದಿವಸ ಗ್ಯಾಪ್ ಮಾಡೋಣ. ನಾಡಿದ್ದು ರಿವಿಷನ್ ನಾಳೆ ಡೇಟ್ ಎಷ್ಟು? 14, 15 ಗ್ಯಾಪು, 16 ರಿವಿಷನ್, 17 ಬೇಕಾದ್ರೆ 18 ಆಕ್ಯುಪ್ರೆಷರ್ ಮುಗಿಸ್ಕೊಂಡು ಟಂಗ್ ಸ್ಟಾರ್ಟ್ ಮಾಡೋಣ. ಸರಿ ನಾರಾಯಣ ಸರ್, ಆಕ್ಯುಪ್ರೆಷರ್ ಒಂದ್ ದಿವಸ ನಾವು ಇದನ್ನ ಮಾಡ್ಬಿಟ್ಟು ಇಂಟ್ರಡಕ್ಷನ್ ಕ್ಲಾಸ್ ಮಾಡ್ಬಿಟ್ಟು ಟಂಗ್ ಸ್ಟಾರ್ಟ್ ಮಾಡೋಣ. ಅದು ಒಂದ್ ದಿವಸ ನಾವು ಆಕ್ಯುಪ್ರೆಷರ್ ಇಂಟ್ರಡಕ್ಷನ್ ಕ್ಲಾಸ್ ಮಾಡಿದ್ಮೇಲೆ ಟಂಗ್ ಕಂಪ್ಲೀಟ್ ಆಗೋ ತನಕ ಮತ್ತೆ ಆ ಕಡೆ ಹೋಗೋದ. ಓಕೆನಾ? ಓಕೆ, ಥ್ಯಾಂಕ್ ಯು, ಗುಡ್ ನೈಟ್, ಟೇಕ್ ಕೇರ್.